ಈ ಜಗತ್ತೇನು ಸೃಷ್ಟಿ ಆಯ್ತಲ್ಲ, ಸೃಷ್ಟಿಯಾಗಿ ತೋರಿ ಬಂದಿರುವಂತಹ ಈ ಮೊದಲ ಜಗತ್ತಿನ ಸ್ಥಿತಿಗೆ ಅದಕ್ಕೆ ಮಹಾಲಿಂಗ ಅಂತ ಕರೆದ್ರ ಶರಣರು. ಅದೇ ಓಂ. ಏನೇ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಹೇಳುವುದಕ್ಕೊಂದು ನಡೆದುಕೊಳ್ಳುವುದಕ್ಕಾಗಿ ಅಂದ್ರೆ ಇಂಥದನ್ನು ಶರಣರು ಒಪ್ಪಲಿಲ್ಲ. ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಹುಟ್ಟಿದಂಥವ್ರು, ಪಶು ಪಕ್ಷಿ ಪ್ರಾಣಿಗಳು, ಈ ನಿಸರ್ಗ ಹುಟ್ಟಿರುವಂಥದ್ದು. ನಮ್ಮ ಮೂಲಗಳನ್ನು ಹುಡುಕೊಂತ ಹೊಂಟ್ರೆ ನಮ್ಮೆಲ್ಲರ ಮೂಲ ಒಂದೇ ಅದ. ಇವತ್ತು ಇಡೀ ಲಿಂಗಾಯತ ಧರ್ಮ ನಿಂತಿರೋದೇ ಬಸವಣ್ಣನವರ ಆಶಯಗಳ ಮೇಲೆ. ಲಿಂಗಾಯತದಲ್ಲಿರುವಂಥ ನೀವು ಒಂದಿಷ್ಟು ಜನ ಮುಂದುವರಿದವರು ಏನದಿರಲ್ಲ, ಜಂಗಮರು, ಅಯ್ಯನರು, ಬಣಜಿಗರು, ಪಂಚಮಸಾಲಿಗಳು, ರೆಡ್ಡರು, ಗಾಣಿಗರು, ನೀವು ಒಂದಿಷ್ಟು ಜನ ಸುಖವಾಗಿದ್ದರೆ ನೀವು ಅಷ್ಟೇ ಲಿಂಗಾಯತರ. ಹೆಸರಿಗೆ 101 ಒಳಪಂಗಡಗಳವರು ಅಂತ ನಾವು ಹೇಳ್ಕೊಂಡಂಥವ್ರು ಇಡೀ 101 ಪಂಗಡಗಳ ಒಳಗಡೆ ಹೆಚ್ಚು ಕಡಿಮೆ ಅನ್ನುವಂಥ ಶ್ರೇಣೀಕೃತೆಯ ವ್ಯವಸ್ಥೆಯನ್ನು ಹುಟ್ಟು ಹಾಕಿದಂಥವ್ರು ಯಾರು? ಬಸವ ಜಯಂತಿಯೊಳಗೆ 770 ಮಂದಿ ಹೆಸರುಗಳನ್ನು ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಆತ್ಮೇರೆ ಶರಣಾರ್ಥಿ. ವೃತ್ತಿಯಿಂದ ಸಿವಿಲ್ ಇಂಜಿನಿಯರ್ ಆಗಿದ್ದುಕೊಂಡು ಸಿವಿಲ್ ಇಂಜಿನಿಯರಿಂಗ್ನಲ್ಲೇ ಉನ್ನತ ವ್ಯಾಸಂಗ ಮಾಡಿ ಬಸವಾದಿ ಶರಣರ ಮೌಲ್ಯಗಳನ್ನು, ತತ್ವಗಳನ್ನು, ಸಿದ್ಧಾಂತಗಳನ್ನು ಆಳವಾಗಿ ಅಧ್ಯಯನ ಮಾಡಿ ನಿವೃತ್ತಿಯ ನಂತರ ಅದನ್ನು ಅರ್ಥಪೂರ್ಣವಾಗಿ ಆಳವಾಗಿ ಪ್ರತಿಪಾದನೆ ಮಾಡ್ತಾ ಇರುವಂಥ ಅಶೋಕ್ ಬರಗುಂಡಿಯವರು ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಈ ಮಾತಿನ ಮೆರವಣಿಗೆಗೆ ಸ್ವಾಗತಿಸ್ತೇನೆ. ಶರಣಾರ್ಥಿ. ಈಗ ಕಳೆದ 10-20 ವರ್ಷಗಳಲ್ಲಿ ಬಹಳಷ್ಟು ಅವೇರ್ನೆಸ್ ಬಂದಿದೆ ಲಿಂಗಾಯತ ಧರ್ಮದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಅಂತ ನಾವು ಹೇಳ್ತೀವಿ. ಆದರೆ ಇದು ಮೇಲ್ನೋಟದ ಅರ್ಧ ಸತ್ಯಗಳು. ಇಲ್ಲಿ ಬೇರೆ ದೇಶದಲ್ಲಿ ನಾವು ನಿಂತು ಮಾತಾಡಬೇಕಾದಾಗ, ಯಾವುದೇ ಒಂದು ಐತಿಹಾಸಿಕ ವಿಷಯನ ಮಾತಾಡಬೇಕಾದಾಗ ಒಂದು ಕ್ಲಾರಿಟಿ ಇರಬೇಕು, ಸ್ಪಷ್ಟತೆ ಇರಬೇಕು. ನಾನೊಂದು ಹೇಳೋದು, ಮತ್ತೊಬ್ಬರೊಂದು ಹೇಳೋದು, ಇದನ್ನು ಭಾವನಾತ್ಮಕವಾಗಿ ಹೇಳೋದು ಅಷ್ಟೊಂದು ಸರಿಯಲ್ಲ. ಹೀಗಾಗಿ ಇಡೀ ಧರ್ಮ ಮತ್ತು ಚಳವಳಿಯ ಐತಿಹಾಸಿಕ ಸಂಗತಿಗಳನ್ನು ನೀವು ಇಷ್ಟು ದಿವಸದ ಅಧ್ಯಯನದ ಮೇಲೆ ಯಾವ ನೆಲೆಯಲ್ಲಿ ಯಾವ ರೀತಿ ನೋಡ್ಲಿಕ್ಕೆ ಬಯಸ್ತೀರಿ? ಅದು ಹೇಗಿರ್ಬೋದು ಅಂತ ನಿಮ್ಗೆ ಅನಿಸ್ತದೆ? ಶರಣಾರ್ಥಿಗಳು, ಯಾವ ನೆಲೆಯಲ್ಲಿ ನಾವು ಇದನ್ನು ನೋಡ್ತೀವಿ ಅನ್ನುವುದರ ಹಿಂದೆ ಇಡೀ ಮಾನವೀಯತೆಯನ್ನು ಕಟ್ಟಿಕೊಟ್ಟಿರುವಂತಹ ಇದೊಂದು ವ್ಯವಸ್ಥೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಇತಿಹಾಸ ಅನ್ನೋದಿದ್ರೆ ಅದು ಸರಿ, ಇಲ್ಲದಿದ್ರೆ ನಮಗಂತಹ ಇತಿಹಾಸ ಬೇಡ. ಪೂರ್ವಕಾಲದಿಂದಲೂ ಇಂತಹ ಅನೇಕ ರೀತಿಯ ಪ್ರಯತ್ನಗಳು ನಡ್ಕೊಂತನ ಬಂದು, ಬುದ್ಧನ ಕಾಲ ಇರಬಹುದು, ಚಾರ್ವಾಕರ ಕಾಲ ಇರಬಹುದು, ಜನನ ಕಾಲ ಇರಬಹುದು, ಇವರೆಲ್ಲರ ಕಾಲದೊಳಗೂ ಕೂಡ ಯಾವ ಶಬ್ದ ಪ್ರಾಮಾಣ್ಯವನ್ನು ಹುಟ್ಟಿಸಲಾಗಿತ್ತೋ, ಹುಟ್ಟಿಸಿ ಅದನ್ನು ಅಪೌರುಷೇಯ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟು ಅದನ್ನು ಸಮರ್ಥಿಸಿಕೊಳ್ತಾ ಅದನ್ನು ಪ್ರಶ್ನಿಸಲಾರದೆ ಒಪ್ಪಿಕೊಳ್ಳಬೇಕು ಅನ್ನುವಂತಹ ವ್ಯವಸ್ಥೆಗೆ ನಮ್ಮನ್ನು ತಳ್ಳಿದ್ರು. ಆ ಶಬ್ದ ಪ್ರಾಮಾಣ್ಯವನ್ನು ಧಿಕ್ಕರಿಸಿ ಅನುಭವ ಸತ್ಯವನ್ನು ಕಂಡುಕೊಂಡು ಆ ಅನುಭವ ಪ್ರಾಮಾಣ್ಯ ಮಾತ್ರ ಮುಖ್ಯ ಆಗಿರಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಮಾನವೀಯತೆಯನ್ನು ಉಳಿಸಬೇಕು ಅನ್ನುವಂಥದ್ದು, ಮಾನವೀಯತೆಯನ್ನು ಬದುಕಬೇಕು ಅನ್ನುವಂಥದ್ದು, ಮಾನವೀಯತೆಯೇ ನಮ್ಮ ಜೀವಾಳ ಆಗಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ 12ನೇ ಶತಮಾನದ ಶರಣರು ಏನೋ ಒಂದು ಸತ್ಯವನ್ನು ಕಂಡುಕೊಂಡ್ರಲ್ಲ, ಅದು ನಿಜವಾದಂತಹ ಇತಿಹಾಸ. ಶಕೆ ಪ್ರಾರಂಭ ಆಗುವುದು ಅಂತ ನಾವು ಸಾಮಾನ್ಯವಾಗಿ ಬರೀತೀವಿ. ಕ್ರಿಸ್ತ ಶಕ, ಮೊಹಮ್ಮದ್ ಶಕ ಹೀಗೆಲ್ಲ ಬರೀತೀವಿ. ನಮ್ಮಲ್ಲಿ ಬಸವ ಶಕೆ ಅಂತ ನಾವು ಕರಿತೀವಿ. ಇದನ್ನು 12ನೇ ಶತಮಾನದ ಶರಣರೇ ಹೇಳ್ತಾರೆ. ಹಿಂದಿನ ಯಾವ ಇತಿಹಾಸವನ್ನು ಅವ್ರು ಒಪ್ಪುದಿಲ್ಲ ಅಂತಂದ್ರೆ ಅದರ ಅರ್ಥ ಏನಂದ್ರೆ ಅದು ಪರಿಪೂರ್ಣತೆಯನ್ನು ಕಂಡುಕೊಂಡಿರುವಂತಹದ್ದು ಬಸವಣ್ಣನವರ ಕಾಲದಲ್ಲಿ, ಅದು ಬಸವಣ್ಣನವರಿಂದ ಮತ್ತು ಆ ಕಾಲದ ಎಲ್ಲ ಶರಣರಿಂದ ಅನ್ನುವಂತಹ ಹಿನ್ನೆಲೆಯೊಳಗ ನಮ್ಮ ಶಕೆ ಪ್ರಾರಂಭವಾಗುವುದು, ಆ ಮಾನವೀಯತೆಯ ಶಕೆ ಪ್ರಾರಂಭವಾಗುವುದು, ಸಮತೆಯ ಶಕೆ ಪ್ರಾರಂಭವಾಗುವುದು, ಸಮಾನತೆಯ ಶಕೆ ಪ್ರಾರಂಭವಾಗುವುದು. ಅದು ಬಸವನಿಂದಾದ ಕಾರಣಕ್ಕೆ ನಾವು ಅಲ್ಲಿಂದ ನಮ್ಮ ಶಕೆಯನ್ನು ನಾವು ಆರಂಭಿಸ್ತೀವಿ. ಅಲ್ಲಿಂದ ಆಚೆ ಏನೇನೂ ಇಲ್ಲ ಅಂತಾರೆ ಶರಣರು. ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಆ ತತ್ವಗಳನ್ನು ಅಂದ್ರೆ ಬಸವ ಅನ್ನುವಂಥದ್ದು ನಮಗಲ್ಲಿ ಒಂದು ವ್ಯಕ್ತಿಯಾಗಿ ನಿಲ್ಲೋದೇ ಇಲ್ಲ. ಅದು ಒಂದು ವ್ಯಕ್ತಿಯಾಗಿ ನಿಲ್ಲೋದೇ ಇಲ್ಲ. ಓಂಕಾರದಿಂದ ಅತ್ತತ್ತ ಅಂತಂತಾರೆ. ಓಂಕಾರ ಅಂದ್ರೆ ಮಹಾಲಿಂಗ. ಮೊದಲು ತೋರಿ ಬಂದಿರುವಂತಹ ಈ ಜಗತ್ತಿಗೆ ಓಂ ಅಂತ ಕರೆದು ಒಂದು ರೀತಿಯ ವೈಬ್ರೇಷನ್ ಹುಟ್ಟಿಕೊಂತು. ಆ ವೈಬ್ರೇಷನ್ನು
ಬಿಂದುವಾಯಿತು. ಆ ಬಿಂದುವೇ ಮುಂದಿನ ಎಲ್ಲ ಕಲೆಗಳಿಗೆ ನಾವು ಇದನ್ನ ಗಣಿತದಲ್ಲಿ ನಾವು ನೋಡ್ತೀವಿ. ಬಿಂದು ಅಂದ್ರೆ ಇಟ್ಸ್ ಎ ಡೈಮೆನ್ಷನ್ಲೆಸ್, ಅಳತೆಗಳಿಗೆ ಇರಲಾರ್ದಂಥ ಉದ್ದ ಅಗಲ ದಪ್ಪ ಇರಲಾರ್ದಂಥದ್ದು. ಅಂಥ ಒಂದು ಅದಕ್ಕೆ ಬಿಂದು ಅಂತ ಕರಿತೀವಿ. ಆ ನಾದದಿಂದ ಬಿಂದು ಉತ್ಪನ್ನ ಆಗಿ ಆ ಬಿಂದು ಚರಿಸಿದ ಪಾಠಗಳೇ ಸರಳ ರೇಖೆ, ವಕ್ರರೇಖೆ, ಪೂಜಿ, ಮುಂದೆ ಅಕ್ಷರಗಳು, ಆ ಅಕ್ಷರದಿಂದ ಶಬ್ದಗಳು, ಅಂದ್ರೆ ಅದೇ ಕಲೆ, ಅದು ತೋರಿ ಬಂದಿರುವಂತಹ ಕಲೆ. ಹಾಗೆ ಈ ಜಗತ್ತೇನು ಸೃಷ್ಟಿ ಆಯ್ತಲ್ಲ, ಸೃಷ್ಟಿಯಾಗಿ ತೋರಿ ಬಂದಿರುವಂತಹ ಈ ಮೊದಲ ಜಗತ್ತಿನ ಸ್ಥಿತಿಗೆ ಅದಕ್ಕೆ ಮಹಾಲಿಂಗ ಅಂತ ಕರೆದ್ರ ಶರಣರು, ಅದೇ ಓಂ. ಇನ್ನೇನೂ ಅಲ್ಲ ಅದು. ಅವ್ರೇನ್ರ ಕುರುಹು ಬಿಟ್ಟೋದ್ರನ್ ಯಾರು ಯಾವ ಕಾಲದಿಂದ ಬಸವಶಕೆ ಪ್ರಾರಂಭ ಆಗಿರ್ಬೋದು ಅನ್ನೋದನ್ನ ಹಾ ಐತಿಹಾಸಿಕವಾಗಿ ನೋಡೋದಾದ್ರ, ಐತಿಹಾಸಿಕವಾಗಿ ನೋಡುವುದಾದ್ರೆ 12ನೇ ಶತಮಾನದ ಕಾಲ ಅಂತೂ ನಮ್ಮ ಜನಪದರು ಹೇಳ್ಕೊಂತ ಬಂದ್ರು. ನಿಮ್ಗ ಇನ್ನೂ ಒಂದು ಬಹಳ ಅದ್ಭುತವಾಗಿ ಇದನ್ನ ಹೆಂಗ ಪ್ರತಿಕ್ರಾಂತಿ ಮಾಡಿ ನಾಶ ಮಾಡಿದ್ರು ಅಂದ್ರೆ ಇದು ಇತಿಹಾಸ ಉಳಿಲಸಲಾರ್ದಂಗನ ಮಾಡಿದ್ರು. ವಚನಗಳ ನಾಶಕ್ಕೆ ಪ್ರಯತ್ನ ಆಯ್ತು. ವಚನಗಳ ನಾಶಕ್ಕಷ್ಟಲ್ಲ, ಇತಿಹಾಸದೊಳಗೂ ಕೂಡ ಅದೊಂದು ಕಪ್ಪು ಚುಕ್ಕೆಯಾಗಿ ಜನರಿಗೆ ಕಂಡಿರ್ಬೇಕು. ಉಳಿದಿದ್ರು ಕೂಡ ಇಡೀ ಜೀವ ಜಗತ್ತನ್ನು ಉಳಿಸುವುದಕ್ಕಾಗಿ, ಎಲ್ಲ ಕಾಯಕಗಳ ಘನತೆಯನ್ನ ಹೆಚ್ಚಿಸುವುದಕ್ಕಾಗಿ, ಆ ಮಾನವೀಯತೆಯನ್ನು ಬದುಕಿಸುವುದಕ್ಕಾಗಿ ಹುಟ್ಟಿರುವಂತಹ ಈ ಚಳವಳಿ, ಇದು ಜಗತ್ತಿನ ಇತಿಹಾಸದೊಳಗೆ ಧರ್ಮ ವಿದ್ರೋಹಿಯಾಗಿ ಇದು ಜನರಿಗೆ ಕಾಣಬೇಕು ಅನ್ನೋ ರೀತಿಯೊಳಗೆ ಬಿಂಬಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಅದು ತಮಗೆಲ್ಲರಿಗೂ ಗೊತ್ತದ. ಡಿ.ಆರ್. ನಾಗರಾಜ್ ಅವರು ಬಹಳ ಸ್ಪಷ್ಟವಾಗಿ ಅದನ್ನ ಅಲ್ಲಮ ಪ್ರಭು ಮತ್ತು ಶೈವ ಪ್ರತಿಭೆ ಆ ಪುಸ್ತಕದೊಳಗ ಬಹಳ ಬಹಳ ಅಂದ್ರೆ ಬಹಳ ಚಂದ, ಮೊದಲನೇ ಅಧ್ಯಾಯದೊಳಗೆ ಬಹಳ ಚಂದ ವಿವರಿಸ್ತಾರೆ. ಅಂದ್ರೆ ಆ ಗೆಜೆಟಿಯರ್ನೊಳಗೂ ಕೂಡ ಬಸವಣ್ಣ ಒಬ್ಬ ದಗಾಕಾರ, ಒಬ್ಬ ದಾಳಿಕೋರ ಅನ್ನೋ ರೀತಿಯೊಳಗ ಬಸವಣ್ಣನವ್ರನ್ನ ಬಿಂಬಿಸಿಕೊಂತ ಬರ್ತಾರೆ. ಆದ್ರೆ ನಮ್ಮ ಜನಪದರು ಬಹಳ ಚಂದ ಕಟ್ಕೊಂತ ಬಂದ್ರು. ಜನಪದರ ಬಾಯಿಯೊಳಗೆ ಇನ್ನೂವರೆಗೂ ಆ ಕಲ್ಯಾಣ ಕ್ರಾಂತಿಯ ಹಾಡ ಒಂದೊಂದು ಪ್ರದೇಶಕ್ಕೆ ಹೋದ್ರೆ ಒಂದೊಂದು ರೀತಿಯೊಳಗೆ ಹಾಡ್ತಾರೆ. ಒಂದೊಂದಿಷ್ಟು ತಾಂಡಾದಾಗ ಹೋದ್ರೆ ಆ ತಾಂಡಾದ ಒಳಗೆ ನೀನು ಲಂಬಾಣಿ ಪದಗಳೇನದ ಅಥವಾ ಅಲ್ಲಿ ಹಾಡ್ತಾರ, ಹೋಳಿಯ ಪದಗಳೊಳಗೆ ಹಾಡ್ತಾರ, ಹಂತಿ ಪದಗಳೊಳಗೆ ಹಾಡ್ತಾರ. ಒಂದೊಂದು ರೀತಿಯೊಳಗೆ ಅದನ್ನು ವಿವರಿಸಿ ಹೇಳುವಾಗ ಮೈ ಝುಮ್ ಅಂತದ, ರೋಮಾಂಚನ ಆಗ್ತದೆ. ಯಾವ ಕಾರಣಕ್ಕಾಗಿ ಆತು ಇದು? ಶರಣರು ಕಟ್ಟಿಕೊಟ್ಟಿರುವಂತಹ ಮೂಲ ಧರ್ಮ ಏನು? ನಂತರ ಅಪಭ್ರಂಶಗೊಳಿಸ್ಲಿಕ್ಕೆ ಆಯ್ತು, ಅದನ್ನ ಆಮೇಲೆ ವಿಚಾರ ಬಂದಾಗ ಅದನ್ನು ಮಾತನಾಡೋಣಂತ, ಅದನ್ನು ತಪ್ಪಾಗಿ ಪ್ರತಿಪಾದಿಸ್ಕೊಂತ ಬಂದ್ರು. ಶರಣರು ಯಾವ ಕಾರಣಕ್ಕಾಗಿ ಈ ಧರ್ಮವನ್ನು ಕೊಟ್ಟರು? ಇದಕ್ಕೊಂದು ಧರ್ಮ ಅಂತ ಕರಿಬೇಕೋ ಕರಿಬಾರ್ದೋ, ಮೂಲ ಆಶಯ. ಯಾಕಂದ್ರೆ ಎಲ್ಲ ಧರ್ಮಗಳಿಗೂ ಕೂಡ ತಾವೇನ ಹೇಳ್ತಿರಲ್ಲ, ಹೊರಗಡೆ ಎಲ್ಲ ಕಡೆ ಕ್ಲಾರಿಟಿ ಅದ ಅಂದ್ರೆ, ಕ್ಲಾರಿಟಿ ಅಂದ್ರೆ ಇಟ್ ರೆಫರ್ಸ್ ಟು ವಾಟ್? ಕ್ಲಾರಿಟಿ ಅಂತ ಇಲ್ಲ. ಕ್ಲಾರಿಟಿ ಅಂದ್ರೆ ಬಹಿರಂಗ. ಬಹಿರಂಗದ ನಮ್ಮ ಬದುಕಿನೊಳಗೆ ಒಂದು ಸ್ಪಷ್ಟತೆ ಇತ್ತು ಅಂತಂದ್ರೆ ಅದಕ್ಕೆ ನೀವು ಕ್ಲಾರಿಟಿ ಅಂತೀರಿ. ಅಂತರಂಗದೊಳಗೆ ಏನಾಯ್ತೋ, ನನ್ನ ಅಂತರಂಗದಾಗ ಏನಾಯ್ತೋ, ನಿಮ್ಮ ಅಂತರಂಗದಾಗ ಏನಾಯ್ತೋ ಸಂಬಂಧಪಟ್ಟದ್ದು ಅಲ್ಲ. ಅದು ನನ್ನ ಒಳಗಿನ ಸಮಸ್ಯೆ ಮತ್ತು ನನ್ನ ಒಳಗಿನ ಸ್ಥಿತಿ. ಅದು ನನಗಷ್ಟೇ ಗೊತ್ತದು, ನಿಮಗೇನು ಗೊತ್ತಾಗೋದಿಲ್ಲ. ಹೌದು. ಆದ್ರೆ ನನಗೆ ಕ್ಲಾರಿಟಿ ಐತಿ ಅನ್ನುವಂಥದ್ದು ನನ್ನ ನಡಾವಳಿಯೊಳಗೆ, ನನ್ನ ಆಚಾರದೊಳಗೆ, ನನ್ನ ಕ್ರಿಯೆಯೊಳಗೆ. ಹೀಗಾಗಿ ಅಂತರಂಗದ ಜ್ಞಾನ ಅನ್ನುವಂಥದ್ದು ಬಹಿರಂಗದ ಕ್ರಿಯೆಯಾದಲ್ಲಿ ಮಾತ್ರ ಅಂತರಂಗದ ಜ್ಞಾನಕ್ಕೆ ಮಹತ್ವ ಇರ್ತದ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂಥದ್ದು ಜ್ಞಾನ ಆಯ್ತು, ಹೇಳೋದಾಯ್ತು, ಜ್ಞಾನ ಆಯ್ತದು. ಆದ್ರೆ ಅದು ಬದುಕಾಗಬೇಕಲ್ಲ. ಬದುಕಾಗ್ಲಿಕ್ಕಂದ್ರೆ ಆ ಮಾತುಗಳಿಗೆ ಏನೂ ಅರ್ಥ ಇಲ್ಲ. ಆ ಮಾತುಗಳಿಗೆ ಅರ್ಥ ಇಲ್ಲ. ಶರಣರು ಇದನ್ನು ಒಪ್ಪೋದಿಲ್ಲ. ಈ ಶುಷ್ಕ ಜ್ಞಾನ ಅಂತ ಕರೀತಾರ ಅವರು, ಪೊಳ್ಳು ಜ್ಞಾನ ಅಂತ ಕರೀತಾರ, ತೂತ ಜ್ಞಾನಿಗಳು ಅಂತ ಹೇಳ್ತಾರ. ಹಾಲೋನೆಸ್ ಅವರಲ್ಲಿ ಏನೇನೇನೂ ಇಲ್ಲ. ಏನೇ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಹೇಳುವುದಕ್ಕೊಂದು ನಡೆದುಕೊಳ್ಳುವುದಕ್ಕಾಗಿ ಅಂದ್ರೆ ಇಂಥದನ್ನು ಶರಣರು ಒಪ್ಪಲಿಲ್ಲ. ಯಾವ ಸತ್ಯ ಅಂತ ನೀವು ಜಗತ್ತಿನ ಸತ್ಯಗಳನ್ನ ಹೇಳ್ಕೊಂತ ಬಂದಿರೋ ಆ ಸತ್ಯಗಳು ಯಾರ ಸೊತ್ತು ಅಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಬಸವಣ್ಣನವರು ಹೇಳಿದ ಕಾರಣಕ್ಕಾಗಿ ಅವು ಸತ್ಯಗಳಲ್ಲ. ಬುದ್ಧ ಹೇಳಿದ ಅನ್ನುವಂತಹ ಕಾರಣಕ್ಕಾಗಿ ಸತ್ಯಗಳಲ್ಲ. ಅವು ಜಾಗತಿಕ ಸತ್ಯಗಳು, ಹೇಳಿದ್ರು ಅಷ್ಟೇ, ಹೇಳದಿದ್ರು ಅಷ್ಟೇ. ಅಲ್ಲ, ಇತಿಹಾಸದಲ್ಲಿ ಅಂತ ಜಾಗತಿಕ ಸತ್ಯಗಳ ಉಳಿದಿರ್ತಾವ ಅದಾವ್ ಹೌದಲ್ರಿ. ಅಂದ್ರೆ ಅವು ಯಾರ್ದೂ ಸೊತ್ತಲ್ಲ. 4 ಒಳ್ಳೆ ಮಾತುಗಳು ಎಲ್ಲರ ಇದ್ದು ಅಂತಂದ್ರ ಅಲ್ಲಿ ಅದಾವು. ಅವ್ರು ಮೊದಲು ಹೇಳ್ಯಾರ, ಇವ್ರು ಮೊದಲು ಹೇಳ್ಯಾರ ಇಲ್ಲ. ಯಾವತ್ತು ಜಗತ್ತು ಹುಟ್ಟುಕೊಂಡು ಬಂದೈತಿ, ಯಾವಾಗ ಕುಟುಂಬ ಜೀವನದ ವ್ಯವಸ್ಥೆ ಬಂದೈತಿ, ಸಹಜೀವನದ ವ್ಯವಸ್ಥೆ ಬಂದೈತಿ, ಅವಾಗ ನಾವೆಲ್ಲರೂ ಸುಂದರವಾಗಿ ಹ್ಯಾಂಗ ಬದುಕಬೇಕು ಅನ್ನುವಂಥ ಆಲೋಚನೆಯ ಹಿನ್ನೆಲೆಯೊಳಗ ಒಂದಿಷ್ಟು ಮೌಲ್ಯಗಳನ್ನು ರೂಪಿಸಿಕೊಂತ ಬಂದ್ವಿ. ಆ ಮೌಲ್ಯಗಳು ಇಡೀ ಮಾನವೀಯತೆಯ ಸೊತ್ತೆ ಹೊರತು ಯಾವುದೇ ಧರ್ಮದ ಸೊತ್ತ. ಮಾನವೀಯತೆ ಆಧಾರದ ಮೇಲೆ ಒಂದು ಸಮೂಹವನ್ನು ಕಟ್ಟಿದ್ರು. ಹೌದು, ಗುಂಪನ್ನ ಕಟ್ಟಿದ್ರು. ಅಷ್ಟೇ ಅಲ್ಲ, ಅನುಭವ ಮಂಟಪ ಕಟ್ಟಿದ್ರು. ಏನು ಏನು ಆಧಾರದ ಮೇಲೆ ಅದನ್ನ ಉಳಿಸ್ಕೊಂಡು ಬಂದ್ರೆ, ಯಾಕಂದ್ರ
ಹಿಂದೂಯಿಸಂ ಇತ್ತು, ಏನೇನೋ ನಂಬಿಕೆಗಳಿದ್ದು. ಹಿಂದೂಯಿಸಂ ಹಿಂದಿರ್ಲಿಲ್ಲ, ಬುದ್ಧಿಸಂ ಇತ್ತು, ಬುದ್ಧಿಸಂ ಇತ್ತು, ಜೈನಿಸಂ ಜೈನಿಸಂ ಇತ್ತು. ಹಿಂದಿರುವಂತಹದ್ದು ಇದು ವೈದಿಕ ಸಂಸ್ಕೃತಿ ಅಷ್ಟೇ. ಇತ್ತಲ್ಲ, ಅದರ ಪರ್ಯಾಯವಾಗಿ ಹಿಂದೂ ಧರ್ಮ ಇರಲೇ ಇಲ್ಲ. ಅಲ್ಲ, ಬೇಸ್ ಏನ್ ಇಟ್ಕೊಂಡ್ರು ಯಾವುದು? ಇವರು ಶರಣರು ಶರಣರು ಇಟ್ಕೊಂಡಿದ್ದೇ ಸಮಾನತೆ. ಅದು ಬಹಿರಂಗ ಆಚರಣೆ ಆಯ್ತು, ಬಹಿರಂಗದ ಆಚರಣೆ. ಅದು ಬಹಿರಂಗದೊಳಗ ಸಮಾನತೆಯನ್ನ ಬದುಕುವುದು ಅಂತಂತಂದ್ರೇನು? ಅದು ನಮ್ಮ ಅಂತರಂಗದ ಮನಸ್ಥಿತಿ ಆಗಿರ್ಬೇಕು. ಇರ್ಲಿಕ್ಕಂದ್ರೆ ವೇಷಧಾರಿ. ಅದಕ್ಕೆ ಅವ್ರು ಹೇಳ್ತಾರ, ಆಚಾರವಿಲ್ಲದಿದ್ದ ಗುರು ನರ, ಆಚಾರವಿಲ್ಲದಿದ್ದ ಲಿಂಗ ಪಾಷಾಣ ಕಲ್ಲದು, ಆಚಾರವಿಲ್ಲದಿದ್ದ ಜಂಗಮ ವೇಷಧಾರಿ, ಆಚಾರವಿಲ್ಲದಿದ್ದ ಪಾದೋದಕ ಬಚ್ಚಲ ನೀರು ಅನ್ನುವಷ್ಟರ ಮಟ್ಟಿಗೆ ಶರಣರು ಕರೀತಾರೆ. ಅದಕ್ಕೊಂದು ಅರ್ಥದ, ಅದಕ್ಕೊಂದು ಜ್ಞಾನ ಅಂತ ಇರುವುದಾದ್ರೆ ಆ ಜ್ಞಾನದ ಪ್ರವಾಹ ನಮ್ಮ ಕ್ರಿಯೆಯೊಳಗೆ ಅದು ಬರಬೇಕದು. ಆ ಕ್ರಿಯೆಯೊಳಗೆ ಬರದೇ ಹೋದ್ರೆ ಅದು ಶುಷ್ಕ ಜ್ಞಾನ ಅಂತ ಅನಿಸ್ಕೊಳ್ತೈತಿ. ನಾಯಿ ಮಲೆನ ಹಾಲು ಅಂತೀವಲ್ಲ ಸರಿ. ಈಗ ಹಂಗೆ ನೋಡೋದಾದ್ರ ಆಧುನಿಕದೊಳಗ ಈ ಧರ್ಮವನ್ನ ಜ್ಞಾನದ ರೂಪದಲ್ಲಿ ಓದ್ಕೊಂಡವ್ರು ಹೇಳ್ತಾ ಹೊರಟಿವಿ, ಏನೂ ಆಳ ಇಲ್ಲ. ಇದನ್ನ ಸಾಮಾನ್ಯರಲ್ಲಿ ಆಳವಾಗಿ ತರಬೇಕಾಗಿದ್ರ ಏನ್ ಕ್ರಮ ಕೈಗೊಂಡಿರ್ಬೋದು ಬಸವಣ್ಣ? ಅದೇ ವಿಷಯ ಅವರನ್ನ ನಾನು ಹೇಳ್ಬಿಡ್ತೀನಿ. ಅವರಲ್ಲಿ ಸ್ಪಷ್ಟತೆ ಇತ್ತು. ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಹುಟ್ಟಿದಂಥವ್ರು, ಪಶು ಪಕ್ಷಿ ಪ್ರಾಣಿಗಳು, ಈ ನಿಸರ್ಗ ಹುಟ್ಟಿರುವಂಥದ್ದು. ಏನು ನಿಮ್ಮ ಜ್ಞಾನ ಹೇಳ್ತದ, ಜಗತ್ತು ಹೆಂಗೆ ನಿರ್ಮಾಣ ಆಯಿತು ಅಂತ ಹೇಳ್ತದ. ಒಂದೇ ರೀತಿಯಲ್ಲಿ ಹುಟ್ಟಿರುವಂಥವ್ರು, ಅದೇ ಪಂಚಭೂತಗಳನ್ನು ಬಳಸಿಕೊಂಡು ಹುಟ್ಟಿದಂಥವ್ರು. ಆಶ್ಚರ್ಯ ಅಂದ್ರೆ ನಮ್ಮ ಮೂಲಗಳನ್ನು ಹಿಂಗೆ ಹುಡುಕೊಂತ ಹೊಂಟ್ರೆ, ನಮ್ಮೆಲ್ಲರ ಮೂಲ ಒಂದೇ ಅದ. ನಮ್ಮೆಲ್ಲರ ಮೂಲ ಒಂದೇ ಅದ. ಬಸವಣ್ಣನವ್ರು ಹೇಳ್ತಾರೆ, ಬಹಳ ಮೂಲ ಸಿದ್ಧಾಂತದ ವಚನ ಇದು. ಇದನ್ನು ನಾವು ಏನು ಮಾಡಿದ್ವಿ ಅಂದ್ರೆ ಸ್ಥಳಕಟ್ಟಿಗೆ ಜೋಡಿಸಿ ಅದನ್ನು ಪ್ರಾಣಲಿಂಗಿ, ಭಕ್ತನ ಪ್ರಾಣಲಿಂಗಿ ಸ್ಥಳಕ್ಕೆ ಅದನ್ನು ಅಲ್ಲಿ ಇಟ್ಟುಬಿಟ್ವಿ. ಭಾಳ ಸರಳ ವಚನ, ಒತ್ತಕ್ಷರ ಇಲ್ಲ, 4 ಸಾಲಿನ ವಚನ. ಸಣ್ಣ ಮಕ್ಕಳು ಅನ್ಬೋದು, ಬೇಕಾದವರು ಅನ್ಬೋದು, ತೊದಲು ನುಡಿಯುವಂಥವ್ರು ಅನ್ಬೋದು ಅಂತೇಳಿ ಆ ವಚನ ಅನಿಸಿಬಿಟ್ವಿ. ಆದರೆ ಇಡೀ ಧರ್ಮದ ಸಿದ್ಧಾಂತವನ್ನು ಹೇಳುವಂತಹ ವಚನ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ತಂದೆಯೂ ನೀನೇ, ಮಾದರಸರಲ್ಲ. ತಾಯಿಯೂ ನೀನೇ, ಮಾದಲಾಂಬಿಕೆ ಅಲ್ಲ. ಇಲ್ಲ ತಂದ ಮಾದರಸ ಅಂತ ಅನ್ಬಹುದಾಗಿತ್ತಲ್ಲ. ಈ ಮಲ ಸಂಬಂಧವನ್ನು ಒಪ್ಪಿಕೊಳ್ಳಲಿಲ್ಲ. ಇದು ಜೈವಿಕ ಪ್ರಕ್ರಿಯೆ ಹುಟ್ಟಿರುವಂತಹದ್ದು. ಇದನ್ನು ಮೀರಿ ನಿಲ್ಲಬೇಕು ನಾನು. ತಂದೆ ತಾಯಿಗಳು ನಮ್ಮ ಮೂಲ ಅನ್ನೋದಾದ್ರೆ ಅದು ಯಾವುದು? ಅದು ನೀನೇ. ನೀನು ಏನು ಅನ್ನೋದು ನಂತರ ವಿಚಾರ ಮಾಡೋಣ. ತಂದೆಯೂ ನೀನೇ, ತಾಯಿಯೂ ನೀನೇ, ತೋರಿ ಬರುವಂತಹ ಬಂಧು ಬಳಗ ಇದೆಲ್ಲವೂ ನೀನೇ. ಕೊನೆಗೆ ಏನ್ ಹೇಳ್ತಾರ? ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಈ ಜಗತ್ತಿನೊಳಗೆ ಏನೇನು ತೋರಿ ಬರ್ತೈತೋ ಅದು ಎಲ್ಲವೂ ನೀನಲ್ಲದೆ ಇನ್ನೇನು ಅಲ್ಲ. ಅಣುರೇನು ತೃಣಕಾಷ್ಟದೊಳಗೆ ದೇವರದಾನ ಅಂತೇಳಿ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ಕೊಂಡು ಹೊಂಟಿರಲ್ಲ. ಇಲ್ಲಿ ಅಪ್ಪ ಅವ್ರು ಸ್ಪಷ್ಟವಾಗಿ ಹೇಳ್ತಾರ, ಕಾಣುವುದೆಲ್ಲವೂ ಕೂಡಲ ಸಂಗಮವೇ. ಆ ಅದ್ಭುತವಾಗಿರುವಂತಹ ಮಹಾಚಿತ್ತು, ಯಾವ ಆ ಮಹಾಚಿತ್ತಿನ ಚಿದಂಶದಿಂದ ಈ ಜಗತ್ತೆಲ್ಲ ಸೃಷ್ಟಿಯಾಯಿತೋ ಆ ಮೂಲ ಚಿತ್ತಿಗೆ, ಅದು ನಿರಾಕಾರದ, ನಿರ್ಗುಣದ, ನಿರವಯದ, ನಿರಾವಲಂಬಿಯದ ಅಂತಪ್ಪ ಆ ಮಹಾತತ್ವ ಅದು ಹಿಂಗೆ ತೋರಿ ಬಂತದು. ನಾವೆಲ್ಲರೂ ಅದರ ಮೂಲಿಗರು. ಆ ಮೂಲ ಏನೈತಲ್ಲ, ಆ ಮೂಲಕ್ಕೆ ಜಾತಿ, ಕುಲ, ಗೋತ್ರ ಮುಂತಾದವುಗಳು, ಗಂಡು ಹೆಣ್ಣು, ವರ್ಗಭೇದ, ವರ್ಣಭೇದ ಏನೇನೂ ಇಲ್ಲ. ಒಂದೇ ಮೂಲದಿಂದ ಬಂದಿರುವಂಥವ್ರು ತಂದೆ ತಾಯಿಗಳಿಗೆ ಹುಟ್ಟಿದ ಮಕ್ಕಳು ತಂದೆ ತಾಯಿಗಳ ಸ್ವರೂಪವನ್ನು ಪಡೆಯುವರಲ್ಲದೆ ಬೇರೆ ಆಗ್ಲಿಕ್ಕೆ ಸಾಧ್ಯದೇನು? ಹಂಗ ಆ ಮೂಲ ಚಿತ್ತಿನ ಚಿದಂಶದಿಂದ ಬಂದಿರುವಂಥವ್ರು ಆ ಮೂಲ ಚಿತ್ ಸ್ವರೂಪನೇ ನಾವೆಲ್ಲ. ಹಂಗಾರೆ ಅವ್ರ ದೃಷ್ಟಿಯೊಳಗ ಮೂಲ ಚಿತ್ತು ಹಿಂಗ ಬಹು ಆಯ್ತು. ಏನೇನೂ ಇರಲಾರ್ದಂಥದ್ದು, ಶೂನ್ಯವಾಗಿರುವಂಥದ್ದು, ಶೂನ್ಯ ಅಂತೂ ಕೂಡ ಅನ್ಲಿಕ್ಕೆ ಬರೋದಿಲ್ಲ. ಆ ಹಿನ್ನೆಲೆಗ ನಿಶೂನ್ಯವಾಗಿರುವಂತಹ ಮಹಾವಸ್ತು ಏನಿತ್ತಲ್ಲ, ಅದು ಮುಂದೊಂದು ದಿನ ಅನೇಕ ಸಾವಿರ ವರ್ಷಗಳು ತಗೊಂಡವು. ಈ ಸೃಷ್ಟಿ ಇದು ಹುಟ್ಟಿದ ನಂತರ 4.5 ಮಿಲಿಯನ್ ಕೋಟಿ ವರ್ಷಗಳು ಅಂತ ಹೇಳ್ತಾರೆ. ಇದರ ಆಚೆ ಸಹಜವಾಗಿತ್ತದು, ನಿರಾವಲಂಬಿ ಆಗಿತ್ತದು, ನಿರಂಜನವಾಗಿತ್ತದು, ಅವಯವಗಳು ಇರಲಿಲ್ಲ ಅದಕ್ಕೆ. ಹೀಗಾಗಿ ಆಕಾರಣ ಇಲ್ಲಂದಾಗ ವಿಕಾರತೆ ಎಲ್ಲಿಂದ ಬರ್ತೈತಿ? ಹಂಗ ಇತ್ತದು. ಅಂತಪ್ಪ ವಸ್ತುವಿನ ಅಂಶದಿಂದ ಬಂದಂಥವ್ರು ನಾವೆಲ್ಲ. ನಾವು ನಾಯಿ ಆಗಿರಬಹುದು, ನರಿ ಆಗಿರಬಹುದು, ಪಶು ಆಗಿರಬಹುದು, ಪಕ್ಷಿ ಆಗಿರಬಹುದು, ಗಿಡ ಆಗಿರಬಹುದು, ಮರ ಆಗಿರಬಹುದು, ಗಂಡ ಆಗಿರಬಹುದು, ಹೆಣ್ಣಾಗಿರಬಹುದು, ಏನೇ ಆಗಿರಬಹುದು, ನಾವೆಲ್ಲರೂ ಆ ಮೂಲ ಚಿತ್ತಿನ ಚಿದಂಶವೇ. ಅಲ್ಲಿಂದ ಪಂಚಭೂತಗಳು ಬಂದು ಆ ಪಂಚಭೂತಗಳನ್ನ ಬೇರೆ 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 ಪ್ರಮಾಣದೊಳಗೆ ಬಳಸಿಕೊಂಡು ಹಿಂಗೆ ಬೇರೆ ಬೇರೆ ರೂಪಗಳಾಗ್ಯದ. ಇದು
ಗಾಳಿ ಹಿಂಗೆ ಹರಿತಿತ್ತು ಅಂದ್ರೆ ವಚನಕಾರ ಬಹಳ ಸ್ಪಷ್ಟ ಹೇಳ್ತಾಳೆ. ಗಾಳಿ ಹರಿತಿತ್ತಂದ್ರೆ ಯಾವ್ಯಾವ ಹೂವಿನ ಮೇಲೆ ಹರಿತೈತಿ ಆ ಹೂವಿನ ವಾಸನೆ ತಗೊಂಡು ಎಲ್ಲರಿಗೆ ತೋರುವ ಹಾಗೆ ಆ ಮೂಲ ಚಿತ್ತಿನ ಚಿದಂಶ ತನ್ನಿಂದ ನಿರ್ಮಾಣವಾಗಿರ್ತಕ್ಕಂಥ ಪಂಚಭೂತಗಳನ್ನ ತಾನೇ ಅದು ಹೊಂದಿಸಿಕೊಂಡು ಬೇರೆ ಬೇರೆ ಪ್ರಮಾಣದೊಳಗೆ ಸೇರಿಕೊಂಡು ಬೇರೆ ಬೇರೆ ರೀತಿಯೊಳಗೆ ರೂಪಗಳಾಗಿ ತೋರಿ ಬಂತು. ತೋರಿ ಬರುವುದೆಲ್ಲವೂ ನೀನೇ, ನೀನಲ್ಲದೆ ಮತ್ತಾರು ಕೂಡಲ ನೀನು ಯಾರು? ಆ ನೀನೇ ಮೂಲ ಚಿತ್ತು. ಆ ಮೂಲ ಚಿತ್ತಿನ ಚಿದಂಶ ಅಂತ ನಾವು ಯಾವ ಕರಿತೀವಿ ಅದನ್ನ ದೇವ್ರಂದ್ರ ಅದಕ್ಕೆ ನೀವು ಅನ್ಕೋಬಹುದು. ಯಾಕಂದ್ರೆ ದೇವರು ಅಂತ ಅನ್ನುವಂಥದ್ದನ್ನ ನಿಜವಾದ ರೀತಿಯೊಳಗೆ ನೀವು ಡಿಫೈನ್ ಮಾಡಿದ್ರ ದೇವ್ರಂದ್ರ ಮತ್ತೆ ಅನ್ಕೋಬಹುದು. ದೇವರು ಅನ್ನೋದೊಂದು ವ್ಯಕ್ತಿ ಅಲ್ಲ, ದೇವ್ರು ಅನ್ನೋದು ನಿರ್ಗುಣ ನಿರಾಕಾರ. ದೇವ್ರು ಹೊರಗಿದೆಯೋ ನಮ್ಮೊಳಗಿದೆಯೋ ಅಲ್ಲ, ಈಗ ನೀವೇ ಹೇಳ್ಬಿಡ್ಬೇಕು ಅದನ್ನೀಗ. ಅಲ್ಲ, ದೇವ್ರು ಎಲ್ಲಾ ಕಡೆನೂ ಐತಿ ಅಂದಾಗ ಅದನ್ನ ಬಿಟ್ಟು ಇನ್ನೊಂದಿಲ್ಲ. ಒಳಗ ಹೊರಗನ್ನು ಪ್ರಶ್ನೆನೂ ಬರುದಿಲ್ಲ. ಬಯಲಂದ್ರೆ ಒಳಗ ಬಯಲು ಹೊರಗ ಬಯಲು. ಈಗ ನಮ್ಮ ಮನೆಯು ಹೊರಗಡೆ ಬಯಲು ಅಂತಂತಂದ್ರೆ ಈ ಗೋಡಿ ಕಟ್ಟಿನ ಅಂದಾಗ ಒಳಗ ಹೊರಗ ಅನ್ನೋದಾಯ್ತು. ಗೋಡಿ ಇದ್ದಿಲ್ಲ ಅಂದ್ರ ಅದು ಅಖಂಡದ, ಅದನ್ನ ವಿಭಜಿಸಲಿಕ್ಕೆ ಬರೋದಿಲ್ಲ. ಅದು ಪರಿಪೂರ್ಣದ ಅಖಂಡದ. ಇಂಥ ವಿಭಜಿಸಲಿಕ್ಕೆ ಬಾರದ ರೀತಿಯೊಳಗದ. ಈ ಗೋಡಿ ತೆಗೆದ್ರ ಒಳಗ ಹೊರಗ ಹೆಂಗ ಒಂದಾಗ್ತಿತ್ತು ಹಂಗ ನನ್ನ ನಿಮ್ಮ ಮಧ್ಯೆ ಈ ಗಿಡ ಈ ದೇಹ ನೋಡಿಬಿಟ್ರ ಬಹಳ ಚಂದ ಈ ತತ್ವ. ಈ ದೇಹ ನೋಡಿಬಿಟ್ರೆ ಕೈ ಬೇರೆ, ಬೆರಳುಗಳು ಬೇರೆ, ಕಾಲು ಬೇರೆ, ಕಣ್ಣು ಬೇರೆ, ಮೂಗು ಬೇರೆ, ಕಿವಿ ಬೇರೆ, ಬೇರೆ ಬೇರೆ ಹೆಸರು ಕೊಟ್ಟಿವಿ, ಬೇರೆ ಬೇರೆ ಕೆಲಸನ ಮಾಡ್ತಾವು. ಆದ್ರೆ ಒಂದೇ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ದೇಹ ಅನ್ನೋದ ಒಂದು ಮಾದರಿ ಹಿಡ್ಕೊಂಡು ಈ ಕಾಯ ಜೀವದ ಹೊಲಿಗೆಯ ಭೇದವನ್ನ ನಾವು ಅರ್ಥ ಮಾಡ್ಕೋಬೇಕು. ದೇಹವೇ ದೇವಾಲಯ. ದೇಹ ಇಲ್ಲ, ಇದನ್ನ ಸ್ವಲ್ಪ ಕೇಳಿಬಿಡ್ರಿ. ಇದನ್ನ ಸ್ವಲ್ಪ ಕೇಳಿದ ಮುಗಿಸಿದ್ರೆ ಮುಂದೆ ಸರಿಯಾಗಿ ಬಿಡ್ತೈತಿ ಅಂತ ನನಗನಿಸ್ತದೆ. ಅಂದ್ರ ಈ ಚರ್ಮ ಇದನ್ನ ನಮ್ಮನ್ನ ಈ ಎಲ್ಲವುಗಳನ್ನ ಬಂಧಿಸ್ಯದ. ಒಳಗೆ ಎಲ್ಲವೂ ತಮ್ಮ ಕೆಲಸಗಳನ್ನ ತಾವು ಮಾಡ್ತಾವು. ಎಲ್ಲವೂ ತಮ್ಮ ಕೆಲಸಗಳನ್ನ ಮಾಡುವ ಹಿನ್ನೆಲೆಯೊಳಗೆ ಈ ದೇಹಕ್ಕೆ ಒಂದು ಅಸ್ಮಿತೆ ಅನ್ನೋದು ಉಳ್ಕೊಂಡದ. ಈ ಉಳ್ಕೊಂಡ ಅಂದ್ರೆ ಇವೆಲ್ಲವೂ ಕೂಡ ಆ ಮೂಲ ಚೈತನ್ಯದ ಭಾಗವೇ. ನಾನು ಅಂದ್ರೆ ಕಣ್ಣಲ್ಲ, ಕಿವಿಯಲ್ಲ, ಮೂಗಲ್ಲ ಹೇಳ್ತೀವಲ್ಲ. ನನ್ನ ಮೂಗು ಅಂದ್ರೆ ನನ್ನ ಅಂದ್ರೇನು? ನೀನೇ ತಾಯಿ ಅಂದ್ರೆ ನೀನು ಅಂದ್ರೆ ಯಾರು? ನಾನು ನೀನು ಅನ್ನುವಂತಹ ಎಲ್ಲ ಸಂದೇಹಗಳಿಗೆ ಅರ್ಥವಿಲ್ಲದ ರೀತಿಯೊಳಗ ಎಲ್ಲದಕ್ಕೂ ಅರ್ಥವಾಗಬಲ್ಲುವಂತ ಒಂದು ಮಹಾತತ್ವ ಒಗಟಿನ ರೂಪದೊಳಗದ. ಅಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಅದರ ಪ್ರತಿನಿಧಿಯಾಗಿ ಅದರ ಪ್ರತಿರೂಪವಾಗಿ ಈ ತೋರಲಿಕ್ಕಾಗಿ ಇವು ಬೇರೆ 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 ಅವಯವಗಳು ನಿರ್ಮಾಣ ಆದವು. ಅಂದ್ರ ಇಲ್ಲಿ ನಾನು ಬೇರೆ ಅಲ್ಲ, ಮೂಗು ಬೇರೆ ಅಲ್ಲ, ಕಣ್ಣು ಬೇರೆ ಅಲ್ಲ, ಕಿವಿ ಬೇರೆ ಅಲ್ಲ, ಎಲ್ಲವೂ ಕೂಡ ಮೂಲ ಒಂದೇ ದೇಹದ ಭಾಗಗಳು ಅಂತ ನಾವು ಹೆಂಗ ಅರ್ಥ ಮಾಡ್ಕೊಂತೀವಿಯೋ, ಮಹಾಲಿಂಗ ಅನ್ನುವಂಥದ್ದು ಒಂದದ. ಅದ್ರೊಳಗಿರುವಂತಹ ನಾವು ನೀವುಗಳು ಬೇರೆ ಅಲ್ಲ. ಯಾಕಂದ್ರೆ ಅದು ಅಖಂಡದ ಅಂತ ನೀವು ಒಪ್ಕೊಂತೀರಿ. ಚೈತನ್ಯ, ಆ ಮೂಲ ಚೈತನ್ಯ ಅದೇ ಚಿತ್ತು, ಅದು ಅಖಂಡದ ಅಂತ ಒಪ್ಕೊಂತೀರಿ. ನಿಮ್ಮೊಳಗೊಂದು ಬೇರೆ, ನನ್ನೊಳಗೊಂದು ಬೇರೆ ಅಂತಂತಂದ್ರ ಅದಕ್ಕೆ ಪ್ರತ್ಯೇಕ ಅಸ್ತಿತ್ವ ಐತೆ ಅಂದಂಗ ಆಗ್ತದ. ಇಲ್ಲ, ಅದು ಅಖಂಡದ, ಅದು ಪರಿಪೂರ್ಣದ. ನನ್ನ ಹೊರಗೈತಿ ಅಂತ ನೀವು ಅಂದ್ರಿ ಅಂದ್ರ, ನನ್ನ ಹೊರಗೈತಿ ಅಂತ ನೀವು ಅಂದ್ರಿ ಅಂದ್ರ, ಅದನ್ನ ಬಿಟ್ಟು ನಾ ಅದೀನಿ ಅಂದ್ರೆ ಆ ಮಟ್ಟಿಗೆ ಅದು ಅಪರಿಪೂರ್ಣ ಅಂತ ಅನ್ಸ್ಕೊಳ್ತೈತಿ. ಅದು ಎಲ್ಲರೊಳಗಿರುವಂತಹ ಒಂದೇ ಸತ್ಯ. ಅದು ಯಾಕೆ ನನಗ ನಿಮ್ಗ ಬ್ಯಾರೆ ಅನ್ಸುತ್ತೈತಿ ಅಂತಂದ್ರ, ನಿಮ್ಮ ಮಧ್ಯೆ ಈ ವಾಯು ಏನದಲ್ಲ, ಈ ಟ್ರಾನ್ಸ್ಪರೆಂಟ್ ವಾಯು ಇರೋಣದ್ರಿಂದ ಅದು ಅರ್ಥ ಆಗುದಿಲ್ಲ. ಆದ್ರೆ ಅನೇಕ ಸಂದರ್ಭದೊಳಗೆ ನಮಗೆ ಅರ್ಥ ಆಕತಿ. ಎಲ್ಲೋ ಯುದ್ಧ ಆಗ್ತದ, ಎಲ್ಲೋ ಯಾರ ಮನ್ಯಾಗೋ ಸಾಯ್ತಾರೋ, ಎಲ್ಲೋ ಒಂದು ಅತ್ಯಾಚಾರ, ಎಲ್ಲೋ ಒಂದು ಏನೋ ಆಗ್ತದ, ನಮ್ಮೆಲ್ಲರ ಮನಸ್ಸು ಮಿಡಿತದ. ಏನು ಸಂಬಂಧದ? ನೋವಿಗೆ ನಿಮ್ಗೆ ರಕ್ತ ಸಂಬಂಧ ಬೇಕು ಅಂತನ್ನುವಂಥದ್ದನ್ನ ಮೀರಿ ಅಲ್ಲಿ ಒಂದು ಯಾವುದೋ ಸಂಬಂಧ ಬರ್ತೈತಿ. ಅದಕ್ಕೆ ಅದು ಪ್ರೀತಿಯ ಸಂಬಂಧ, ಅದು ಭಕ್ತಿಯ ಸಂಬಂಧ. ನಾವು ನೀವುಗಳೆಲ್ಲರೂ ಕೂಡ ಒಂದೇ ಅನ್ನುವಂತಹ ಸಂಬಂಧ. ಕಾಲಿಗೆ ಬಟ್ಟಿಗೆ ನೋವಾದ್ರೆ ಇಡೀ ದೇಹವೇ ನೋವು ಪಡುವ ಹಾಗೆ ಎಲ್ಲೋ ಜಗತ್ತಿನ ಎಲ್ಲೋ ಭಾಗದೊಳಗೆ ಒಂದು ನೋವು ಆತಂದ್ರೆ ಇಡೀ ದೇಹವೇ ನೋವು ಪಡ್ತದ. ಅಂದಮೇಲೆ ನಾವೆಲ್ಲರೂ ಕೂಡ ಅಲ್ಲಿಂದ ನಮಗೆ ನೋವು ಆಗ್ತೈತೆ ಅಂದ್ರೆ ನನ್ನ ಭಾಗವೇ ಅದು ಅನ್ನುವಂತಹ ಸತ್ಯವನ್ನ ತಿಳಿದುಕೊಳ್ಬೇಕು. ಈ ದೇಹವನ್ನ ಮಾದರಿಯನ್ನಾಗಿಟ್ಟುಕೊಂಡು ನಾವು ಒಂದಿಷ್ಟು ಪ್ರಯೋಗಗಳನ್ನು ಮಾಡಬೇಕು. ಆ ಪ್ರಯೋಗದ ಮುಖಾಂತರ ಕಾಯ ಜೀವದ ಹೊಲಿಗೆಯ ಈ ಭೇದವನ್ನ ಅರ್ಥ ಮಾಡಿಕೊಳ್ಳಬೇಕು. ಹಂಗ ನೋಡಿಕೊಂಡಾಗ ನಾನು ನೀನು ಬೇರೆ ಅಂತ ಅನ್ಸೋದಿಲ್ಲ. ನಾಮರೂಪ ಕ್ರಿಯೆಗಳಿಂದ ಭಿನ್ನವಾಗಿ ತೋರುವಂತಹ ಈ ಎಲ್ಲ ವ್ಯವಸ್ಥೆಯನ್ನು ಕಳೆದುಕೊಂಡು ನಾವು ಒಂದೇ ಅನಿಸ್ತದ. ಭಿನ್ನವಾಗಿ ತೋರುವಾಗಲೂ ಕೂಡ ನಾವು ಸಮಾನರು ಅನಿಸ್ತದ. ಸಮರತಿ, ಸಮ ಸುಖ, ಸಮ ಕಳೆ ನಮ್ಮೊಳಗೆ ಹುಟ್ಟುತ್ತದೆ. ಎಲ್ಲರಲ್ಲಿಯೂ ಕೂಡ ಸಮಾನವಾಗಿರುವಂತಹ ಪ್ರೀತಿ, ಎಲ್ಲರಲ್ಲಿಯೂ ಕೂಡ ಸಮಕಳೆ, ಆ ದೇವಕಳೆ, ಆ ಚೈತನ್ಯದ ಕಳೆ ಅಂತ ಕಾಣಿಸ್ತದ. ನನಗೆ ಕರ್ರಗ ಕಾಣೋದಿಲ್ಲ, ಬೆಳ್ಳಗ ಕಾಣೋದಿಲ್ಲ, ಏನೇನೂ ಕಾಣೋದಿಲ್ಲ. ಕಾಣುವುದೆಲ್ಲವೂ ಕೂಡ ಆ ಮಹಾ ಚೈತನ್ಯವಾಗಿ ಕಾಣಿಸ್ತದ.
ಇದನ್ನು ಬಹಳ ಚಂದ ಇಟ್ರು. ನಾನು ನೋಡಿದ್ರೆ ನಾ ಎಲ್ಲಿದ್ದೀನಿ, ಎದುರಿಗೆ ನೋಡ್ಕೊರೋ ಮರ, ಅವ್ರ ಕಣ್ಣಾಗದಿ ನೀನು, ಸಿದ್ದು ಅವ್ರ ಕಣ್ಣಾಗ ನಾ ಅದೀನಿ. ಈ ಸತ್ಯ ನನ್ನ ಎದುರಿಗೆ ಕಾಣ್ತಿದ್ರು ನನಗೆ ತಿಳಿಯವಲ್ಲಲ್ಲ. ಅದಕ್ಕೆ ಧರ್ಮಗುರು ಬಸವ ತಂದೆ ಹೇಳ್ತಾರ, ಈ ಯೋಗವನ್ನು ಕೊಡ್ತಾರ. ಯಾವ ಯೋಗ? ಇದನ್ನ ಅರ್ಥ ಮಾಡಿಕೊಂಡು ಬದುಕಬೇಕಲ್ಲ, ನಮ್ಮ ಮನಸ್ಥಿತಿ ಆಗಬೇಕಲ್ಲ. ಶಿವಯೋಗವನ್ನು ಕೊಟ್ಟಿರುವುದು ಆ ಹಿನ್ನೆಲೆಯಲ್ಲಿ. ಈ ಯೋಗ ಎಂಥ ಯೋಗ ಅಂದ್ರೆ ಶರಣರು ಹೇಳ್ತಾರ, ಸಮತೆ ಎಂಬುದು ಯೋಗದ ಆಗು ನೋಡ. ನೀನು ಹಾಂಗ್ ಉಸಿರು ತಗೊಂಡು ಹಿಂಗ್ ಉಸಿರು ತಗೊಂಡು ಹಾಂಗ್ ಮಾಡಿ ಹಿಂಗ್ ಮಾಡಿ ಪೈಲ್ವಾನ್ ಆಗೋ ಉದ್ದೇಶ ಇರಲಿಲ್ಲ ಶರಣರಿಗೆ. ಇವರೆಲ್ಲರೂ ಅರಿವಿನ ಪ್ರತಿರೂಪವಾಗಿ ಬದುಕಬೇಕು. ಅರಿವಿನ ಪ್ರತಿರೂಪ ಅಂದ್ರೇನು? ಜಗತ್ತೆಲ್ಲವೂ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಖಂಡ ತತ್ವ ಅಂತ ತಿಳ್ಕೊಂಡು ಬದುಕಬೇಕು. ಅಂತಹ ಮನಸ್ಥಿತಿಯನ್ನ ಹೊಂದಿ ಬದುಕುವಂಥವ್ರು ನಾವು ಆಗಬೇಕು. ಹಂಗ ಆಗುವುದಕ್ಕಾಗಿ ತನ್ನ ಒಳಗಿನ ಏನೇನೋ ಹಿಂಗ ಆಗುವುದಕ್ಕಾಗಿ ಏನೇನು ಅಡ್ಡಿಪಡಿಸ್ತಾವಲ್ಲ ಆ ಎಲ್ಲ ವಿಷಯಗಳನ್ನ ಕಳೆದುಕೊಂಡು ತಾನು ಮೂಲ ಚೈತನ್ಯ ಮತ್ತು ಎದುರಿಗೆ ಕಾಣುವಂಥದ್ದೆಲ್ಲವೂ ಕೂಡ ಆ ಮೂಲ ಚೈತನ್ಯದ ಅಂಶವೇ ಅಂತ ತಿಳಿದುಕೊಳ್ಳುವುದಕ್ಕಾಗಿ ಇಷ್ಟಲಿಂಗದ ಯೋಗ ಕೊಟ್ರು. ಇದು ದೇವರಲ್ಲ, ನಮ್ಮನ್ನ ದೇವರೆಡೆಗೆ ಕರೆದುಕೊಂಡು ಹೋಗುವುದಲ್ಲ, ನೀನು ದೇವನೆಂದು ತಿಳಿಸುವುದಕ್ಕಾಗಿ, ನೀನು ಹೊಂದಿರುವಂತಹ ಜಗತ್ತೆಲ್ಲವೂ ಕೂಡ ದೇವನೇ ಎಂದು ತಿಳಿಸುವುದಕ್ಕಾಗಿ, ನೀನು ಹೊಂದಿರುವಂತಹ ಜಗತ್ತೆಲ್ಲವೂ ಕೂಡ ಅಖಂಡ ಚೈತನ್ಯದ ಅಂಶಗಳೇ ಅಂತ ಹೇಳಿ ತಿಳಿಸುವುದಕ್ಕಾಗಿ ಶರಣರ ಅಂಗೈಯೊಳಗೆ ಲಿಂಗ ಕೊಟ್ರು. ಪರಿಸ್ಥಿತಿ ಏನಾಯ್ತು ಅಂದ್ರೆ, ಶರಣರು ಹಿಂಗಾಗಿನ ಕಾಲಕ್ಕೆ ಲಿಂಗವನ್ನು ಹಿಡಿದುಕೊಂಡು ಅನುಸಂಧಾನ ಮಾಡಿದ್ರು. ತಮ್ಮೊಳಗ ಭೇದವನ್ನು ಹುಟ್ಟಿಸಿರುವಂತಹ ಈ ಭೇದದ ಭಾವಗಳನ್ನೆಲ್ಲ ತಾವು ಅನುಸಂಧಾನದ ಮುಖಾಂತರ ಕಳೆದುಕೊಂಡು ತಾವು ಮೂಲ ಚೈತನ್ಯದ ಸ್ವರೂಪರಾಗಿ ಬದುಕಿದ್ರು. ಹಂಗೆ ಮೂಲ ಚೈತನ್ಯದ ಸ್ವರೂಪರಾಗಿ ಬದುಕಿದಾಗ ಅವ್ರು ಯಾರಿಗೂ ಕೂಡ ಬೇರೆ 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 ಅಂತ ಅನಿಸ್ಲಿಲ್ಲ. ಸಿದ್ದವರು ಬೇರೆ ಅನಿಸ್ಲಿಲ್ಲ, ನಾಯಿ ಬೇರೆ ಅನಿಸ್ಲಿಲ್ಲ, ನರಿ ಬೇರೆ ಅನಿಸ್ಲಿಲ್ಲ, ಆಡು ಬೇರೆ ಅನಿಸ್ಲಿಲ್ಲ, ಕೋಳಿ ಬೇರೆ ಅನಿಸ್ಲಿಲ್ಲ, ಕುರಿ ಬೇರೆ ಅನಿಸ್ಲಿಲ್ಲ. ಎಲ್ಲದೂ ತನ್ನದೇ ಅಂಶ ಅಂತ ಅನಿಸ್ತು. ಎಲ್ಲದೂ ತನ್ನದೇ ಅಂಶ ಅಂದಾಗ ನನ್ನ ಕೈ ನಾನಾ ಕಡ್ಕೊಂಡಿದ್ದು ಉದಾಹರಣೆ ಅದೇನು? ನನ್ನ ಖಡ್ಗ ತಗೊಂಡು ನಾನಾ ಚೂರ್ಕೊಂಡಿದ್ದು ಉದಾಹರಣೆ ಅದೇನು? ಇಲ್ಲ, ನನ್ನನ್ನು ಎಂದೂ ನಾನು ನೋವು ಮಾಡಿಕೊಳ್ಳೋದಿಲ್ಲ. ಹಂಗ ಜೀವ ಜಗತ್ತಿನ ಕುರಿತಾಗಿ ಒಂದು ಮನಸ್ಥಿತಿ ಏರ್ಪಟ್ಟಾಗ ಇಡೀ ಜೀವ ಜಗತ್ತವು ನನ್ನದೇ ಅಂಶವೇ ಅಂತನ್ನುವಂತಹ ಭಾವ ಆತನಿಗೆ ಬಂದಾಗ ಎಂದೂ ಕೂಡ ಆತ ಅವುಗಳಿಗೆ ತೊಂದರೆಯನ್ನ ಕೊಡೋದಿಲ್ಲ, ಎಲ್ಲವೂ ಬದುಕಲಿ ಅಂತ ಅಪೇಕ್ಷೆ ಮಾಡ್ತಾನ. ಹಂಗ ಬದುಕುವಾಗ ಆ ಸ್ಥಿತಿಗೆ ಏರ್ಬೇಕಂದ್ರೆ ಆ ಸ್ಥಿತಿಗೆ ಶಿವಯೋಗವನ್ನು ಸರಿಯಾದ ರೀತಿಯೊಳಗೆ ಮಾಡ್ಬೇಕು. ಅವ್ರು ಹೆಂಗ್ ಮಾಡಿರ್ಬಹುದು? ಮಾಡಿದ್ರು, ಹಾಗೆ ಮಾಡಿದ್ರು. ಇಷ್ಟಲಿಂಗವನ್ನ ಗಟ್ಟಿಯಾಗಿ ಅಂಗೈಯೊಳಗ ಇಟ್ಟುಕೊಂಡು ಇಷ್ಟ ನೇತ್ರವೆಂಬ ಸೂತ್ರದ ಮುಖಾಂತರ ಅದಕ್ಕೆ ಅರುವಿನ ಕುರುಹು ಅಂತ ಕರೆದ್ರು. ಅವರು ಅರುಹಿನ ಕುರುಹು ಅಂತ ಕರೆದ್ರು. ಇದು ಕುರುಹು ಅಂದ್ರು ಸರಿ, ಅರು ಅಂದ್ರು ಸರಿ. ಸಾಕಾರಕ್ಕೆ ಸಾಕಾರ, ನಿರಾಕಾರಕ್ಕೆ ನಿರಾಕಾರ. ತೋರಿ ಬರ್ತೈತಿ ಅನ್ನುವಂತ ಕಾರಣಕ್ಕಾಗಿ ಸಾಕಾರ, ತೋರಬಾರದ ಅರಿವನ್ನು ತನ್ನೊಳಗೆ ಅದು ಇಂಬಿಟ್ಟುಕೊಂಡೈತಿ ಅನ್ನುವಂತಹ ಕಾರಣಕ್ಕಾಗಿ ನಿರಾಕಾರ. ಸಾಕಾರವನ್ನ ಹಿಡಿದುಕೊಂಡು ಅಂತ ಹೇಳ್ತಾನ ಅಲ್ಲಿ. ಇದ್ರ ಬಗ್ಗೆ ಅವಂಗ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಷಟಸ್ಥಲದ ಮೊದಲನೇದ್ದೇ ಭಕ್ತ ಸ್ಥಳದಲ್ಲಿ ಬರುವಂತಹ ಶ್ರದ್ಧೆ. ಇದ್ರ ಮ್ಯಾಗ ಶ್ರದ್ಧೆ ಇರಬೇಕು. ಯಾವ ಶ್ರದ್ಧೆ ಅದು? ಯಾವ ಶ್ರದ್ಧೆ? ನಾನು ಆತ್ಯಂತಿಕವಾಗಿ ಏನು ಅದೀನೋ ಅದೇ ಇದು ಅನ್ನುವಂಥದ್ರ ಕುರಿತಾಗಿನ ಶ್ರದ್ಧೆ. ಇದನ್ನ ನೋಡುತ್ತಾ 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 ಅನುಸಂಧಾನ ಮಾಡುತ್ತಾ ಆತ್ಯಂತಿಕವಾಗಿ ನಾನು ಏನು ಆಗ್ತೀನಲ್ಲ ಅದರ ಕುರುಹೇ ಇದು ಅನ್ನುವುದರ ಕುರಿತಾಗಿನ ಶ್ರದ್ಧೆ. ಹೀಗಾಗಿ ಕುರು ಅಳಿಬೇಕು, ಅದರೊಳಗಿನ ಅರು ಆತನೊಳಗ ಅಂಗವಿಸಿಕೊಳ್ಬೇಕಾಗ್ತದೆ. ಹೀಗೆ ಅಂಗವಿಸಿಕೊಳ್ಳಿಕ್ಕೆ ಏನು ತೊಂದರೆ ಆಗ್ಯದಲ್ಲ, ಏನೇನು ದೋಷಗಳದವಲ್ಲ, ಆ ದೋಷಗಳೆಲ್ಲವನ್ನೂ ಕಳೆದುಕೊಂಡು ತಾನು ಆ ನಿಜ ಚೈತನ್ಯ ಸ್ವರೂಪ, ಲಿಂಗ ಸ್ವರೂಪ ಅನ್ನುವ ಹಿನ್ನೆಲೆಯೊಳಗ ಅವ ತನ್ನ ಇಡೀ ಮನಸ್ಥಿತಿಯನ್ನ ಅದು ತಾನೇ ಬದಲಿ ಆಗ್ತದೆ. ಇಲ್ಲಿ ಲಿಂಗದೊಳನೆ ಕೂಡುವುದು ಅಲ್ಲ, ಲಿಂಗೈಕ್ಯನಾಗುವುದು ಅಂದ್ರೆ ಏನದರ ಅರ್ಥ ಅಂದ್ರೆ ತಾನೇ ಲಿಂಗವೆಂದರಿಯುವುದು. ಲಿಂಗ ಅನ್ನುವಂಥದ್ದು ಇನ್ನೊಂದು ವಸ್ತು ಐತಿ, ಅದರೊಳಗೀತ ಹೋಗಿ ಸೇರೋದಿಲ್ಲ. ತಾನು ಲಿಂಗನ ಅದನ, ಆದ್ರೆ ಅದ್ರ ಮೇಲೆ ಹೊಲಸು ಬಿದ್ದದ, ಕನ್ನಡಿ ಮೇಲೆ ಹೊಲಸು ಬಿದ್ದದ. ನಿನ್ನ ಮುಖ ನೋಡ್ಕೋಬೇಕಂದ್ರೆ ನೀನು ಸ್ವಚ್ಛಗೆ ಒರೆಸಿಬಿಟ್ರೆ ನಿನ್ನ ಮುಖ ಹೆಂಗೆ ಕಾಣ್ತದನೋ ಹಂಗ ಅಜ್ಞಾನ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ ಶಬ್ದ ಪ್ರಾಮಾಣ್ಯದ ಕಾರಣಕ್ಕಾಗಿ ಇವರೆಲ್ಲರೂ ನಮ್ಮ ತಲೆಯೊಳಗೆ ಹಾಕಿಬಿಟ್ಟಾರ. ಶಬ್ದ ಪ್ರಾಮಾಣ್ಯವನ್ನು ತಿರುಕಿ ಬಿಟ್ಟಾರ. ಅದಕ್ಕೆ ಪ್ರಭು ಹೇಳೋದು, ಅಜ್ಞಾನವೆಂಬ ತೊಟ್ಟಿನೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ. ಇದು ಜ್ಞಾನವೆಂಬ ಶಿಶುದು. ಹುಟ್ಟಿದಾಗಂತೂ ವಿಶ್ವ ಕುಟುಂಬಿನ ಯಾರು ಎತ್ಕೊಂಡ್ರು ಸರಿ, ಮುಂದೆ ಬೆಳೆದಂಗ ನಾನು ಈ ಕೂಪ ಮಂಡೂಕದೊಳಗ ನಾಮಕ್ರಿಯೆಗಳಿಗೆ ಇದಕ್ಕೆ ಒಳಗಾಗಿ ನಾನು ಸೀಮಿತ ಕುಟುಂಬಿಯಾಗಿ ನಾನು ವರ್ತಿಸಕತ್ತಿದೆ. ಇಂತಪ್ಪ ಈ ಜ್ಞಾನದ ಶಿಶುವನ್ನ ಅಜ್ಞಾನವೆಂಬ ಈ ತೊಟ್ಟಿಲೊಳಗೆ ಹಾಕಿ ನಾವು ಬೆಳೆಸಕತ್ತೀವಿ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಈ ನೇಣ ಹರಿದು
ತೊಟ್ಟಿಲ ಮುರಿದು ಈ ಭ್ರಾಂತಿ ಎಂಬ ಜೋಗುಳ ಇದು ನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ಆ ಮೂಲ ಸತ್ಯವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಎಲ್ಲ ಏನೇನು ಸೀಮಿತವಾಗಿರುವಂತಹ ಈ ತೊಟ್ಟಲದಲ್ಲ, ಇದನ್ನು ಸೀಮೆಯ ಸಂಬಂಧಗಳನ್ನು ಕಟ್ಟಿಕೊಂಡು ನಾನೇನು ಇಂಥ ಸೀಮೆಯವ, ಇಂಥ ಪ್ರಾಂತ್ಯದವ, ಇಂಥ ಜಾತಿಯವ, ಇಂಥ ಗೋತ್ರದವ, ಕುಲದವ ಅನ್ನುವಂತಹ ಭಾವನೆ ಇವನ್ ಯಾರು ನಮಗೆ ಬೋಧಿಸಾಕತ್ರು? ಈ ತೊಟ್ಟಿಲ ತೂಗುವಂತಹ ಭ್ರಾಂತಿಯ ಕೈ ಅದು ಯಾವುದರ ಆಧಾರದ ಮೇಲೆ? ಇದೇ ವೇದಶಾಸ್ತ್ರಗಳನ್ನು ಹಿಡ್ಕೊಂಡು ಇಂಥದ್ದು ಕಲಿಸಕತ್ತು. ನೀನು ಬ್ರಾಹ್ಮಣದಿ, ನೀನು ಕ್ಷತ್ರಿಯದಿ, ನೀನು ವೈಶ್ಯದಿ, ಶೂದ್ರದಿ, ಇವ್ಯಾವೂ ಇಲ್ಲಂದ್ರೆ ನೀನು ಅಸ್ಪೃಶ್ಯದಿ, ನಿನಗೆ ನಿನ್ನದೇ ಆಗಿರುವಂಥ ಇಂತಿಂಥ ಧರ್ಮಗಳು ಅದಾವು, ದೇವರ ಹೇಳಿಬಿಟ್ಟ ನಾನು ಹಿಂಗ ಮಾಡ್ಕೊಂತ ಹೋಗ್ಬೇಕಂತ ಹೇಳಿ ನಾನು ಪ್ರಯತ್ನ ಮಾಡಿ ಮೇಲೆ ಏರಲಾರದಂತೆ ನನ್ನನ್ನು ಮಾಡಿಬಿಟ್ಟಿದ್ವಲ್ಲ, ಇದನ್ನ ಹರಿದೋಗಿರಿ ಅಂತಾರ. ತೊಟ್ಟಲು ಸಂಪೂರ್ಣ ಮುರಿದ ಹೋಗ್ಬೇಕು, ಸೀಮೆ ಸಂಬಂಧಗಳನ್ನು ಬಿಟ್ಟು ಆತ ಹೋಗ್ಬೇಕು. ಹಂಗ ಆ ಹೋಗುವಂತಹ ವ್ಯವಸ್ಥೆ ಇದು ಲಿಂಗ. ಹೀಗಾಗಿ ಎಲ್ಲ ಬಂಧನಗಳನ್ನ ಕಳೆಯುವಂತಹದ್ದು. ಬಹಳಷ್ಟು ಜನರಿಗೆ ತಿಳ್ಕೊಂಡ ಮೇಲೆ ಬಹಳಷ್ಟು ಜನರಿಗೆ ಏನಾಗೈತಿ ಅಂದ್ರೆ ಇದು ಯಾಕೆ ಬೇಕು, ಅದೇನು ದೊಡ್ಡದು, ಹಂಗಂತಾರ ಹಂಗಂತಾರ ಅಂತಂತಾರ. ತಿಳ್ಕೊಂಡ ಮೇಲೆ ಇಷ್ಟು ತಿಳ್ಕೊಳಕ್ಕೆ ನಿಮಗೆ ಎಷ್ಟು ವರ್ಷ ಬೇಕಾಗೈತಿ? ಮೊನ್ನೊಬ್ರು ಬಹಳ ವಿದ್ಯಾವಂತರು ನನ್ನ ಜೊತೆ ಸೇರಿದ್ರು, ಒಂದು 85-90 ವರ್ಷದ ಮೇಲೆದವ್ರು. ನಿಮಗೆ ಯಾಕೆ ಬೇಕಂದ್ರು, ನಿಮಗೆ ಬೇಕಾಗಿಲ್ಲ ಸರಿ, ಆದ್ರೆ ಈ ಜ್ಞಾನ ಪಡ್ಕೊಳ್ಳಾಕೆ ನಿಮಗೆ 90 ವರ್ಷ ಬೇಕಾಗೈತಿ. 90 ವರ್ಷ ನಿಮಗೆ ಬೇಕಾಗೈತಿ ಈ ಜ್ಞಾನ ಪಡ್ಕೊಳ್ಳಾಕ, ಹೌದಲ್ರಿ? ಶಿವಯೋಗದಿಂದ ಜ್ಞಾನ ಪ್ರಾಪ್ತಿಯಾಗುವಂತಹ ನಂಬಿಕೆ ಈಗ ಹೆಂಗ್ ಹುಟ್ಟಿಸ್ತೀರಿ ನೀವು? ಹುಟ್ಟಿಸ್ಬೇಕು ಅವ್ರಿಗೆ. ಹೆಂಗ್ ಹುಟ್ಟಿಸ್ಬೇಕು? ಹಂಗ ಹುಟ್ಟಿಸ್ಬೇಕಂದ್ರೆ ಅದಕ್ಕೆ ಮಾರ್ಗಗಳೇ ಅದಲ್ಲ. ಗುರುಕರ್ಣ ಅಂತಾರ ನಮ್ಮಲ್ಲೇ. ಗುರುಕರ್ಣ ಅಂದ್ರೆ ಇಷ್ಟಲಿಂಗ ಧಾರಣೆ, ಅದನ್ನ ಬಿಟ್ರೆ ಇನ್ನೊಂದಿಲ್ಲ. ಏನೇನೇನೋ ನಡಬರಕ್ಕೆ ಸೇರಿಸಿ ಎಲ್ಲರಿಗೂ ಟೋಟಲ್ ಕನ್ಫ್ಯೂಷನ್ ಮಾಡಿಟ್ಬಿಟ್ರ. ಯಾರ್ದಾರ ಹೆಸರು ಹೇಳಿದ್ರೆ ಬಹಳ ಸಿಟ್ಟು ಬರ್ತದ. ಮಠೀಕರಣಕ್ಕೆ ಒಳಗಾದ ಮೇಲೆ ಅಂತೂ ಇನ್ನಷ್ಟು ಹಾಳಾಗಿ ಹೋಯ್ತು. ಮಠೀಕರಣಕ್ಕೆ ಒಳಗಾದ ಮೇಲೆ ಇನ್ನಷ್ಟು ಹಾಳಾಗೋಯ್ತು. ಮಠೀಕರಣದ ಉದ್ದೇಶ ಏನಿತ್ತು? ಮಠೀಕರಣದ ಉದ್ದೇಶ ಸಿದ್ಧಲಿಂಗರೇ ಹೇಳುವ ಹಾಗೆ ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿಯಾಗಿ ಅವ ತಿರುಗಬೇಕು, ಅವ ಜಂಗಮವಾಗಿ, ಎಂದೆಂದೂ ಸ್ಥಾವರ ಆಗಬಾರದು. ಶಿವಯೋಗ ಅಂತ, ಶಿವಯೋಗ ಅಂದ್ರೆ ಮತ್ತೆ ಶಿವ ಅನ್ನೋ ಶಬ್ದಕ್ಕೆ ಅನೇಕ ರೀತಿ ವಿವರಗಳನ್ನು ಕೊಡಬೇಕಲ್ಲ. ಇಷ್ಟಲಿಂಗ ಅಂತ ಅನ್ನುವಂಥದ್ದಾದ್ರೂ ಕೂಡ ಲಿಂಗ ಅನ್ನಂದ್ರ ಎಲ್ಲವನ್ನ ಒಳಗೊಂಡಿರುವಂತಹ ಮಹಾವಸ್ತು. ಅದು ಎಲ್ಲವನ್ನ ಒಳಗೊಂಡಿರುವಂತಹ ಮಹಾವಸ್ತು ನೀನೇ ಅದಿ ಅನ್ನುವಂಥದ್ದನ್ನ ತಿಳುವಳಿಕೆ ಮಾಡಿಕೊಂಡಾದ ಮೇಲೆ ಅವ ಬದುಕಿನೊಳಗೆ ಹಂಗ ನಡ್ಕೋಬೇಕು ಅನ್ನೋದೈತಲ್ಲ, ಎಲ್ಲವುಗಳನ್ನ ಹೇಳ್ತಾ ಹೋಗುದು. ಹೇಳಿದ ಮೇಲೆ ಮಠದ ವ್ಯವಸ್ಥೆಗಾಗಲಿ ಜಂಗಮ ವ್ಯವಸ್ಥೆಗಾಗಲಿ ಬೆಲೆ ಬರೋದಿಲ್ಲ ಅನ್ನುವಂತ ದುರುದ್ದೇಶ ಇರ್ಬೇಕು ಮಠ ಇಲ್ಲ ಇಲ್ಲ, ಅದು ಸ್ವಾರ್ಥದಿಂದ ಹುಟ್ಟಿಕೊಂಡಿರುವಂಥದ್ದು. ಏನ್ ಸ್ವಾರ್ಥ ಇತ್ತು? ಇದೇ ಸ್ವಾರ್ಥ, ಇನ್ನೇನದ? ಪೀಠ ಪ್ರತಿಷ್ಠೆಗಳನ್ನ ಉಳಿಸಿಕೊಳ್ಳಬೇಕು ಅನ್ನುವಂಥದ್ದು. ಯಾವ ಬಸವಣ್ಣನವರು ಕಾರೆಯ ಸೊಪ್ಪಾದರೂ ಸರಿ ಕಾಯಕದಿಂದ ಬಂದಿದ್ದು ಲಿಂಗಕ್ಕೆ ಅರ್ಪಿತ ಅಂತಂತ ಹೇಳಿದ್ರು, ಅಂಥವುಗಳನ್ನ ಬಿಟ್ಟು ಕಾಯಕ ಮಾಡಲಾರದ ಶೋಂಬೇರಿಗಳಾಗಿರುವಂಥವ್ರು ಇವರು. ಯಾರೋ ಕೊಟ್ಟಿರುವಂತಹ ಹಣ ಯಾವುದನ್ನ ಪಡೆದುಕೊಂಡು ದೇವರು ಧರ್ಮ ಅಂತಂದ್ರೆ ಏನು ಅಂತನ್ನುವುದನ್ನು, ಯಾವ್ದು ಶಬ್ದ ಪ್ರಾಮಾಣ್ಯವನ್ನ ಶರಣರು ನಿರಾಕರಿಸಿದ್ರೋ ಆ ಶಬ್ದ ಪ್ರಾಮಾಣ್ಯವನ್ನ ಇವರು ಅಂಟಿಸಿಕೊಂಡು ಮತ್ತೆ ತಮ್ಮ ಗದ್ದಿಗೆ ಪೂಜೆಗಳನ್ನ, ಜಾತ್ರೆ ಮುಂತಾದವುಗಳನ್ನ ಮಾಡ್ಕೊಂತ ಜನರು ದಾರಿ ತಪ್ಪಿಸಿದ್ರು. ಮಠೀಯ ವ್ಯವಸ್ಥೆಯನ್ನು ಹೇಳಿರಲಿಲ್ಲ ಬಸವಾದಿ ಶರಣರು. ಇಲ್ಲ ಇಲ್ಲ. ಆಮೇಲೆ ಬ್ರಹ್ಮಚರ್ಯವನ್ನೂ ಹೇಳಿರ್ಲಿಲ್ಲ. ಹೇಳಿಲ್ಲ. ಯಾಕೆ ಬಂತು? ಬ್ರಹ್ಮಚರ್ಯವನ್ನೂ ಹೇಳಿಲ್ಲ, ಗೃಹಸ್ಥಾಶ್ರಮವನ್ನು ಹೇಳಿಲ್ಲ. ಸಹಜ, ನಿಮ್ಮ ಆಯ್ಕೆ ಅದು. ನೀನು ತಿಳಿದಂಗ್ ಬದುಕ್ರಿ, ನಿಮ್ಮ ಬದುಕಿನ ಆಯ್ಕೆ ಅದು. ನಿಮಗೆ ಹಂಗ ಬದುಕಬೇಕಂತ ಅನಿಸ್ತೈತ್ರಿ ಬದುಕ್ರಿ, ಆದ್ರೆ ಒಬ್ಬರ ಮನವಘಾತವ ಮಾಡದೆ, ಒಬ್ಬರ ಮನವನ್ನು ಸಿದ್ದರಾಮೇಶ್ವರ ಒಬ್ಬರ ಅಂದ್ರೆ ಸಿದ್ದರಾಮೇಶ್ವರ ವಚನ ಬಹಳ ಪ್ರಚಲಿತದಲ್ಲ ಇದು. ಈ ಭಾವ ಎಲ್ಲರ ವಚನದೊಳಗೂ ನಿಮಗೆ ಕಂಡು ಬೇರೆ ಬೇರೆ ರೀತಿಯಲ್ಲಿ ಸಿಗ್ತದೆ. ಪ್ರಾಮಾಣಿಕ ರೀತಿಯೊಳಗೆ ನೀವು ಬದುಕಬೇಕು ಅಂತಂದು ಬಿಟ್ರೆ ಅದೇ ಅದರ ಅರ್ಥ. ಕಳಬೇಡ ಕೊಲಬೇಡದಲ್ಲ ಅದನ್ನ ಹೇಳ್ತಾರೆ. ಅದೇ ಕಳಬೇಡ ಕೊಲಬೇಡ ಅನ್ನುವಂಥದ್ದು ಅದು ಬಹಿರಂಗದ ನಮ್ಮ ಬದುಕಾಗಬೇಕಲ್ಲ. ಬಹಿರಂಗದ ಬದುಕಾಗಬೇಕಂದ್ರ ಹಂಗ ಬದುಕಲಿಕ್ಕೆ ಬೇಕಾಗಿರುವಂತಹ ಮನಸ್ಥಿತಿಯನ್ನ ಈ ಶಿವಯೋಗ ಕೊಡುತ್ತದೆ. ಅಂತರಂಗ ಬಹಿರಂಗಗಳನ್ನ ಯಾವಾಗಿದು ಶುದ್ಧಿ ಮಾಡ್ತದ, ನಾನು ಮತ್ತು ಎದುರಿರುವಂತಹ ಜಗತ್ತಿದು ಬೇರೆ ಬೇರೆ ಅಲ್ಲ ಅನ್ನುವಂತಹ ಭಾವವನ್ನ ಇದು ಯಾವಾಗ ನಮಗೆ ತಂದು ಕೊಡ್ತದ, ಯಾವಾಗ ಈ ಇಷ್ಟಲಿಂಗದ ಮುಖಾಂತರ ಅಂತಪ್ಪ ಜ್ಞಾನವನ್ನು ನಾನು ಪಡ್ಕೊಂತೀನಿ, ಅಂತಪ್ಪ ಜ್ಞಾನವನ್ನು ಪಡೆದುಕೊಂಡಾದ ಮೇಲೆ ಯಾರದನ್ನ ಕದಿಯುವುದು, ನಾನು ನೀವು ಅನ್ನುವಂಥ ಭೇದವೇ ಇಲ್ಲದ ಮೇಲೆ ಯಾರ ಹಣ ಕದಿಯುವುದು, ಯಾರನ್ನ ನೋಯಿಸುವುದು, ಯಾರ ಕುರಿತಾಗಿ ಅಪನಿಂದೆಯ ಮಾತುಗಳನ್ನ ಮಾಡುವುದು, ಯಾರ ಕುರಿತಾಗಿ ಅಪಮಾನದ ಮಾತುಗಳನ್ನ ಮಾಡುವುದು. ಸರ್, ಈ ಸುಪ್ರೀಂ ಸ್ಟೇಜ್ಗೆ ಹೋಗ್ಬೇಕಾದಾಗ ಇದಕ್ಕೆ ಅಡಿಪಾಯ ಹಂತಗಳಂತ ಇರ್ತಾವಲ್ಲ, ನೀವು ಈ ವಿಷಯನ ಒಬ್ಬ ಸಾಮಾನ್ಯ ಯುವಕನಿಗೆ ವಿದ್ಯಾರ್ಥಿಗೆ ಹೇಳಿದ್ರೆ ಅಂತ ಇಟ್ಕೊಳ್ರಿ, ಇದು ಲಿಂಗ ಇಷ್ಟೊಂದು ಅದ್ಭುತವಾದ ನಿನಗೆ ಮನಸ್ಥಿತಿಯನ್ನು ತಂದು ಕೊಡ್ತದಂತ. ಆದ್ರೆ ನೀವು ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಇದಕ್ಕೆ ಬೇಸಿಕ್ ಏನಂತ ಹೇಳ್ತೀರಿ? ಯಾವ ಸ್ವರೂಪದಲ್ಲಿದ್ದರೆ ಇದು ರೀಚ್ ಆಗ್ಬೋದು ಅಂತ ಅನಿಸ್ತದೆ? ನೀವು 3 ವರ್ಷ 4 ವರ್ಷದ ಹುಡುಗರು 10 5 ಶ್ಲೋಕ, ನಮಗ ನಿಮಗ ಒಂದು 4 ವಚನ ಬರೋದಿಲ್ಲ.
ಬರಬಹುದು ಅಂತ ಅನ್ಕೊಳ್ಳೋದು. ಬರ್ತಾವ ನಮಗೂ, ಈಗ ನಮಗೂ ಒಂದು 4 ವಚನ ಬರ್ತಾವ ಅನ್ಕೊಳ್ಳೋನು. ಸಣ್ಣ ಸಣ್ಣ ಮಕ್ಕಳು ಅಂದ್ರೆ ಸಂಸ್ಕಾರ ನೀವು ಹೇಳ್ತಾ ಇದ್ದೀರಿ. ಸಣ್ಣ ಸಣ್ಣ ಮಕ್ಕಳು 8-10 ವಚನಗಳನ್ನು ಅವ್ರು ಅಂದ್ರ ನಿಮಗೆ ಎಷ್ಟು ಖುಷಿ ಆಗ್ತದ. ಮತ್ತೆ ಹೆಂಗೆ ಸಾಧ್ಯ ಆಯ್ತು? ಅವ್ರಿಗೆ ಸಾಧ್ಯ ಆಯ್ತು, ನಮ್ಗೆ ಯಾಕೆ ಆಗಂಗಿಲ್ಲ? ನಮ್ಮ ಮನಸ್ಥಿತಿಗಳೆಲ್ಲ ಕೆಟ್ಟು ಹೋಗ್ಯಾವು. ನಾವು ಸ್ವಾರ್ಥಗಳಾಗಿಬಿಟ್ಟಿವಿ. ಜಗತ್ತು ಚಂದಗ ಇರ್ಬೇಕಂತನ್ನುವಂಥ ಪ್ರತಿಯೊಂದನ್ನು ಕ್ಯಾಶ್ ಮಾಡ್ಕೊಳ್ಬೇಕು ನಾವೆಲ್ಲ. ಯಾರು ಧರ್ಮ ಮಠಿ ವ್ಯವಸ್ಥೆ ನಾವೇ ಅಲ್ಲ, ನಾವು ನಮಗ್ ಗೊತ್ತಿಲ್ಲ, ನಾವು ಭಕ್ತರು, ನಮಗ್ ಗುರುಗಳು ಇಲ್ಲ ಹೇಳ್ತಾರೆ. ಭಕ್ತರು ಅಂತ ಅನ್ನುವಂತ ಶಬ್ದನ ತಪ್ಪಾಗಿ ಅರ್ಥ ಅದೇ ಮಾಡ್ಕೊಳ್ಳಿ. ನಮ್ಮ ಮಠಿ ವ್ಯವಸ್ಥೆಯಲ್ಲಿ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಏಕವಾದುದೇ ಭಕ್ತ. ಅಲ್ಲ, ನಾವು ಸೂಪರ್ಫಿಷಿಯಲ್ ಆಗಿ ನೋಡಬೇಕಾದ, ಸೂಪರ್ಫಿಷಿಯಲ್ ಆಗಿ ನೋಡುವಂತಹ ವ್ಯವಸ್ಥೆ ತಂದದ್ದೇ ಮಹಾ ದೊಡ್ಡ ತಪ್ಪು. ನಮಗ್ ಯಾವಾಗ ಗೊತ್ತಿಲ್ಲ. ಅದು ಈ ಮಠೀಕರಣ ಹುಟ್ಟು ಹಾಕಿರುವಂತಹ ಗೊಂದಲ. ಮಠೀಕರಣ ಯಾವಾಗ ನುಸುಳಿರ್ಬೋದು ಅಂತೀರಿ? 15ನೇ ಶತಮಾನದ ನಂತರ, ಸಿದ್ಧಲಿಂಗರ ನಂತರನೇ ನುಸುಳುತ್ತೆ. ಸಿದ್ಧಲಿಂಗರು ಬ್ಯಾಡ್ ಅಂತ ಹೇಳಿದ್ರು. ಹೌದು, ಬ್ಯಾಡ್ ಅಂತ ಸಿದ್ಧಲಿಂಗರು ಇರುವಾಗ ಯಾವುದೇ, ನೀವು ಆರಂಭಕ್ಕೆ ಹೇಳಿದ್ರಿ ಐತಿಹಾಸಿಕವಾಗಿ ಶರಣರನ್ನು ನೀವು ಹೆಂಗೆ ಗುರುತಿಸ್ತೀರಿ ಅಂತ ಹೇಳಿ. PM ಗಿರಿರಾಜು ಅವರ ಪುಸ್ತಕಗಳನ್ನು ಸಿಕ್ಕರು ನೀವು ಅಲ್ಲೆಲ್ಲಿ ಓದ್ರಿ ಸರ್, ಭಾಳ ಚಲೋ ಬರೀತಾರ ಅವರು. ನೀವು ಬಹಳ ತಪ್ಪು ಮಾಡಾಕತ್ತೀರಿ ಅಂತಾರ. ಇತಿಹಾಸ ಪ್ರಜ್ಞೆ ನಮಗೆ ಬೇಕು ಸರಿ, ಶರಣರ ಇತಿಹಾಸ ನಿಮಗೆ ಎಲ್ಲಿಯೂ ಕೂಡ ಸಿಗುದಿಲ್ಲ. ಅವ್ರು ಬಿಟ್ಟು ಹೋಗ್ಲಿಲ್ಲ. ಬಸವಣ್ಣನವರು ಒಂದು ಕಾರಣಕ್ಕೆ ತಾನು ಅದು ಅಲ್ಲ ಅಂತ ಹೇಳುವುದಕ್ಕಾಗಿ ತಮ್ಮ ಒಂದು ವಚನದೊಳಗೆ ಮಾದರಸ ಮಾದಲಾಂಬಿಕೆ ಹೆಸರನ್ನು ತಂದ್ರು ಅನ್ನುವಂಥ ಕಾರಣಕ್ಕಾಗಿ ಇವರಿಗೆ ಗೊತ್ತದ. ಆಮೇಲೆ ಇನ್ನೊಬ್ಬರು ಶರಣರೊಳಗು ವಚನದೊಳಗೂ ಅವ್ರವ್ರ ತಂದೆ ತಾಯಿಗಳನ್ನು ಅವ್ರು ಗುರುತಿಸಿ ಹೇಳ್ತಾರ ಅನ್ನುವಂಥ ಕಾರಣಕ್ಕಾಗಿ ಗೊತ್ತಾಕ್ಕವು. ಎಂದೆಂದೂ ಕೂಡ ತಮ್ಮ ಕುರುಹುಗಳನ್ನು ಉಳಿಸಿ ಹೋಗಿಲ್ಲ ಅವ್ರು ಯಾರು. ನಾನು ಇಂಥವ್ರ ಮಗ, ಇಂಥವ್ರ ಮಗಳು, ನಾನು ಇಂಥ ಊರವ ಅಂತ ಯಾರೂ ಹೇಳಿಲ್ಲ. ಅಷ್ಟೇ ಯಾಕೆ, ಶರಣರ ಸಮಾಧಿಗಳು ಕೂಡ ನಿಮಗೆ ಇದೆ ಅಂತ ಖಚಿತವಾಗಿ ಹೇಳಲಿಕ್ಕೆ ಆಗಿಲ್ಲ. ಎಲ್ಲೆಲ್ಲಿ ಐಕ್ಯ ಆಗ್ಯಾರೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಸುಮ್ಮನೆ ನಾವು ಒಂದು ಕೂಡಲ ಸಂಗಮ ಈ ಧರ್ಮವನ್ನ ಕಟ್ಟಿಕೊಳ್ಳುವ ಹಿನ್ನೆಲೆಯೊಳಗ ಮತ್ತೆ ಅವ್ರ ಉದ್ದೇಶ ಏನಿತ್ತು? ಯಾರ್ದು? ಇತಿಹಾಸದ ಕುರು ಬಿಡಬಾರ್ದಾಗಿತ್ತು ಅಂದ್ರ ಈ ಎಲ್ಲರೂ ಹಿಂಗ ಬದುಕಲಿತ್ತು. ಅದ್ರ ಆಶಯ ವಿಫಲ ಆದ್ಮೇಲೆ ವಿಫಲ ಆಗತ್ತಂತ ಗೊತ್ತಿರ್ಲಿಲ್ಲ. ಇಲ್ಲ, ಗೊತ್ತಾಗ್ಲಿಲ್ಲ ಅವ್ರಿಗೆ. ಬಸವಣ್ಣವ್ರಿಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ವಿಪ್ಲವ ನಡೀತದೆ, ವೈದಿಕರ ವಿರೋಧ ಇತ್ತು. ಅಲ್ಲ, ವೈದಿಕರ ಅವ್ರ ಕಾಲಕ್ಕ ಕೊನೆಯ ಹಂತದೊಳಗದು. ಯಾಕಂದ್ರೆ ಅವ್ರು ಇಷ್ಟು ಅಡಿಪಾಯ ಚಂದ ಹಾಕಿಬಿಟ್ಟಿದ್ರ. ಈಗ್ಯೂ ನೋಡ್ರಿ ಅವ್ರದ್ದು ಸತ್ಯ, ಅವ್ರು ಹೇಳಿರುವಂತಹ ಮಾತು ಸತ್ಯ. ನೀವು ಅಥವಾ ನಾವು ಮಾತನಾಡೋ ಮುಂದೆ ನೀವು ಅನ್ನೋದು ಭಾಳ, ಅದು ನಾನಂತ ತಿಳ್ಕೊಂಡ್ಬಿಡ್ರಿ. ನನ್ನ ಮಾತಿನ ಇದು ಅದು. ನಾವೆಲ್ಲ ಹೇಳುವಾಗ ಹೆಂಗ ನಾವು ಮಾತಾಡ್ತೀವಿ ಅಂತಂತಂದ್ರ ಶರಣರಿಗೆ ಗೊತ್ತಾಗ್ಲಿಲ್ಲ ಏನೋ ಅಂತೀವಿ. ಎಷ್ಟೊಂದು ಪ್ರಮಾಣದೊಳಗೆ ಈ ಸಾಹಿತ್ಯವನ್ನ, ಶರಣರ ಇತಿಹಾಸವನ್ನ ತಿರುಚಬೇಕಂತ ಪ್ರಯತ್ನ ಮಾಡಿದ್ರು. ಶರಣರ ಮೇಲೆ ಕಗ್ಗೊಲೆ ಆಯಿತು, ಕಲ್ಯಾಣದ ಬೀದಿಗಳೊಳಗ ರಕ್ತದ ಕೊಡಿನ ಹರಿತು, ಶರಣರನ್ನ ಎಲ್ಲರನ್ನು ವಧೆ ಮಾಡಿದ್ರು. ವಧೆ ಅನ್ನೋ ಶಬ್ದ ಬಳಸ್ತಾರ. ನಮ್ಮ ಶರಣರು ಇಷ್ಟೊಂದು ಬಲಿದಾನ ಆದರೂ ಕೂಡ, ಇಷ್ಟೆಲ್ಲ ರೀತಿಯೊಳಗೆ ಅವ್ರು ಪ್ರಯತ್ನ ಮಾಡಿದ್ರೂ ಕೂಡ ಸ್ವಲ್ಪ ವಚನಗಳ ಸಿಕ್ಕುವಲ್ಲ. ವಚನಗಳು ಉಳಿಸೋದು ಅವ್ರ ಉದ್ದೇಶ ಆಗಿತ್ತು. ವಚನಗಳನ್ನ ನಾಶ ಮಾಡೋದಾಗಿತ್ತು ಅವ್ರದ್ದು, ಇವ್ರದಾಗಿತ್ತು. ಉಳಿಸ್ಬೇಕನ್ನೋದು ಶರಣರದಾಗಿತ್ತು. ಯಾಕಂದ್ರ ಈ ಶಬ್ದ ಪ್ರಾಮಾಣ್ಯವನ್ನ ಸಂಪೂರ್ಣ ನಾಶ ಮಾಡದ ಹೊರತು ಅದಕ್ಕೆ ಪ್ರತಿ ಶಬ್ದ ಹುಟ್ಟಿಸಬೇಕಾಗಿತ್ತಲ್ಲ. ಪ್ರತಿ ಶಬ್ದವನ್ನ ನೀವು ಕೊಡ್ಬೇಕಾಗಿತ್ತಲ್ಲ. ಶಬ್ದ ಪ್ರಾಮಾಣ್ಯಕ್ಕೆ ಪ್ರತಿ ಶಬ್ದವನ್ನ ಅವ್ರಿಗೆ ಉಳಿಸಬೇಕಾಗಿತ್ತು. ಈ ಜೀವಕ್ಕೆ ಎಂದೆಂದೂ ಬೆಲೆ ಕೊಡ್ಲಿಲ್ಲ ಅವ್ರು. 23,000 ಕಾಯ ಜೀವ ಇದು ಹುಟ್ಟು ಸಾವು ಅನ್ನೋದ ಒಪ್ಪಲಿಲ್ಲ ಅವರು. ಜನನವಾದೊಡೆ ನಿಮ್ಮ ಪಾದೋದಕ ಪ್ರಸಾದವಕ್ಕೊಂಬೆ, ಮರಣವಾದೊಡೆ ನಿಮ್ಮ ಶ್ರೀಚರಣವನ್ನ ಇದುವೆ. ಭಾವನದ ವೃಕ್ಷವು ಕಾಡಿನೊಳಗಿದ್ದರೇನು ನಾಡಿನೊಳಗಿದ್ದರೇನು ಅದರ ಪರಿಮಳ ಒಂದೇ. ಸಾವೆಂಬುದು ಸಯವಲ್ಲ, ಅದಕ್ಕೆಂದಾದ್ರೂ ಅವಯವ ಅದೇನು? ಅದೆಲ್ಲಿ ಸಾಯ್ತದೆ? ನಾನು ಸಾಯ್ತೀನಿ ಅಂತ ನೀವು ಅನ್ನುವುದಾದ್ರ, ಹಂಗಾದ್ರ ನಾನು ಸತ್ಯ ಅಂದ್ರೆ ಸಂಪೂರ್ಣ ನಾಶ ಆಗಬೇಕಲ್ಲ. ನನ್ನನ್ನು ಬಳಸಿಕೊಂಡು ಯಾವ ಬದುಕಬಾರ್ದಲ್ಲ. ಎಲ್ಲಿ ಆಗ್ತದೆ? ನಾನು ಸತ್ತ ಮೇಲೆ ನನ್ನ ರಕ್ತ, ಮಲ, ಮಾಂಸ ಎಲ್ಲವುಗಳನ್ನು ಅನೇಕ ಪಶು ಪಕ್ಷಿ ಪ್ರಾಣಿಗಳು, ಸಣ್ಣ ಸಣ್ಣ ಕ್ರಿಮಿಕೀಟಕಗಳು ತಿಂದು ಚೈತನ್ಯವನ್ನು ಪಡೆದವು ಬದುಕ್ತವಲ್ಲ. ನಿಸರ್ಗದ ಸಹಜ ಪ್ರಕ್ರಿಯೆ ಅಂತ ಭಾವಿಸಿದ್ರು ಶರಣರು. ಏಕ ಬಹುವಾಗೈತಲ್ಲ. ಇವತ್ತ ಏನೇನು ಇರಲಾರ್ದಂತ ಮಹಾವಸ್ತು ಒಂದಾಯ್ತು, ಒಂದಿದ್ದದ್ದು ಹಿಂಗೆ ಸಕಲ ಜೀವರಾಶಿಗಳಾಗೈತಲ್ಲ. ಹೀಗೆ ನಿರಂತರವಾಗಿ ಇದು ಬಹುವಾಗುವಂತಹ ಪ್ರಕ್ರಿಯೆಗೆ ನಾನು ಪೂರಕವಾಗಿ ಇರುವಂತಹ ಒಂದು ವ್ಯವಸ್ಥೆ ಇದು. ಈ ವ್ಯವಸ್ಥೆಯ ಒಳಗಡೆ ನಾನೇನು ತೋರಿ ಬರ್ತೀನಿ ಅಂತ ಅನ್ಕೊಂತೀನಲ್ಲ, ತೋರಿ ಬರುವಂತಹ ಜಗತ್ತು ಸುಂದರವಾಗಿರ್ಬೇಕು, ಮೂಲ ಸತ್ಯಕ್ಕೆ ಅನುಗುಣವಾಗಿರ್ಬೇಕು, ಸಮತೆಯಿಂದ ಬದುಕಬೇಕು, ಶಾಂತಿಯಿಂದ ಬದುಕಬೇಕು ಅಂದ್ರೆ ಒಂದು ತಿಳುವಳಿಕೆ ಬೇಕಂತ ಹೇಳಿ ಬಹಳ ಚಂದ ಅಡಿಪಾಯ ಹಾಕಿಕೊಟ್ರು. ಅದನ್ನು ನಾವು ಪಾಲಿಸ್ತಾ ಇಲ್ಲ. ತಪ್ಪಾಗಿ ಅವುಗಳನ್ನು ಹೇಳ್ಕೊಂತ ಹೋಗ್ತೀವಿ. ನಾನು ಬೆಳ್ಕೊಂತ ಬಂದೆ, ಈಗ ನಮಗ ಅನ್ಸಾಕತ್ತೈತಿ ಸಣ್ಣ ಮಕ್ಕಳಿಗೆ ಹೆಂಗೆ ಹೇಳ್ಬೇಕಂತ ಹೇಳಿ.
ನೀವು ದೊಡ್ಡವರಾಗಿಬಿಟ್ರಿ, ನಿಮಗೆ ತಿಳಿತು ಆಂತರಿಕ ಸತ್ಯ ಹಾ ತಿಳಿತು. ಬೇಸಿಕ್ ಹೆಂಗ್ ಹೇಳ್ಬೇಕು? ದೊಡ್ಡ ನೀವು MTech ಮಾಡಿದ ಮೇಲೆ PUC ಸೈನ್ಸ್ ಹೆಂಗ್ ಕಲಿಸ್ಬೇಕು ಅನ್ನೋದು ಬೇಕಲ್ಲ. PUC ಕಲಿತ ಮೇಲೆ ನಾ MTech ಮಾಡೀನಿ ಅನ್ನುವಂತ ಪ್ರಜ್ಞೆ ನನಗೆ ತಿಳಿಬೇಕಾಗಿತ್ತಲ್ಲ. ಬಟ್ ಹೇಳು ಮುಂದೆ ನೀವು MTech ಆಗಿದ್ದನ್ನು ಪ್ರತಿಪಾದನೆ ಮಾಡ್ತಿರೋ ಹೊರತಾಗಿ ನನಗೆ MTech ಆದ ಒಬ್ಬ ನನಗೆ ಕಲಿಸಿದ್ನಲ್ಲ. ಹ್ಮ್ MTech ಆದ ಒಬ್ಬ ತೋರಬಲ್ಲ ಗುರು ಅಂತ ನಾವೇನು ಕರಿತೀವಿ ಕಲಿಸಿದ್ನಲ್ಲ. ಅದಕ್ಕೆ ನಮ್ಮಲ್ಲಿ ಬಹಳ ಚಂದ ಇದನ್ನ ಹಂಗೆ ಕಟ್ಟಿಲ್ಲ, ಬಹಳ ಸುಂದರವಾಗಿ ಕಟ್ಟಿಕೊಟ್ಟಾರ. ಸಿಲೆಬಸ್ ಹೆಂಗಿತ್ತು? ಆ ನಂತರದ ಅನುಭಾವಿಗಳು ಕೂಡ ಇದಕ್ಕೆ ಚಲೋ ಚೌಕಟ್ಟನ್ನು ಒದಗಿಸ್ಯಾರ. ಮಧ್ಯೆ ಮಧ್ಯೆ ನಿಮಗೆ ಎಲ್ಲೋ ಒಂದಿಷ್ಟು ವೈದಿಕ ಅಂತ ಅನಿಸಬಹುದು, ಆದ್ರೆ ಹಂಗಿಲ್ಲ. ತಿಳಿದು ನೋಡಿದ್ರೆ ನಾನು ಮ್ಯಾಲೆ ಬಂದ ಮೇಲೆ ನನಗೆ ಅನಿಸ್ತದ, ಈಗ ನನಗೆ 65, ನಿಮಗೂ 63 ಇರಬೇಕು, 64, ಇಬ್ರು ಹೆಚ್ಚು ಕಡಿಮೆ ಒಂದೇ ಏಜ್ನವ್ರು. ಈಗ ನಮಗೆ ತಿಳುವಳಿಕೆ ಬರಾಕತ್ತೈತೆ, ಅರೇ ಎಷ್ಟು ತಪ್ಪಿದ್ವಿ ನಾವು ಅಂತೇಳಿ. ತಿಳುವಳಿಕೆ ಬಂದ ಮೇಲೆ ನಾನು ತಿದ್ದುಕೋಬೇಕಂತ ಪ್ರಯತ್ನ ಮಾಡಿದ್ರೆ ಮಾಡೋದ್ರೊಳಗೆ ನಾನು ಸೆಟದು ಹೋಗ್ಬಿಡ್ತೀನಿ. ತಿಳುವಳಿಕೆ ನಾನು ಪಡ್ಕೊಳ್ಳೋದ್ರೊಳಗೆ ಒಂದು 75 ವರ್ಷ ನನಗೆ ಹೋಗಿಬಿಡ್ತೈತಿ. ಒಬ್ಬ ಮನುಷ್ಯ 100 ವರ್ಷ ಬದುಕ್ತಾನಂದ್ರೆ ಮುಂದಿನ 25 ವರ್ಷದೊಳಗೆ ಆತ ಏನು ಮಾಡಕ್ಕೆ ಸಾಧ್ಯ ಅದ? ಇದನ್ನು ಕಂಡುಕೊಂಡಂತಹ ಶರಣರು ಹುಟ್ಟುವ ಮಗು ಅಜ್ಞಾನದಿಂದ ಅವ ಬರಬಾರದು, ಹುಟ್ಟಬಾರದು ಅನ್ನುವಂತಹ ಕಾರಣಕ್ಕಾಗಿ ಗರ್ಭಕ್ಕೆ ಲಿಂಗ ಧಾರಣ ಮಾಡುವಂತಹ ಪದ್ಧತಿಯನ್ನು ತಂದರು. ಗರ್ಭಕ್ಕೆ ಲಿಂಗ ಧಾರಣ ಮಾಡುವಂತಹ ಪದ್ಧತಿ ಅಂದ್ರೆ ಇವ್ರು ಏನೇನೇನೋ ನಮ್ಮವ್ರು ಇತ್ತೀಚೆಗೆ ಅತಿಯಾಗಿ ಅದನ್ನು ಉಡಾಫೆ ಮಾಡ್ಕೊಂತ ಹೋಗಿಬಿಡ್ತಾರೆ. ಹಂಗಲ್ಲ. ಆ ತಂದೆ ತಾಯಿಗಳನ್ನ ಕೂಡಿಸಿಕೊಂಡು ಹೇಳ್ತಾರ ಅವರು, ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ ಜ್ಞಾನಪೂರ್ಣಂ ಜಗತ್ ಜ್ಯೋತಿ. ಪರಿಪೂರ್ಣವಾಗಿರುವಂತಹ ಜ್ಞಾನ ಯಾವುದು ಅಂದ್ರೆ, ನೀವು ಈ ಜೈವಿಕ ಪ್ರಕ್ರಿಯೆಗೆ ಒಳಗಾಗಿ ನೀವು ಸಂಸಾರ ಮಾಡಿದ್ರಿ, ಮಗ ಹುಟ್ಟಿತು, ಆದ್ರ ಆ ಮೂಲ ಚಿತ್ತಿನ ಚಿದಂಶವೇ ಇದು. ನೀವು ಅದಕ್ಕೇನು ಊಟ ಹಾಕಿದ್ರೆ, ನೀವು ಅದಕ್ಕೆ ನೀರು ಹಾಕಿ ಬೆಳೆಸಿದ್ರೆ, ಅದಕ್ಕೆ ದೇಹದೊಳಗೆ ಏನೇನಿತ್ತು ಅದನ್ನ ತಗೊಂಡದು ಬೆಳೆಯಾಕ ಅದು ಚೈತನ್ಯವನ್ನು ಬಳಸಿಕೊಂತಲ್ಲ. ಯಾವ ಚೈತನ್ಯ ಅದು? ಆ ಮೂಲ ಚಿತ್ತಿನಿಂದ ಬಂದಿರುವಂತಹ ಚೈತನ್ಯ ಅದು. ಅದು ನಿಮ್ಮೊಳಗದ, ಎಲ್ಲರೊಳಗದ. ಅದು ಹಂಗ ಅದನ್ನ ಬೆಳ್ಕೊಂತ ಬಂತಲ್ಲ, ಈ ಪ್ರಜ್ಞೆಯಿಂದನೇ ಬೆಳೀತಲ್ಲ. ಅದು ಹೊರಗೆ ಬಂದ ಮೇಲೆ ಆ ಮಗುವನ್ನ ನೀವು ಹೆಂಗ ನೋಡ್ಬೇಕಂದ್ರೆ, ಇದು ನಿಮ್ಮ ಮಗ ಅಲ್ಲ, ಇದು ಸಾಕ್ಷಾತ್ ಶಿವವೇ. ಶಿವನೇ ಅಲ್ಲ, ಶಿವವೇ, ಸಾಕ್ಷಾತ್ ಲಿಂಗವೇ. ಅದಕ್ಕೆ ಬಸವ ಅಂತ ಕರೆದ್ರು ಶರಣರು. ಆ ಮೂಲ ಚಿತ್ತಿನ ಚಿದಂಶವೇ ಬಸವ. ಆ ಮೂಲ ಚಿತ್ತಿಗೆ ಬಸವ ಅಂತಾನೆ ಕರೆದ್ಬಿಟ್ರು ನಮ್ಮ ಶರಣರು. ಬಸವ ಅಂತ ಕರೆದ್ರು. ಹೌದು. ಬಸವಣ್ಣ ಏನಂತ ಕರೆದ್ರು? ಬಸವಣ್ಣ ಮೂಲ ಚಿತ್ತ ಅಂತ ಕರೆದ, ಕೂಡಲ ಸಂಗಮ ಅಂತ ತನ್ನ ಪ್ರಜ್ಞೆ. ಹೌದು. ಅಂತಹ ಮಹಾಪ್ರಜ್ಞೆ ಅಂದ್ರೆ ಶರಣರಿಗೆ ಏನಾಯ್ತು ಅಂದ್ರ, ಬಸವಣ್ಣನವ್ರು ಹೇಳ್ತಾರೆ, ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ, ಇಷ್ಟೆಲ್ಲ ಹೇಳಿದ ಮೇಲೆ ನಮಗೆ ಯಾರು ಹೇಳಿದ ಮೇಲೆ ಸಿದ್ದರಾಮೇಶ್ವರ್ ಅಂತಾರ. ಸಿದ್ದರಾಮೇಶ್ವರ್, ಬಸವಣ್ಣ, ನಾವು ಎಲ್ಲ ಸಕಲ ವೇದ ಇವೆಲ್ಲ ಓದ್ಕೊಂಡಿದ್ವಿ. ನಾನು ಅನೇಕ ಯೋಗಗಳನ್ನು ನಾನೆಲ್ಲ ಮಾಡಿದ್ದೆ, ನಾನು ಕರ್ಮಯೋಗಿಯೇ ಆಗಿದ್ದೆ ನಾನು. ಆದ್ರೆ ಈ ಸತ್ಯ ನೀನು ತಿಳಿಸಿಕೊಟ್ಟಿಲ್ಲ. ಅದಕ್ಕೆ ನೀನು ನಮಗೆ ಈ ಸತ್ಯ ತಿಳಿಸಿಕೊಡ್ಲಿಲ್ಲ. ನೀನು ಹಿಂಗ ಬದುಕ್ತಿಯಲ್ಲ, ನಿನ್ನ ನೋಡಿದ್ರು ಹಿಂಗ ಅನಿಸ್ತಲ್ಲ. ಪ್ರಭು ನನ್ನ ಕಲ್ಯಾಣಕ್ಕೆ ಯಾಕೆ ಕರ್ಕೊಂಡು ಬಂದ ಅಂದ್ರೆ ಬರೀ ನೋಟ್ ಮಾತ್ರದಿಂದ ನನಗೆ ಗೊತ್ತಾಗ್ತದ ನೀನು ಬದುಕಿರುವಂತಹ ರೀತಿ. ಯಾವ ಮೂಲ ತತ್ವ ಆಕಾರಕ್ಕೆ ಒಳಗಾದ ಮೇಲೆ, ಅಂಗವಾದ ಮೇಲೆ, ಆಕಾರಕ್ಕೆ ಒಳಗಾದ ಮೇಲೆ ಆಕಾರದ ವಿಕಾರತೆಯಿಂದ ತಪ್ಪುಗಳನ್ನು ಮಾಡ್ತದ, ಆ ಮೂಲ ತತ್ವಕ್ಕೆ ಅಂಗವಿರದೇ ಹೋದಾಗ, ಅವಯವಗಳಿರದೇ ಹೋದಾಗ, ಅದು ನಿರವಯವಾಗಿದ್ದಾಗ, ನಿರಂಜನವಾಗಿತ್ತದು. ಯಾವುದೇ ರಂಜನೆಗೆ ಒಳಗಾಗದೆ ಸಹಜ ಸ್ಥಿತಿಯೊಳಗಿತ್ತಲ್ಲ ಅದರ ಆಚೆ. ನೀ ಇಷ್ಟೆಲ್ಲ ಮಂತ್ರಿ ಪದವಿಯನ್ನು ಹೊಂದಿದಂಥವನು, ಹೆಂಡಂದಿರನ್ನು ಹೊಂದಿದಂಥವನು, ಮಕ್ಕಳು ಒಂದಿಗ, ನಿನಗೆ ಬಳಗದ, ಬಂಧುವದ, ಸ್ಥಾನದ, ಮಾನದ ಎಲ್ಲ ಅದ. ಇಷ್ಟೆಲ್ಲ ಇದ್ರೂ ಕೂಡ ಇದರ ಯಾವುದರ ಸೋಂಕು ಇಲ್ಲದೆ ನೀನು ನಿರಂಜನನಾಗಿಯೇ ನೀನು ಅದಿಯಲ್ಲ ನೀನು. ಹೀಗಾಗಿ ಆ ವಸ್ತು ಇದು ಹೆಂಗಿರ್ತೈತಿ ಅಂತ ತೋರ್ಸಕ್ಕೊಂದು ಮಾದರಿ ಬೇಕಲ್ಲ, ಅದು ನೀನೇ ಅಂದ. ಅದಕ್ಕೆ ಆತ ಹೇಳ್ತಾನ, ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ ಅಂದಿ. ಆದ್ರೆ ಸಿದ್ದರಾಮರು ಹೇಳ್ತಾರ, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಗೆ. ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನ ಈ ಡೆಫಿನಿಷನ್, ದೇವನ ಕುರಿತಾಗಿ, ಆ ಮೂಲ ಚಿತ್ತಿನ ಚಿದಂಶದ ಕುರಿತಾಗಿ ಒಂದು ಡೆಫಿನಿಷನ್, ವ್ಯಾಖ್ಯೆಯನ್ನು ಕೊಟ್ಟಾತ ಬಸವಣ್ಣ. ಹೀಗಾಗಿ ನೀನೇ ತಂದೆ. ಅದಕ್ಕೆ ಅವ್ರು ಇನ್ನೊಂದು ಕಡೆ ಹೇಳ್ತಾರ, ಅರ್ಪಿತ ಅವಧಾನ ಮುಖಗಳು ಎಲ್ಲರಿಗೂ ಸುಲಭವೇ, ಸಾಧ್ಯವೇ, ಅನಾದಿ ಸಂಸಿದ್ಧನಾಗಿ ಬಂದ ಬಸವಣ್ಣಂಗಲ್ಲದೆ. ಹೇಳ್ಕೊಂತ ಕೊನೆಗೆ ಹೇಳ್ತಾರ, ಎಷ್ಟರ ಮಟ್ಟಿಗೆ ಬಸವಣ್ಣನವರ ಕುರಿತಾಗಿ ಹೇಳ್ತಾರಂದ್ರ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಣ್ಣನ ನೆನೆವವರ ನೀನಹರೆಂಬೆ. ಯಾರು ಬಸವ ಅಂತಾರೋ ಅವ್ರನ್ನ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ತಿಳ್ಕೊಂತೀನಿ. ಯಾರೀ ಕಪಿಲ ಸಿದ್ಧ ಮಲ್ಲಿಕಾರ್ಜುನ? ಅದೇ ಕೂಡಲ ಸಂಗಮ, ಅದೇ ಚನ್ನ ಮಲ್ಲಿಕಾರ್ಜುನ, ಅದೇ ಆ ಮೂಲ ಚೈತನ್ಯ.
ಅಂಕಿತ ನಾಮಗಳೆಲ್ಲ ಮೂಲ ಮೂಲ ಚೈತನ್ಯ ಚೈತನ್ಯ. ಆಶ್ರಯ. ಹೌದು ಹೌದು. ಅಂಕಿತ ನಾಮಗಳನ್ನು ಯಾಕೆ ಉಳಿಸ್ಕೊಂಡಿರಬಹುದು? ಶರಣರ ಅಸ್ತಿತ್ವವನ್ನು ಉಳಿಸ್ಕೊಳಕ ಅಥವಾ ಶರಣರ ಅಸ್ಮಿತೆ, ವಚನಗಳ ಅಸ್ಮಿತೆಯನ್ನು ಕಾಪಾಡ್ಕೊಳಕ? ಹಂಗಂದ್ಮೇಲೆ ಒಂದೇ ಅಂದ್ಬಿಡ್ಬೋದಾಗಿತ್ತಲ್ಲ. ಇಲ್ಲ, ಆ ಶರಣರ ಆ ವೈವಿಧ್ಯತೆ ಏನೈತಲ್ಲ ಹ್ಮ್ ಅವುಗಳನ್ನು ನಾವು ಅರ್ಥ ಮಾಡ್ಕೊಂತ ಹೋಗ್ಬೇಕ್ರಿ. ಕೂಡಲ ಸಂಗಮ ದೇವ ಅನ್ನುವಂತಹ ಆರಂಭದ ದಿನಗಳ ಬಸವಣ್ಣನವರ ಕಲ್ಪನೆ ಬಹುಶಃ ಸ್ಥಾವರನೇ ಆಗಿರಬಹುದು. ಬೇಸಿಕ್ ನಲ್ಲಿ ಎಲ್ರಿಗೂ ಹಂಗ ಆಗಿರಬಹುದು. ಆ ನಂತರದ ಆ ಸ್ಥಾವರ ಭಾವ ಜಂಗಮ ಭಾವವಾಗಿ ಪರಿವರ್ತನೆ ಆದಾಗ ಆ ಕೂಡಲ ಸಂಗಮನ ಭಾವ ರೂಪವೇ ಬದಲಿ ಆಗ್ತದೆ, ನಿರಾಕಾರವಾಗಿರುವಂತಹ ಮಹಾತತ್ವವೇ ಆಗ್ತದೆ. ಅದಕ್ಕೆ ತೋರಬಾರದ ಆ ಮಹಾಘನವು ಕರಸ್ತನದಲ್ಲಿ ಬಂದು ಎರಗಲೊಡನೆ ತೋರಿ ಬರುವ ಸಂಗಮನಾಥನು ತಾನೆದ್ದು ಹೋದನು ಅಂತಾನ ಬಸವಣ್ಣ. ಬದುಕು ಹಿಂಗೆ ಬೆಳೆದಿರುವಂತಹ ರೀತಿ ಹಂಗ ಆರಂಭದಲ್ಲಿ ಅವ್ರದ್ದು ಏನೇನು ಅವರ ಶ್ರದ್ಧೆಯ ವಿಷಯಗಳು ವಸ್ತುಗಳಾಗಿದ್ದವೋ ಆ ಎಲ್ಲವುಗಳಿಗೆ ಅರ್ಥ ಇಲ್ಲ ಅಂತ ಕಂಡುಕೊಂಡು ಆ ವಸ್ತು ಆ ಪರವಸ್ತು ಅಲ್ಲದೆ ಇನ್ನೇನೋ ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದು ಆ ಪರವಸ್ತುವಿಗೆ ಹೇಳಿರುವಂತಹ ಆ ಲಿಂಗಕ್ಕೆ ಹೇಳಿರುವಂತಹ ಅವು ಅಂಕಿತ ನಾಮಗಳು. ಕೇವಲ ಅಂಕಿತ ನಾಮಗಳು ಅಂತ ಅನ್ಲಿಕ್ಕಾಗುದಿಲ್ಲ, ಕೇವಲ ಹೆಸರಲ್ಲ ಅದು, ಬೇರೆ ಬೇರೆ ಹೆಸರುಗಳನ್ನ ಕಂಡುಕೊಂಡ್ರಂಗ ನೀವು ವಿಚಾರ ಮಾಡ್ರಿ. ಬಹಳಷ್ಟು ಜನ ತಾವು ಈ ಲಿಂಗಧಾರಿಗಳದಿರಿ, ಬಸವ ಭಕ್ತರದಿರಿ, ಹಂಗ ವಿಚಾರ ಮಾಡ್ರಿ. ಕೃಷ್ಣ ಅಂದ್ಕೂಡ ಏನ್ ನೆನಪು ಬರ್ತದ? ಕಿರೀಟಿ ನೆನಪು ಬರ್ತದ, ಕೊಳಲು ಬರ್ತದ, ಮಗ್ಲು ರಾಧೆ ಇರ್ಬೋದು, ರುಕ್ಮಿಣಿ ಇರ್ಬೋದು ಬರ್ತದ. ವಿಷ್ಣು ಅಂದ್ಕೂಳೆ ಮತ್ತದು ಲಕ್ಷ್ಮಿ ನೆನಪು ಬರ್ತಾಳ. ಬ್ಯಾರೆ ಬೇರೆ ದೇವ್ರು ಅಂದ್ಕೂಳೆ ಅವು ಕೈ, ಮುಖ, ಕಣ್ಣು, ಕಿವಿ. ಗಂಡು ಅಂದ್ರೆ ಗಂಡಿನ ಆಕಾರ ಬರ್ತೈತಿ, ಹೆಣ್ಣಂದ್ರೆ ಹೆಣ್ಣಿನ ಆಕಾರ ಬರ್ತೈತಿ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದ್ರೆ ಏನು ಬರ್ತೈತಿ ನಿಮ್ ತಲೆಯೊಳಗೆ? ಕೂಡಲ ಸಂಗಮ ದೇವ ಅಂದ್ರೆ ಏನು ಬರ್ತೈತಿ? ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಏನು ಬರ್ತೈತಿ? ಬಿಡಾಡಿ ಅಂದ್ರೆ ಏನು ಬರ್ತೈತಿ? ಅಂಬಿಗ ಚೌಡಯ್ಯ ಅನ್ನುವಂಥದ್ದು ಅಂದ್ರೆ ಏನು ಬರ್ತೈತಿ? ನಿರಾಕಾರವಾಗಿರುವಂತಹ ತತ್ವನೇ ನೆನಪು ಬರ್ತೈತಿ. ಹೀಗಾಗಿ ಅವು ಎಲ್ಲವುಗಳೂ ಕೂಡ ಪರವಸ್ತುವಿಗೆ ಇವರು ಕೊಟ್ಟಿರುವಂತಹ ಹೆಸರುಗಳು. ಇವರ ಬಸವಣ್ಣನವರ ಆ ನೇತೃತ್ವದೊಳಗ, ಬಸವಣ್ಣನವರ ಪ್ರಭಾವದೊಳಗ ವಿಕಸಿತಗೊಂಡಿರುವಂತಹ ಇವರ ಮನಸ್ಸು ಸೀಮಿತವಾಗಿರುವಂತಕ್ಕಂತಹ ಈ ಶಬ್ದ ಪ್ರಾಮಾಣ್ಯದ ಅರ್ಥವ್ಯಾಪ್ತಿಗಳೆಲ್ಲವನ್ನೂ ಕಳೆದುಕೊಂಡು ಆ ಮೂಲ ಆ ಚಲುವಿಗೆ ಅವರು ಮಾರು ಹೋಗ್ತಾರೆ. ಅಕ್ಕ ಹೇಳ್ತಾಳ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವನಾಥ. ಚನ್ನಮಲ್ಲಿಕಾರ್ಜುನ ಬಸವಣ್ಣ ಹೇಳೋ ಚಲುವ ಎಲ್ಲ ಒಂದೇ, ಭಿನ್ನತೆ ಅನ್ನೋದೇ ಇಲ್ಲ. ಹೀಗಾಗಿ ಶಬ್ದಗಳ ಬದಲಿ ಸಹಜ. ನೀವ್ ಹೇಳಿದ್ರೊಂದು ಬದಲಿ ಆಯ್ತು, ನಾನು ಹೇಳಿದ್ರೊಂದು ಬದಲಿ. ಇಲ್ಲಿ ಅಶೋಕ ಅನ್ನುವ ಅವರವರ ಹೆಸರುಗಳು ಎಷ್ಟು ಎತ್ತರದ ಮಟ್ಟಕ್ಕೆ ಅವರೆಲ್ಲ ಹೋಗ್ತಾರಂದ್ರ ತಮ್ಮ ಹೆಸರುಗಳನ್ನೇ ಅಂಕಿತ ನಾಮಗಳನ್ನಾಗಿ ಹೇಳ್ಕೊಂತಾರ. ಅಂದ್ರ ತಮ್ಮಲ್ಲಿರುವಂತಹ ಆ ಮಹಾ ಚೈತನ್ಯ, ತಾವು ಆ ಮಹಾ ಚೈತನ್ಯದ ಸ್ವರೂಪ, ತಾವು ಲಿಂಗ ಸ್ವರೂಪ ಅನ್ನುವಂತ ಭಾವದ ಎಚ್ಚರಿಕೆ ಅರಿವು ಬಂತಲ್ಲ, ಅರಿವೇ ಗುರು ಅನ್ನೋದ್ರ ಇತ್ತೀಚೆಗೆ ನೀವು ಅಥಣಿ ಅಪ್ಪ ಅವರು ಎಲ್ಲಾ ಮಠಗಳನ್ನ ಬೇಯ್ದ್ರು ಒಂದಿಷ್ಟು ನಾವು ನೆನಪಿಟ್ಕೋಬೇಕ್ರಿ. ಅಥಣಿ ಶಿವೇಗಳಂಥವ್ರನ್ನ, ಮುರುಗೋಡಪ್ಪಗಳಂಥವ್ರನ್ನ, ಅಥಣಿ ಶಿವೇಗಳು ಕೊನೆಯ ಹಂತದೊಳಗೆ ಯಾರನ್ನ ನೋಡಿದ್ರು ಅವ್ರು ಏನೂ ಕಾಣ್ತಿದ್ರು, ಬೆಳ್ಳಗ. ಮುರುಗೋಡಪ್ಪಗಳದು ನಮ್ಮ ಚನ್ವೀರ್ ಶಾಸ್ತ್ರಿಗಳು ಹೇಳ್ತಿದ್ರು, ಯಡ್ರಾ ಮಠ ಚನ್ವೀರ್ ಶಾಸ್ತ್ರಿಗಳು ಹೇಳ್ತಿದ್ರು, ಯಾರಾದ್ರೂ ಮಠಕ್ಕೆ ಬಂದ್ರಂದ್ರೆ ಸಾಟಂಗ ಬಂದ್ರಿಪ್ಪ ಜಂಗಮವ್ರು ಬಂದ್ರೆ ಬುದ್ಧಿ ಅವ್ರು ಅಲ್ರಿ ನಮ್ಮ ಮಂದಿಗೆ ನಮಗೆ ತಲೆಯಾಗ ಅದು ಅಂತರಂಗದ ಭಾವ. ನಮ್ಮ ತಲೆಯೊಳಗ ಅಂತದಲ್ಲ, ನಮ್ಮ ತಲೆಯೊಳಗೆ ಏನಂದ್ರೆ ಅವ್ರು ಭಕ್ತರು, ಅವ್ರು ಕಡಿಮೆ ಜಾತಿ ಹಿಂಗಂತೀವ್ರು. ಬುದ್ಧಿ ಅವ್ರು ಇವ್ರು ಅನಬಾರ್ದ್ರಪ್ಪ ಎಲ್ಲ ಜಂಗಮರಪ್ಪ ಅಂದ್ರ ಆತ್ಯಂತಿಕ ಸ್ಥಿತಿಯೊಳಗೆ ಹೋದಾಗ ಅವರೆಲ್ಲರಿಗೂ ಕೂಡ ಜಂಗಮವಾಗಿ ಕಾಣಿಸ್ತದೆ. ಜಂಗಮನಾಗಿ ಅಲ್ಲ, ಜಂಗಮವಾಗಿಯೇ ಕಾಣಿಸ್ತದ. ಆ ಮೂಲ ಚೈತನ್ಯವಾಗಿಯೇ ಕಾಣಿಸ್ತದ, ಮೂಲ ಶರಣವಾಗಿಯೇ ಕಾಣಿಸ್ತದೆ. ಅದಕ್ಕೆ ಇಲ್ಲಿ ಆ ಪದ್ಧತಿಯನ್ನು ಹಾಕಿಕೊಟ್ರಲ್ಲ, ಆ ಗರ್ಭಕ್ಕೆ ಲಿಂಗಧಾರಣೆ ಮಾಡುವಾಗ ಆ ತಾಯಿಗೆ ಅದು ಎಲ್ಲವನ್ನು ಹೇಳ್ಕೊಂತ ಬರ್ತಾರೆ. ಕಣ್ಣಿಗೆ ಭಸ್ಮ ಹಚ್ಚಿ ಮೊದಲ ಅಕ್ಕಿಗೆ ಸಂಸ್ಕಾರ ಇರ್ತದ. ಮತ್ತೊಮ್ಮೆ ಹೇಳ್ತಾರೆ, ಕಣ್ಣು, ಕಿವಿ, ಮೂಗು ಇವೆಲ್ಲವುಗಳನ್ನ, ನಾನು ಮೂಗಂದ್ರ ಅವರು ಆಚಾರಲಿಂಗ ಅಂತಾರ, ನಾಲಿಗೆಗೆ ಗುರುಲಿಂಗ ಅಂತಾರ, ಕಣ್ಣಿಗೆ ಶಿವಲಿಂಗ ಅಂತಾರ, ತೊಕ್ಕಿಗೆ ಜಂಗಮಲಿಂಗ ಅಂತಾರ, ಕಿವಿಗೆ ಪ್ರಸಾದಲಿಂಗ ಅಂತಾರ, ಈ ಮಹಾಲಿಂಗ ಅಂತಾರ ಭ್ರೂಮಧ್ಯಕ್ಕ, ಇದು ನಿಷ್ಕಲ ಲಿಂಗ ಅಂತಾರ, ಇದು ನಿಶೂನ್ಯ ಲಿಂಗ ಅಂತಾರ, ನಿರಂಜನ ಲಿಂಗ ಅಂತಾರ ಪಶ್ಚಿಮ ಚಕ್ರ. ಅದರ ಆಚೆಗಿರುವಂತಹದ್ದು ಅದು ಸಹಜವಾಗಿರುವಂತಹ ಅಣುಲಿಂಗ, ಅದಕ್ಕೆ ಬಸವಲಿಂಗ ಅಂತಾರ. ಕೈಗಳಿಗೆ, ಕರ್ಮೇಂದ್ರಿಯಗಳಿಗೆ ಇದು ಜಂಗಮಲಿಂಗ, ಪಾದ ಶಿವಲಿಂಗ, ಗುಹ್ಯ ಗುರುಲಿಂಗ, ಗುದ ಆಚಾರಲಿಂಗ. ಹೀಗೆ ದೇಹದ ಎಲ್ಲ ಭಾಗಗಳಿಗೆ ಲಿಂಗ ಸಂಬಂಧವನ್ನ ಮಾಡ್ತಾರೆ. ಲಿಂಗದ ನನ್ನ ಹೆಸರು
ಅಶೋಕನ ಕೈ, ಅಶೋಕನ ಕಾಲು, ಅಶೋಕನ ಕಣ್ಣು, ಅಶೋಕನ ಕಿವಿ ಅಂತ ನೀವು ಅಂತೀರಲ್ಲ, ಇದು ಲಿಂಗವೇ ಆದ ಕಾರಣಕ್ಕಾಗಿ ಇವು ಎಲ್ಲವೂ ಕೂಡ ಲಿಂಗದ ಅಂಶಗಳೇ ಇವೆಲ್ಲ. ಮೊದಲನೇ ಹಂತದಲ್ಲಿ ಗರ್ಭ ಅವು ಸಂಸ್ಕಾರ ಎಲ್ಲವನ್ನ ಹೇಳ್ತಾರೆ. ಹೇಳಿ ಆದ ಮೇಲೆ ಆಕೆಗೆ ನೀನು ವಚನಗಳನ್ನು ಓದು, ನಿನ್ನ ಮಗುವಿಗೆ ಈ ಜ್ಞಾನವನ್ನು ಕೊಡು. ಹುಟ್ಟಿದ ಮೇಲೆ ವ್ಯವಹಾರಕ್ಕಾಗಿ ಏನೋ ಒಂದು ಹೆಸರಿಟ್ಟರೂ ಕೂಡ ಈ ಮೂಲ ಪ್ರಜ್ಞೆ ಜಾರಿ ಹೋಗದಂತೆ ನಮ್ಮ ತಂದೆ ತಾಯಿಗಳು ಬೋಧನೆಗಳನ್ನು ಈಗ ಪ್ರಾರಂಭ ಆಗ್ಯದ. ಭಾಳ ಮಂದಿ ಸಣ್ಣ ಸಣ್ಣ ಮಕ್ಕಳು ಅವ್ರ ಮನೆಯಾಗ ಎಷ್ಟು ಚಂದ ವಚನ ಅಂತವ್ರಿ ಅಂತ. ನಿನ್ನೆ ಒಂದು ಹುಡುಗ ಲಿಂಗಸೂರೊಳಗೆ ನಮ್ಮ ಮಗಳು ಸೀಮಂತಿತ್ತು ಅಂತ ಹೇಳಿದ್ನಲ್ಲ, ಇದೇ ನಮ್ಮ ಹುಬ್ಬಳ್ಳಿ ವಿಕಾಸನ ಮಗ ವಚನ ಅನ್ನಕತ್ರ ನಿಂದ್ರಿ ಅಂದ್ರೂ ಬಿಡವಲ್ಲ. ಇನ್ನು ಅಂಕಲ್ ಪ್ಲೀಸ್ ಎರಡೇ ವಚನ ಅಂತಾನ. ಸಣ್ಣ ಮಗು ವಚನ ಪ್ರಾರ್ಥನೆ ಮಾಡ್ತಾರೆ. ಗರ್ಭ ಸಂಸ್ಕಾರ, ಎರಡನೇದು ವಚನಗಳ ಅಧ್ಯಯನ. ಅಧ್ಯಯನ, ನಿರಂತರವಾಗಿರುವಂತಹ ಅಧ್ಯಯನ ಮತ್ತು ಮಕ್ಕಳಿಗೆ ನಾವು ತಿಳಿಸಿಕೊಡ್ಬೇಕು. ಏನು ಅಂದ್ರ ಮೂಲ ಚಿತ್ತಿನ ಚಿದಂಶವೇ ನಾವು ಆದುದರಿಂದ ಆ ಮೂಲ ಚಿತ್ತಿಗೆ, ಆ ಮೂಲ ಪ್ರಜ್ಞೆಗೆ, ಆ ಮೂಲ ಚೈತನ್ಯಕ್ಕೆ ಜಾತಿ ಎಂಬುದಿಲ್ಲ, ಕುಲ ಎಂಬುದಿಲ್ಲ, ಗೋತ್ರ ಎಂಬುದಿಲ್ಲ, ಲಿಂಗ ದೇವಾಲಯ ಸಂಸ್ಕೃತಿಯನ್ನು ಏನೇನೇನೇನು ಈ ಭಾವ ಬಂದಾಗ ದೇವಾಲಯದ ಅವಶ್ಯಕತೆ ಬರೋದಿಲ್ಲ. ಬಿಡಿಸ್ಬೇಕನ್ನೋ ಪ್ರಶ್ನೆ ಬಿಡ್ರಿ, ನೀವು ಹೋಗುದಿಲ್ಲ. ಈಗ ನಮ್ಮ ಮನೆಯೊಳಗ ನಮ್ಮ ಯಾವ ಹುಡುಗರು ಹೋಗ್ತಾವ್ ಹೇಳ್ರಿ, ತೋಂಟದಾರಿ ಮಠಕ್ಕೆ ಹೋದ್ರೆ ನಾವ್ ಯಾರು ಕೈ ಮುಗಿಯುವುದಿಲ್ಲ. ನಮ್ಮ ಅಜ್ಜರಂತೆ ನಮ್ಮ ಗುರುಗಳು ನನಗೆ ಆರಾಧ್ಯ, ನಮ್ಮ 12ನೇ ಹೊಳೆ ಉಚ್ಚೇಂದ್ರ ಸ್ವಾಮಿಗಳು ನನ್ನ ಅತ್ಯಂತ ಪ್ರೀತಿಸಿದಂಥವ್ರು. ತಂದೆ ತಾಯಿಗಳು ಸುಳ್ಳು, ಅವರ ಕರೆ ಅಷ್ಟರ ಪ್ರೀತಿಸಿದವ್ರು. ಅಲ್ಲಿ ಹೋದ್ವಿ ಅಂದ್ರೆ ಕುಂದಿರ್ತೀವಿ, ಅಲ್ಲಿ ಲಿಂಗ ಹಿಡ್ಕೊಂಡು ಎಲ್ಲ ನಮ್ಮ ಹುಡುಗರು ಎಲ್ಲರೂ ಕೂಡ ಲಿಂಗ ಹಿಡ್ಕೊಂಡು ಕುಂದಿರ್ತೀವಿ. ಒಂದು ಅರ್ಧ ತಾಸು ಕುಂದಿರ್ತೀವಿ, ವಚನ ಗಿಚನ ಅಂತ ಬಂದ್ಬಿಡ್ತೀವಿ. ಕೈ ಮುಗಿಬೇಕು, ಅಡ್ಡ ಬೀಳ್ಬೇಕು, ಸಾಷ್ಟಾಂಗ ಹಾಕ್ಬೇಕು, ಇವು ಏನೇನು ನಮಗೆ ಅನಿಸೋದಿಲ್ಲ. ಯಾಕಂದ್ರ ಆ ವಸ್ತು ನಮ್ಮೊಳಗೆ ಐತಿ ಅನ್ನುವಂತಹ ಆ ಭಾವ ಬಂದ್ಬಿಡ್ತದೆ. ನೀವೇ ಚೈತನ್ಯರಾದ. ಹೌದೌದು. ಎಲ್ಲಿ ಅದಾನ ಅಂತ ನನ್ನೊಳಗ ಅದಾನ. ಅರೆ ನಿನ್ನೊಳಗಿದ್ದ ನೀ ಹಂಗ್ ಕಾಣ್ತಿ ಅಂದ್ರೆ ಕಾಣಿಸ್ಕೊಳ್ಳಕ ಲಿಂಗ ಕೊಟ್ಟ. ಲಿಂಗ ಹಿಡ್ಕೊಂಡು ಜಗವನ್ನೊಳಕೊಂಡು. ಇದು ಲಿಂಗ ಪೂಜೆ, ಗರ್ಭ ಸಂಸ್ಕಾರ, ವಚನಗಳ ಓದು ಇದೆಲ್ಲ ಆಯ್ತ್ರಿ. ಮನೋಪರಿವರ್ತನೆಯ ಹಾದಿ ಇಲ್ಲದೆ ಇದು ಜ್ಞಾನದ ಲೆವೆಲ್ ನಲ್ಲಿ ನಿಂತ್ರೆ ಮತ್ತೆ ಅಪಚಾರ. ಅಲ್ಲ, ಈ ಜ್ಞಾನ ಅನ್ನುವಂಥದ್ದು ಬಂದಾದ ಮೇಲೆ ಈ ಜ್ಞಾನ ಮನಸ್ಸನ್ನ ಪರಿವರ್ತನೆ ಮನೋಪರಿವರ್ತನೆ ಅಂದ್ರೇನು, ಮನಸ್ಸು ಅಂದ್ರೇನು, ಮನೋಪರಿವರ್ತನೆ ಅಂದ್ರೇನು? ಈ ಮನಸ್ಸು ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತೈತಿ. ಹೌದಲ್ಲ? ಸಂಕಲ್ಪ ವಿಕಲ್ಪಗಳನ್ನ ಯಾವ ಹಿನ್ನೆಲೆಯೊಳಗ ಮಾಡ್ತೈತಿ? ತನಗೇನೋ ಪೂರ್ವ ಜ್ಞಾನ ಹೊಂದೈತಲ್ಲ, ಬೇಸಿಕ್ ನಮ್ಗೊಂದು ಅದೇನು ಅಂದ್ರೆ ಹಿನ್ನೆಲೆಯೊಳಗ ಅದು ಜೆನೆಟಿಕ್ ಆಗಿ ನಮ್ಗೆ ಏನೋ ಒಂದು ಬಂದಿರ್ತದೆ, ಮಾಡ್ತೈತಿ. ಆ ಮನಸ್ಸಿನ ತುಂಬಿ ಅಲ್ಲ ಈ ಜ್ಞಾನವನ್ನ ನೀವು ತುಂಬಿ ಬಿಟ್ರ ಬೆಳಕು ಬಂತು, ಕತ್ತಲೆ ಹೋಯ್ತು. ಎಲ್ಲಿ ಹೋಯ್ತು? ಕತ್ತಲೆ ಹೋಯ್ತಷ್ಟೇ. ಕತ್ತಲೆ ಹೋಯ್ತಷ್ಟೇ. ಎಲ್ಲಿ ಹೋಯ್ತು ಅಂದ್ರೆ ಕತ್ತಲೆ ಹೋಗಿ ಬೆಳಕಾಗ್ಲಿಲ್ಲ. ಅದನ್ನ ಶರಣರು ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಸೂತ್ರಗಳನ್ನ ಕೊಟ್ಟರು ಸರ್. ಅದನ್ನ ಸರಳೀಕರಿಸಿ ಹೇಳಲಿಕ್ಕೆ ಏನಾರ ವಿಧಾನ ಇದೆಯಾ? ಸೈಂಟಿಫಿಕ್ ನೋಡ್ರಿ, ಸೈನ್ಸ್ ನೋಡಿ ಹಂಗೆ ಬರಂಗಿಲ್ಲ ಸರ್. ಈಗ ಅನಾಟಮಿ ಓದ್ಲಾರ್ದೆ MBBS ಡಾಕ್ಟರ್ ಆಗಂಗಿಲ್ಲ, ಇಂಜಿನಿಯರಿಂಗ್ ಮಾಡ್ಲಾರ್ದೆ ಇಂಜಿನಿಯರಿಂಗ್ ಮುಗಿಯಂಗಿಲ್ಲ. ಈ ಶಿವಯೋಗ ಅಥವಾ ಲಿಂಗಾಂಗ ಸಾಮರಸ್ಯದಲ್ಲೂ ಕೂಡ ಸರಳೀಕರಿಸಿ ಹೇಳೋದು ನಿಮ್ ಪ್ರಕಾರ ಹೆಂಗ? ನೀವು ಬಹಳ ಸುದೀರ್ಘವಾಗಿ ಬಂದ್ರಿ, 10 ವರ್ಷದಿಂದ ಬಹಳ. ಇಲ್ಲ ಇಲ್ಲ, ಎಲ್ಲಾ ಬಹಳ ಸರಳದ ಇದು. ಯಾಕದು ಬಹಳ ಸರಳದ, ಹತ್ರ ಆಪ್ತವಾಗ ನಾ ಹೇಳ್ತೀನಿ, ಬಹಳ ಸರಳದ. ತಿಳ್ಕೊಳ್ಳುವವರಲ್ಲಿ ವ್ಯವಧಾನ ಇಲ್ಲ. ಯಾಕೆ ದೀರ್ಘ ಅನಿಸ್ತದಂದ್ರ ತಿಳ್ಕೊಳ್ಳುವವರಲ್ಲಿ ವ್ಯವಧಾನ ಇಲ್ಲ. ತಿಳಿದುಕೊಳ್ಳಬೇಕು ಅನ್ನೋದು ತಿಳಿದುಕೊಂಡಾದ ಮೇಲೆ ಅವ ಅನುಸರಣೆ ಮಾಡುವಾಗ ಅದು ಅವಂಗ ಕ್ಷಣದೊಳಗ, ಪ್ರಭು ಹೇಳುವ ಹಾಗೆ ಕ್ಷಣದೊಳಗನ ಅರೆ ಕ್ಷಣವಾದರು ಅಂತಾರ ಪ್ರಭು. ಅರೆ ಕ್ಷಣದೊಳಗ ನಿಮ್ಗೆ ಆ ಭಾವ ಬಂದು ಬಿಡ್ತದ. ನೀವು ನನ್ನ ಎದುರಿಗೆ ಕಂಡು ಕೂಡಲೇ ಪ್ರೀತಿಸ್ಬೇಕನ್ನೋ ಭಾವ ಬರಾಕ ನಿಮಗೆ ನಾನು ಮೊದಲು ಎಷ್ಟು ನಿಮಗೆ ಪಾಠ ಹೇಳಿದ್ರಲ್ಲ ಮನ್ಯಾಗ, ಎಲ್ಲಾನು ನಿನ್ನಂಗ ತಿಳ್ಕೊಂತ ಪಾಠ ಹೇಳಿದ್ರಲ್ಲ, ಅಷ್ಟು ಸಮಯ ಬೇಕಾಗಿಲ್ಲ. ನೋಡಿದ ಕೂಡಲೇ ನಿಮಗೆ ಪ್ರೀತಿಸ್ಬೇಕು ಅನಿಸ್ತದ. ಹಸಿದ ಒಡಲಿ ಎಲ್ಲೇ ಹೊಂಟಿತ್ತು ಅಂದ್ರೆ ನಿಮ್ಮ ಕೈಯಾಗ ಏನ್ರ ದಡಗ್ನ ಕೊಟ್ಟು ಬಿಡ್ಬೇಕಂತ ಅನಿಸ್ತದ. ಆ ಮನಸ್ಥಿತಿ ನಿರ್ಮಾಣ ಆಗ್ಬೇಕಲ್ಲ. ಆ ಮನಸ್ಥಿತಿ ನಿರ್ಮಾಣವಾಗುವ ಬಗೆಯನ್ನ ಆದಷ್ಟು ವ್ಯವಧಾನದಿಂದ ಸರಿಯಾದ ರೀತಿಯೊಳಗೆ ಅರ್ಥ ಮಾಡ್ಕೊಂಡ್ಬಿಟ್ರಂತಂದ್ರೆ ಒಂದು ಮನಸ್ಥಿತಿ ನಿರ್ಮಾಣ ಆಗ್ತದೆ. ಈಗ ಯಾಕೆ ಹಂಗೆ ಮನಸ್ಸಾಗ್ತದೆ? ನಮ್ಮ ಎಲ್ಲ ಕ್ರಿಯೆಗಳಿಗೆ ಮನಸ್ಸೇ ಕಾರಣ. ಆ ಮನಸ್ಸು ಹೆಂಗೆ ಏನನ್ನ ಬಳಸಿಕೊಂಡು ಕ್ರಿಯೆಗಳನ್ನು ಮಾಡಿಸ್ತದ? ವಾಯುವನ್ನು ಬಳಸಿಕೊಂಡು ಕ್ರಿಯೆ ಮಾಡಿಸ್ತದ. ಹೌದಲ್ಲ? ಪಂಚಮಹಾಭೂತಗಳಿಂದ ಶರೀರ ಆಯ್ತು, ದಶವಾಯುಗಳು ಬರ್ತದೆ, ಪಂಚವಾಯುಗಳು, ಆನಂತರ ಇನ್ನು ಪ್ರಾಣವಾಯುಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂತ ಮುಖ್ಯ 5 ವಾಯುಗಳು. ನಾಗ ಇದು ಸರಳಿ, ಇವು ಶಬ್ದಗಳು. ಕೈಗಿನ್ನ ಸರಳೀಕರಿಸಿ ಹೇಳಂದ್ರೆ ಹೆಂಗ? ಕಾಲನ್ನ ಸರಿಕಳಿಸಿ ಅಂತ ಹೇಳಂದ್ರೆ ಹೆಂಗ? ಅದೇ ಪ್ರಾಣವಾಯು, ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಉದಾನವಾಯು, ಸಮಾನವಾಯು, 5 ವಾಯುಗಳು. ನಾಗವಾಯು, ಕೂರ್ಮ, ಕೃಕರ, ದೇವದತ್ತ ಕೊಟ್ಟಿರುವಂತ ಹೆಸರುಗಳು ಅಷ್ಟೇ. 100 ಮಂದಿ ಅದಿರಿ ಅಂತೇಳಿ 100 ಮಂದಿ ಹೆಸರು ಹೇಳಿದ ಕೂಡ ಅಪರಿಚಿತರ ಅಂದ್ಬಿಟ್ರೆ ಹೆಂಗ? 100 ಮಂದಿಗೆ ಬೇರೆ ಬೇರೆ ಹೆಸರು ಇಡಬೇಕಲ್ಲ. ಅವರ ನಾಮರೂಪ ಕ್ರಿಯೆಗಳಿಗೆ ಅನುಗುಣವಾಗಿ
ಹಂಗ ಇವು ಮಾಡುವಂತಹ ಕ್ರಿಯೆಗಳ ಹಿನ್ನೆಲೆಯೊಳಗೆ ಒಂದೇ ವಾಯು ಬೇರೆ ಬೇರೆ ರೀತಿಯ ಕ್ರಿಯೆಗಳನ್ನು ಮಾಡುವುದ ಕಾರಣಕ್ಕಾಗಿ ಈ ಕ್ರಿಯೆಗಳ ಹಿನ್ನೆಲೆಯೊಳಗೆ ಅವುಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದು. ಪ್ರಾಣವಾಯು ನಾಸಿಕಾಗ್ರದಲ್ಲಿ ನಿಂತು ಉಸಿರನ್ನು ತೆಗೆದುಕೊಳ್ಳುವುದು ಬಿಡುವಂತಹ ಕೆಲಸವನ್ನು ಮಾಡ್ತದೆ. ಅಪಾನವಾಯು ಗುದ ಮತ್ತು ಗುಹ್ಯಗಳ ಮಧ್ಯದಲ್ಲಿ ಇದ್ದು ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅದು ಸಹಾಯ ಮಾಡ್ತದೆ. ವ್ಯಾನವಾಯು ಕಂಠದಲ್ಲಿ ಇದ್ದುಕೊಂಡು ಸೀನುವುದು, ಕೆಮ್ಮುವುದು, ಕನಸು ಕಾಣುವುದು ಇಂಥವುಗಳನ್ನು ಅದು ಮಾಡಿಸ್ತದೆ. ಉಂಡುದು ವಾಂತಿ ಬರುವಂಗ ಮಾಡ್ತದೆ. ಉದಾನವಾಯು ಈ ಸಂದುಗಳಲ್ಲಿದ್ದು ಕಾಲುಗಳನ್ನು ಮಡಚಲಿಕ್ಕೆ, ಕೈಗಳನ್ನು ಮಡಚಲಿಕ್ಕೆ, ಎದ್ದು ನಿಲ್ಲಲಿಕ್ಕೆ, ಈ ಎಲ್ಲ ಕ್ರಿಯೆಗಳ ರೆಪ್ಪೆಗಳನ್ನು ಬಿಡಲಿಕ್ಕೆ ಈ ರೀತಿಯ ಕ್ರಿಯೆಗಳನ್ನು ಅದು ಮಾಡಿಸ್ತದೆ. ಸಮಾನವಾಯು ನಾಭಿಸ್ಥಾನದೊಳಗೆ ನಿಂತು ದೇಹದ ತುಂಬೆಲ್ಲ ಉಂಡಿರುವಂತಹ ಅನ್ನವನ್ನು ಅದೆಲ್ಲ ಕಡೆನೂ ಸಮಾನವಾಗಿ ಅದು ಚರಿಸುವಂಗ ಮಾಡ್ತದೆ ರಸವನ್ನು. ಅದರ ಕ್ರಿಯೆಗಳು ಅವರು ಹೇಳಿರುವಂಥದ್ದು. ಹಾಗೆ ಇವು ನಾಗಕೂರ್ಮ ದೇವದತ್ತ ಮುಖ್ಯ ಈ 5 ವಾಯುಗಳು, ಅದು 5 ವಾಯುಗಳು. ಇನ್ನು ಯೋಗಕ್ಕೆ ಸಂಬಂಧಪಟ್ಟಂಗ ಇನ್ನು 5 ವಾಯುಗಳನ್ನು ಹೇಳ್ತಾರೆ. ಅಂದ್ರೆ ಈ ವಾಯುಗಳು ಯಾವ್ಯಾವ ಕ್ರಿಯೆಗಳನ್ನು ಮಾಡ್ತಾವಲ್ಲ, ಈ ವಾಯುವಿನ ಕ್ರಿಯೆಗಳನ್ನು ಮಾಡಲಿಕ್ಕೆ ಮನಸ್ಸೇ ಮುಖ್ಯ ಕಾರಣ ಅಲ್ಲ. ಆ ಕಮಾಂಡ್ ಹೋಗಬೇಕಲ್ಲ. ಮುಖ್ಯ ಮೂಲ ಜ್ಞಾನ ಭಾವದೊಳಗಿರ್ತದ. ಭಾವದಿಂದ ಮನಸ್ಸಿಗೆ ಪ್ರಾಣಕ್ಕೆ ಬರ್ತದ. ಪ್ರಾಣದಿಂದ ನಿರ್ದೇಶನಗೊಂಡಿರುವಂತಹ ದೇಹ ಕೆಲಸ ಮಾಡ್ತದ. ಅಲ್ಲಿ ಬಳಸಿಕೊಳ್ಳುವಂತಹ ಈ ವಾಯುವಿನ ತುಂಬಿ ಅಲ್ಲ, ಒಂದು ಜಾಗಾನು ಅಣು ಬಿಡಲಾರ್ದನ ದೇಹದ ತುಂಬಿ ಅಲ್ಲ, ಈ ಭಾವವನ್ನೇ ತುಂಬಿ ಬಿಡುದು. ಆ ವಾಯುವಿನ ತುಂಬಿ ಅಲ್ಲ, ಈ ಜ್ಞಾನವನ್ನ ತುಂಬಿ ಬಿಡುದು. ಅಂದ್ರೆ ಮನಸ್ಸಿನ ತುಂಬಿ ಅಲ್ಲ, ಇಂತಹ ಜ್ಞಾನವನ್ನ ತುಂಬಿ ಬಿಡೋದು. ನೀನು ಹಾಗೂ ಒಳಗೊಂಡಿರುವಂತಹ ಜಗತ್ತೆಲ್ಲವೂ ಕೂಡ ಅದು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಖಂಡ ತತ್ವನದ ಅನ್ನುವಂತಹ ಭಾವವನ್ನ ಅಲ್ಲಿ ತುಂಬಿ ಬಿಡೋದು. ಇದು ಯಾವಾಗ ಸಾಧ್ಯ ಆಗ್ತೈತೆ ಅಂದ್ರ, ಇಷ್ಟಲಿಂಗವನ್ನ ಹಿಡಿದುಕೊಂಡು ಅನುಸಂಧಾನ ಮಾಡ್ಕೊಂತ ಬರುವಾಗ ಮೂಗನ್ನ ಆಚಾರಲಿಂಗವಾಗಿ ಗ್ರಹಿಸ್ತಾನ, ವಾಸನೆಯನ್ನ ಗ್ರಹಿಸುವಂತಹದ್ದು. ಇದನ್ನ ಹೇಳ್ತಾರೆ ಅನುಸಂಧಾನದ ಕ್ರಮದೊಳಗೆ ಅವರು ಹೇಳ್ತಾರೆ. ಇದು ಯಾವುದರಿಂದ ಆಗಿದೆ ಮೂಗು? ಇದು ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಪಂಚೀಕರಣದ ಹಿನ್ನೆಲೆಯೊಳಗ ಆ ಮೂಲ ಜ್ಞಾನ ಏನದಲ್ಲ, ಇದಕ್ಕೆ ಮಂತ್ರಗಳನ್ನು ಹೇಳ್ತಾರೆ, ಬಹಳ ದೀರ್ಘ ಆಗ್ತತಿ, ಅಷ್ಟು ಬೇಡ. ಇದು ಇಲ್ಲಿ ಪೃಥ್ವಿ ತತ್ವದ ಒಂದಂಶ ಅಗ್ನಿ ತತ್ವದ ಒಂದಂಶದ ಜೊತೆ ಸೇರಲಿಕ್ಕೆ ನಾಸಿಕ ಆಗ್ತು ಅಂತ ಹೇಳ್ತಾರೆ. ನಾಲಿಗೆಯಲ್ಲಿ ಜಲತತ್ವದ ಒಂದಂಶ ಅಗ್ನಿ ತತ್ವದ ಒಂದಂಶದೊಳಗ ಇರೋದಕ್ಕ ಅಂದ್ರೆ ಇವು ಕೂಡಿಕೊಂಡು ಹಿಂಗಾದು ಅಂತ ಹೇಳ್ತಾರೆ. ಕಣ್ಣು ಅಗ್ನಿ ತತ್ವದ ಒಂದಂಶ ಅಗ್ನಿ ತತ್ವದೊಡನೆ ಸೇರಲಿಕ್ಕೆ. ಹಿಂಗ ಈ ಪಂಚಭೂತಗಳು ಬೇರೆ ಬೇರೆ ರೀತಿಯೊಳಗ ಹಿಂಗೇನ ಇಲ್ಲಿ ಆಗ್ಯದಲ್ಲ. ಇದು ಮೂಗು ವಾಸನೆಯನ್ನು ಗ್ರಹಿಸ್ತದೆ ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟಂಗ. ಕರ್ಮೇಂದ್ರಿಯಕ್ಕೆ ಸಂಬಂಧಪಟ್ಟಂಗ ಗುದ ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ತದೆ. ಈ ವಾಸನೆ ಯಾವ ವಾಸನೆಯನ್ನು ಗ್ರಹಿಸ್ತದ? ವಾಸನೆ ಅಂದ್ರೆ ಪ್ರತಿ ವ್ಯಕ್ತಿಗೂ ಒಂದು ವಾಸನೆ ಇದೆ. ಆ ವಾಸನೆಯ ಮುಖಾಂತರ ಎಲ್ಲರನ್ನ ಗ್ರಹಿಸುವಂತಹ ಕ್ರಿಯೆ ನಡೀತದೆ. ಅದು ಆಮೇಲೆ ಹೇಳ್ತೀನಿ, ಅದು ಅಲ್ಲೇ ಹೇಳ್ತೀನಿ. ಅದು ಅಂದ್ರೆ ಅವಾಗ ಇದನ್ನ ಅಕ್ಕನ ವಾಸನ ತಿಳಿತದ. ಅಂದ್ರ ಯಾವ ವಾಸನೆಯ ಮುಖಾಂತರ ನಾನು ಗ್ರಹಿಸ್ತೀನಿ? ಈ ಬರಗುಂಡಿಯವ್ರ ಮನೆಯವ, ಇವ ಬರಗುಂಡಿ ಬಸಪ್ಪನವ್ರ ಮಗ, ಯಾಪಲ ಪರಿಯವರು ವಂಶದವ. ಈ ವಾಸನೆಯನ್ನ ಹಿಡಿದುಕೊಂಡ ನಾನು ಗ್ರಹಿಸ್ಕೊಂತ ಹೋಗ್ತೀನಿ. ಈ ವಾಸನೆಯನ್ನು ಹಿಡಿದುಕೊಂಡಾಗ ಯಾರಿಗಾರು ಪರಿಚಯ ಮಾಡಿಕೊಟ್ರೆ ಈ ವಾಸನೆಯ ಮುಖಾಂತರನ ನಾವು ಗುರುತಿಸ್ಕೊಳ್ತೀವಿ. ಇನ್ನೇನು ಜಿ ಬಿ ಪಾಟೀಲ್ ಸರ್ ಪರಿಚಯ ಮಾಡಿಸ್ಕೊಡ್ಬೇಕಾದ್ರೆ ನಾನು ಹಂಗ ಹೇಳಿದೆ. ಜಿ ಬಿ ಪಾಟೀಲ್ ಸರು ನಿವೃತ್ತ ಪ್ರಾಚಾರ್ಯರು, ವೃತ್ತಿಗೆ ಸಂಬಂಧಪಟ್ಟಂಗ ನಮ್ಮ ಬಿದರೂರು ಸಾವುಕಾರ ಕೋ ಬ್ರದರು. ಈ ವಾಸನೆ, ಈ ಪೂರ್ವ ವಾಸನೆ ಇದನ್ನೊಳದು ಆರಂಭಕ್ಕೆ ಬಸವಣ್ಣನವ್ರು ಹೇಳಿದ್ರಲ್ಲ, ಆ ವಾಸನೆಗೆ ಅರ್ಥ ಮಾಡಿಕೊಂಡು ನಾವು ಗುರುತಿಸ್ಬೇಕು. ಯಾವುದು? ನಾವೆಲ್ಲರೂ ಕೂಡ ಬರಗುಂಡಿ, ಸಿದ್ದು, ಯಾಪಲ್ ಪರ್ವಿ ಇವನ್ನೆಲ್ಲ ಅಳದಾದ ಮ್ಯಾಲೆ 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 ಹಂಗ ಚಿಂತನೆಗಳನ್ನ ಮಾಡ್ಕೊಂತ ಹೋದಂಗ ಆ ಮೂಲ ಚಿತ್ತಿನ ವಂಶದವರ ನಾವೆಲ್ಲಲ್ಲ. ಈ ವಾಸನೆಯನ್ನ ಗ್ರಹಿಸಬೇಕಿದು ಮೂಗು ನೋಡುವಂತಹದ್ದು. ಈ ವಾಸನೆ ಇಲ್ಲಿ ಮೂಗಷ್ಟೇ ಆಗೋದಿಲ್ಲ, ಗುರುತಿಸುವಂತಹ ಕ್ರಿಯೆ ಏನದಲ್ಲ, ವಾಸಿಸುವಂತಹ ಕ್ರಿಯೆ ಏನದಲ್ಲ, ಯಾವ ಮುಖಾಂತರ ಅದು ವಾಸಿಸಬೇಕು, ಗುರ್ತ ಹಿಡಿಬೇಕು ಅಂತಂದ್ರ ಇದು ಮೂಲ ಚಿತ್ತಿನ ಚಿದಂಶದಿಂದ ಉತ್ಪನ್ನವಾಗಿರುವಂತಹದ್ದು. ಇದು ಲಿಂಗವಲ್ಲದೆ, ಇದು ಸಾಕ್ಷಾತ್ ಶಿವನಲ್ಲದೆ ಇನ್ನೇನೂ ಅಲ್ಲ. ಈ ಭಾವಕ್ಕೆ ಅದು ಹೋಗ್ತದೆ. ಇದನ್ನ ಪೂರ್ಣ ಅರ್ಥ ಮಾಡ್ಕೊಂಡವ್ರೆ ಬರ್ತದ. ಹೌದು, ಇದನ್ನೆಲ್ಲ ಅವರು ನಮ್ಮ ಬಸವಣ್ಣನವರು ಏನು 9 ವರ್ಷ ಅಲ್ಲೇನು ಕೂಡಲ ಸಂಗಮದಲ್ಲಿದ್ದಾಗ ನಿರಂತರವಾಗಿ ಅಧ್ಯಯನ ಕೈಕೊಂತಾರೆ. ಯಾಕೆ ಇದು ತಪ್ತದ? ಸತ್ಯ ಹಿಂಗದ. ಸತ್ಯ ಹಿಂಗಿದ್ರೂ ಕೂಡ ಈ ಜೀವ ಯಾಕೆ ತಪ್ತದ?
ಆಲೋಚನೆಗಳನ್ನ ಮಾಡಿಕೊಂಡು ಇದನ್ನ ಹಂಗ ಈತ ಸಾಧಿಸ್ಕೋಬೇಕು ಅನ್ನುವಂತ ಹಿನ್ನೆಲೆಯೊಳಗೆ ಈ ಯೋಗ ಕೊಟ್ಟರು. ಅದಕ್ಕೆ ಪ್ರಭು ಹೇಳ್ತಾರ, ಬಸವಣ್ಣನ ಯೋಗ ಎಂಥದ್ದು ಅಂದ್ರೆ ಅಳಿದು ಕೂಡುವುದು ಒಂದು ಯೋಗ, ಅಳಿಯದೇ ಕೂಡುವುದು ಇನ್ನೊಂದು ಯೋಗ. ಅಳಿದು ಕೂಡುವುದಲ್ಲ, ಇದು ಅಳಿಯದೇ ಕೂಡುವ ಯೋಗ. ಇದನ್ನ ಉಳಿಸಿಕೊಂಡೇ ಇದರೊಳಗ ಅಂತಹ ಪರಮ ಭಾವನೆಯನ್ನ ಒಂದು ಮಾಡಿಕೊಳ್ಳುವಂತಹ ಯೋಗ ಇದು. ಹೀಗಾಗಿ ಎಲ್ಲ ಯೋಗಗಳನ್ನ ಬಲ್ಲಿದ ಅಲ್ಲಮನಿಗೆ ಬಸವಣ್ಣನ ಯೋಗ ಬಹಳ ಖುಷಿ ಅನಿಸ್ತು. 12 ವರ್ಷ ಜಗತ್ತಿನ ತುಂಬೆಲ್ಲ ಅಡ್ಡಾಡಿ ಇದನ್ನು ಪ್ರಚಾರ ಮಾಡಿ ಬಂದ್ರು. ಮೊದಲಿತ್ತು ಅನ್ನೋದು ಸುಳ್ಳು ಅನ್ನೋದಕ್ಕೆ ಅಲ್ಲಮರ ಹೌದು 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 ಇಲ್ಲ ಅನ್ನೋದೇ ಸತ್ಯ. ಸುಮ್ಮನೆ ಅದ್ರ ಬಗ್ಗೆ ಏನು ಮಾತನಾಡೋದ್ರೊಳಗ ಅರ್ಥ ಇಲ್ಲ. ಎಲ್ಲ ಗೊತ್ತಾಗ್ಯದ, ಇದು ಸ್ಪಷ್ಟ ಆಗ್ಯದ. ಸುಮ್ಮನೆ ಹಂಗ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಾಕಿ ಏನಾರ ಮಾಡಿ ಒಳಗೆ ಬರಬೇಕು ಅಂತ. ಈಗ ಎಷ್ಟು ವಿಷಾಂತರ ಆಗ್ತದ, ಹಿಂಗೆ ಬರ್ತಾವ ನಡುವು ವಿಷಯಗಳು ಬಂದ್ಕೊಳ್ಳೋ ವಿಷಾಂತರ ಆಗ್ತದ, ಅದು ಹೇಳ್ಬೇಕು. ಈಗ ಬಿದ್ರಿ ಅವ್ರು ಹೇಳ್ತಾರೆ 770 ಅಮರಗಣಾಂಗಗಳು ಬಸವಣ್ಣನವ್ರ ಜೊತೆ ಇದ್ರು, ಈಗ 771 ರೇಣುಕಾಚಾರ್ಯ ಅಂತಾರ. ಅದನ್ನೇನು ಸೇರ್ಸಂತ ಹೋಗಕ್ ಅಲ್ಲ ಅಂತಾರ. ಈಗ ಅವ್ರದ್ದು ಬಂದೈತಿ ನೋಡ್ರಿ, ನೋಡ್ರಿ ನೀವು. ಇದನ್ನ ಅವ್ರು ಒಪ್ತಾರ? ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು? ಅದೇ ಪಂಚಾಚಾರ್ಯರು ಒಪ್ತಾರ? ರೇಣುಕಾಚಾರ್ಯ ಫೋಟೋ ಇಡ್ತೀನಿ ಅಂತ ಅಂದ್ಕೊಳ್ಳಿ, ಉಳಿದು ಜಗದ್ಗುರುಗಳು ಸ್ಟೇಟ್ಮೆಂಟ್ ಕೊಟ್ಟರು ನಿನ್ನೆ, ಇಲ್ಲ ಉಳಿದು 4 ಮಂದಿದು ಇಡಬೇಕು ಅಂತ ಹೇಳಿ. ಸರಿ, ಒಪ್ಕೊಂಡ್ರೆ ಅಂತ ಅನ್ಕೊಳ್ಳೋಣ. 770 ಮಂದಿ ವ್ಯಕ್ತಿತ್ವ ಎಂತದ್ದು ಏನು? 770 ಮಂದಿ ಹೆಸರು ಏನಾದ್ರು ಇವ್ರಿಗೆ ಗೊತ್ತೈತ್ಯಾ? ಬೇಡ. 771ನೇದವ್ರು ಇವ್ರು ಅಂದ್ರ 770 ಮಂದಿ ಸಮಕಾಲೀನ್ರಿ ಇವ್ರು ಇರ್ಬೇಕಾ? ಒಪ್ಕೊಂತೀರಾ? ಯಾಕೆ ಇರ್ಲಾರ್ದ ಗೊಂದಲಗಳನ್ನ ಇವ್ರು ಸೃಷ್ಟಿಸ್ತಾರ? ಯಾಕೆ ದಿಶಾಭೂಲು ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನೋದು ಒಂದು ಭ್ರಮೆ. ಒಂದು ಮಾಡ್ಬೇಕನ್ನೋ ಉದ್ದೇಶ ಇಲ್ಲ. ಇದ್ರ ಹಿಂದೆ ನಿಮ್ದು ಬ್ಯಾರೆ ಏನೋ ವೈಯಕ್ತಿಕವಾಗಿ ಹಿತ ಸಾಧಿಸ್ಕೊಳ್ಬೇಕು ಅನ್ನುವಂತ ಉದ್ದೇಶ ಐತಿ ಹೊರತು ಒಂದು ಮಾಡ್ಬೇಕನ್ನೋ ಉದ್ದೇಶ ಇಲ್ಲ. ಇದನ್ನ ಹಿಂದಕ ಹೇಳಿದ್ರು, ಒಂದು ಮಾಡೋ ಅವಶ್ಯಕತೆ ಐತೆ ಅಂತೀರಿ. ಒಂದು ಹೆಂಗ ಮಾಡ್ತೀರಿ? ಹಿಂದಕ ಇಲ್ಕಲ್ಲಪ್ಪಗಳು ಹೇಳಿದ್ರು, ಇದು ಎಣ್ಣೆ ಸಿಗಿಕಾಯಿ ಇದ್ದಂಗ ಅಂತೇಳಿ. ಎಂದೆಂದು ನೋಡ್ರಿ, ತಾತ್ವಿಕ ಸ್ಪಷ್ಟತೆ, ಸೈದ್ಧಾಂತಿಕ ಸ್ಪಷ್ಟತೆ ಇರೋದು ಹೊರತು ನೀವು ಹೆಂಗ ಅದನ್ನ ಹೊಂದಾಣಿಕೆ ತಾತ್ವಿಕವಾಗಿ ಒಂದು ಕಡೆ ಈ ತತ್ವವನ್ನು ಒಪ್ಪಿಕೊಂಡವ್ರು ಸಹಿತ ಈ ತತ್ವವನ್ನು ಒಪ್ಪಿಕೊಂಡಾದ ಮೇಲೆ ಶಬ್ದ ಪ್ರಾಮಾಣ್ಯವನ್ನ ನೀವು ಬಿಡ್ಬೇಕಲ್ಲ. ಈಗಿನ ಶ್ರೀಶೈಲ ಜಗದ್ಗುರುಗಳು ಏನದಾರಲ್ಲ, ಪಂಡಿತ ಚನ್ನಸಿದ್ದರಾಮ ಗುರುಗಳು, ಹಿಂದವರು ಹಿಪ್ಪರಿಗಿ ಮಠದ ಗುರುಗಳಾಗಿದ್ದಾಗ ನಮ್ಮ ಸಂಪರ್ಕ ಬಂದಾಗ ಅವ್ರಿಗೆ ಈ ಪ್ರಶ್ನೆ ಕೇಳಿದ್ವಿ ನಾವು. ಆ ಶಬ್ದ ಪ್ರಾಮಾಣ್ಯವನ್ನು ಬಿಡ್ಬೇಕಲ್ಲ. ಹೆಂಗ್ ಬಿಡಕ್ಕಾಗ್ತದ? ಹೆಂಗ್ ಬಿಡಕ್ಕಾಗ್ತದ ಅಂದ್ರ ಅವ್ರು ನಿಮ್ಮಷ್ಟಕ್ಕೆ ನೀವಿದ್ದು ಬಿಡ್ರಿ. ಆ ತೀರ್ಮಾನವನ್ನು ತಗೊಂಡ್ ಬಿಟ್ವಲ್ಲ, ನಮಗ್ ಏನು ಸಂಕಟ ನೋವು ಆಗ್ತೈತಿ, ನಮ್ಮವ್ರ ಮೇಲೆ ನಮಗೆ ಯಾಕೆ ಸಿಟ್ಟು ಬರ್ತೈತಿ ಅಂದ್ರ, ತಾತ್ವಿಕವಾಗಿ ಅದ್ಭುತವಾಗಿ ಈ ತತ್ವಗಳನ್ನ ನಮ್ಮವರೆಲ್ಲ ಕಟ್ಟಿಕೊಟ್ರು JLMದೊಳಗೆ. ಹಿಂದಕ್ಕೆ ನೋಡ್ರಿ, ಇಲಕಲ್ಲಪ್ಪಗಳ ಜೊತೆ ಹಿಂಡಾಗಿ ಜನ ಹೋಯ್ತು, ಮಾತಾಜಿ ಜೊತೆ ಹೋಯ್ತು, ಲಿಂಗಾನಂದಪ್ಪಗಳ ಜೊತೆ ಹೋಯ್ತು, ಮಾತಾಜಿ ಜೊತೆ ಹೋಯ್ತು. ತತ್ವವನ್ನು ಯಾರ್ಯಾರು ಚಿತ್ರದುರ್ಗ ಜಗದ್ಗುರುಗಳ ಜೊತೆ ಹೋಯ್ತು. ಯಾರ್ಯಾರು ಈ ತತ್ವವನ್ನ ಗಟ್ಟಿಯಾಗಿ ಸರಿಯಾಗಿ ಹೇಳ್ಕೊಂತ ಹೊಂಟ್ರು, ಅವ್ರ ಹಿಂದೆಲ್ಲ ಜಗತ್ತು ಹೋಯ್ತು. ಇವತ್ತು ಜಾಮದಾರ್ ಸಾಹೇಬ್ರ ಹಿಂದೆ ಯಾಕೆ ಹೋಗ್ತಾರೆ ಎಲ್ಲರೂ? ಏನೋ ಒಂದು ಭರವಸೆ ಮೂಡ್ಯದ. ಅಪಾರ ಪಾಂಡಿತ್ಯವನ್ನು ಹೊಂದಿದಂಥವ್ರು, ಅಪಾರ ಜೀವನಾನುಭವವನ್ನು ಹೊಂದಿರುವಂಥವ್ರು. ಆ ಕೂಡಲ ಸಂಗಮ ಬಸವ ಕಲ್ಯಾಣದ ಪ್ರಾಧಿಕಾರದ ವ್ಯವಸ್ಥೆಯೊಳಗ ಅವರು ಕೆಲಸ ಮಾಡುವಾಗ ಅದನ್ನ ಸದವಕಾಶವನ್ನು ಬಳಸಿಕೊಂಡು ಎಲ್ಲವನ್ನ ಇಡಿಯಾಗಿ ಓದಿದಂಥವ್ರು ಅವರೆಲ್ಲ. ಇವ್ರಲಿಂದ ಏನೋ ಒಂದು ನ್ಯಾಯ ಸಿಗ್ತೈತಿ ಅಂತಂದಾಗ ಎಲ್ಲರೂ ಅವ್ರ ಹಿಂದೆ ಓದ್ವಿ, ಈಗೂ ಅವ್ರ ಹಿಂದೆ ಅದೀವಿ. ಇಷ್ಟೆಲ್ಲ ಮಾಡಿ ಒಂದು ಪುಸ್ತಕ ಬಂದ್ರೆ ಅದಕ್ಕೆ ಪ್ರತಿಯಾಗಿ ಮೀನಾಕ್ಷಿ ಬಾಳಿ ತಾಯಿಯವರು ಬರೆದ್ರು, ನಮ್ಮ TR ಚಂದ್ರಶೇಖರ್ ಅವ್ರ ನೇತೃತ್ವದೊಳಗೆ ಬರೆದ್ರು, ನೀವು ಲೇಖನ ಬರೆದ್ರಿ. ಇಷ್ಟೆಲ್ಲ ಮಾಡಿ ಒಂದು ಚಂದಗ ಪ್ಲಾಟ್ಫಾರ್ಮ್ ಮಾಡಿ ಇನ್ನೊಬ್ರು ಅಂತಹ ಕುಹಕಿಗಳ ಕೈಯಾಗ ಕೊಟ್ಟು ನಮ್ಮಷ್ಟಕ್ಕೆ ನಾವು ಅವ್ರಿಗೊಂದು ವೇದಿಕೆ ಮಾಡಿಕೊಟ್ಟಂಗ ಆತಲ್ಲ. ಈ ದೂರದೃಷ್ಟಿ ನಮಗಿರ್ಬೇಕು ಅಂತ ಅನಿಸ್ತದೆ. ಈ ದೂರದೃಷ್ಟಿ ಇರದೇ ಹೋದ್ರೆ, ಈಗ ನೋಡ್ರಿ ಅವ್ರು ಹೇಳಿದ್ದಕ್ಕ ಅವರೆಲ್ಲ ಖುಷಿ ಆದ್ರು. ಅವ್ರು ಖುಷಿ ಹಾಕೊಂಡು ಅವರೆಲ್ಲ ನಮ್ಮ ಒಂದಿಷ್ಟು ಫೋಟೋ ಇಡ್ರಿ, ನಿಮ್ಮ ಒಂದಿಷ್ಟು ಫೋಟೋ ಇಡ್ರಿ. ಎಷ್ಟು ಹೆಂಗ್ ಇಡಾಕ್ ಬರುತ್ತೆ ಹೇಳ್ರಿ. ಒಂದು ಏನ ಅಂದ್ರೆ ಯಾವತ್ತಿಗೂ ಕೂಡ ಒಂದು ಅರ್ಥವತ್ತಾದ ರೀತಿಯೊಳಗ, ಒಂದು ಸೈದ್ಧಾಂತಿಕ ರೀತಿಯೊಳಗ ಪ್ರತಿಪಾದಿಸಿರುವಂತಹ ವಿಚಾರಗಳೇ ಇಲ್ಲ. ಹೇಳಿದ್ರು ಅವ್ರಿಗೆ ಹಂಗ ಹೇಳಿಸಿದ್ರು, ಯಾರಿಗ್ ಗೊತ್ತು? ಅದರಿಂದ ಏನ್ ಪ್ರಯೋಜನ ಇಲ್ಲ ಅಂತ ಗೊತ್ತಲ್ಲ ಅಂತ ನಾವು ಪ್ರಶ್ನೆಗಳನ್ನ ಕೇಳಿದ್ವಿ, ಪತ್ರನೂ ಬರೆದಿದ್ವಿ ಹಿಂದ. ರೇಣುಕಾಚಾರ್ಯರು ಅಗಸ್ತ್ಯನಿಗೆ ಇಲ್ಲ ಶಂಕರಾಚಾರ್ಯರಿಗೆ ಚಂದ್ರಮೌಳೀಶ್ವರ ಲಿಂಗವನ್ನು ಕೊಟ್ಟರು ಅಂತ ಹೇಳ್ತಿದ್ರು. ಇಂದ್ರ ಗಂಗಾಧರ ಜಗದ್ಗುರು ಹೇಳ್ತಿದ್ರು, ಇವರೆಲ್ಲ ಹೇಳ್ತಿದ್ರು.
ನೀವು ಒಂದೊಮ್ಮೆ ಇಷ್ಟಲಿಂಗದ ಪ್ರತಿಪಾದಕರಾಗಿದ್ರ ಹ್ಮ್ ಇಷ್ಟಲಿಂಗವನ್ನ ಕಟ್ಟಬಹುದಾಗಿತ್ತಲ್ಲ. ಹ್ಮ್ ಚಂದ್ರಮೌಳೀಶ್ವರ ಸ್ಥಾವರಲಿಂಗ ಯಾಕೆ ಕೊಟ್ರಿ ನೀವು? ಹ್ಮ್ ನೀವು ಇಷ್ಟಲಿಂಗದ ಪ್ರತಿಪಾದಕರಾಗಿದ್ದಿಲ್ಲ. ಹ್ಮ್ ಈ ಕಾರಣಕ್ಕೆ ಹಿಂದಿನ ನಮ್ಮ ಹಿರಿಯರು ಬಹಳ ಚಂದ ವಾದಗಳನ್ನ ಮಾಡ್ತಿದ್ರು. ಈಗ ಇಸ್ಲಾಂದಲ್ಲಿ ತಗೊಳ್ರಿ, ಮೊಹಮ್ಮದ್ ಪೈಗಂಬರಕ್ಕಿಂತ ಮೊದಲು ಪ್ರವಾದಿಗಳು ಇದ್ರೋ ಇಲ್ಲೋ? ಇದ್ದಿರ್ಬೋದು. ಇದ್ದಿರಬಹುದಲ್ಲ, ಇದ್ರು. ಇದ್ರು. ಮೊಹಮ್ಮದ್ ಪೈಗಂಬರರು ಕೊನೆಯ ಪ್ರವಾದಿ, ಈಸ್ ದ ಲಾಸ್ಟ್ ಪ್ರಾಫಿಟ್. ಅವನ ನಂತರ ಇನ್ನಿಲ್ಲ. ಯಾಕಂದ್ರ ಮೊಹಮ್ಮದ್ ಪೈಗಂಬರರ ಕಾಲಕ್ಕ ಆ ಧರ್ಮ ತನ್ನ ಪರಿಪೂರ್ಣತೆಯನ್ನು ಹೊಂದುತ್ತದು. ತನ್ನ ಲೆಕ್ಕಕ್ಕೆ ಒಂದು ಪರಿಪೂರ್ಣತೆಯನ್ನು ಹೊಂದಿತ್ತು. ಅಲ್ಲಿಂದ ಮುಂದೆ ನೋ ಅಮೆಂಡ್ಮೆಂಟ್ಸ್ ಎಟ್ ಆಲ್. ಕ್ರಿಸ್ತನು ಹಾಗೆ ಸೃಷ್ಟಿ ಉತ್ಪನ್ನ ಆದ ಏನು ಆಡಮ್ ಅಂಡ್ ಇವರೆಲ್ಲ ಬರ್ತಾರಲ್ಲ, ಅವರೆಲ್ಲರೂ ಪ್ರವಾದಿಗಳಂತ ಪರಿಗಣಿಸ್ಕೊಂತ ಬರ್ತಾರ. ಅವರಲ್ಲಿ ಅನೇಕ ಪ್ರವಾದಿಗಳು ಬರ್ತಾರ. ಮಹಾವೀರರ ಕಾಲಕ್ಕೂ ಹಾಗೆ ಕೊನೆಯ ತೀರ್ಥಂಕರರು 24ನೇ ತೀರ್ಥಂಕರು. ಹಂಗ ಇವ್ರು ಏನ್ ಹೇಳಿದ್ರು, ಈ ಸೃಷ್ಟಿಯ ವಿಕಾಸ ಆದ ಮೇಲೆ ಅನೇಕ ರೀತಿಯ ಒಂದಿಷ್ಟು ಪೌರಾಣಿಕ ಹಿನ್ನೆಲೆಯೊಳಗೆ ನೀವು ಕಲ್ಪಿಸಿಕೊಂಡಿದ್ರು ಚಿಂತಿಲ್ಲ. ಒಂದು ರಾಜಸೂತ್ರ ಮಾಡಿದ್ರು ಹಿಂದ, ಒಪ್ಕೊಳ್ಳಿಲ್ಲ ಇವ್ರು. ಏನು ಮಾಡಿದ್ರು ಅಂದ್ರ, ನೀವು ಪರಿವರ್ತನೆ ಹಾಕೊಂತ ಬಂದಿರಿ. ಕಾಳಾಮುಖರು ಪರಿವರ್ತನೆ ಆದ್ರು, ಪಾಶುಪತ್ರ ಪರಿವರ್ತನೆ ಆದ್ರು. ಅಷ್ಟೇ ಯಾಕೆ, ಹಿರೇಮಲ್ಲೂರು ಈಶ್ವರನ್ ಅವರಿಗೆ ಸುತ್ತೂರು ಹಿಂದಿನ ಜಗದ್ಗುರು ಕೊಟ್ಟಿರುವಂತಹ ಸಂದರ್ಶನದೊಳಗೆ ಸ್ಪಷ್ಟ ಹೇಳ್ತಾರ ಅವ್ರು. 1000 ವರ್ಷಗಳ ಆಚೆದು ಯಾವುದೋ ಒಂದು ಕಾಳಾಮುಖ ಪಾಶುಪಂಥದ ಶಾಖೆ ಆಗಿರಬೇಕು, ಬಸವಣ್ಣನವರ ಶರಣರ ಕಾಲಕ್ಕೆ ಪ್ರಭಾವಕ್ಕೊಳಗಾಗಿ ಇದು ಲಿಂಗಾಯತ ಆಯಿತು ಅನ್ನುವಂಥದ್ದನ್ನು ಅವರೇ ಹಿರೇಮಲ್ಲೂರು ಈಶ್ವರರಿಗೆ ಸಂದರ್ಶನ ಕೊಟ್ಟಿರುವಂತಹದ್ದು ಎಲ್ಲರ ಕಣ್ಣಿದ್ರಿಗೆ. ಯಾಕೆ ಎಲ್ಲರೂ ಅದನ್ನ ಬಿಟ್ಕೊಂತ? ಅದಕ್ಕೆ ಆ ಹಿನ್ನೆಲೆಯಲ್ಲಿ ನೀವು ಹೆಂಗ್ ಬದಲಾವಣೆ ಹಾಕೊಂತ ಇದು ಪರಿಪೂರ್ಣತೆ ಯಾವಾಗ ಬಂತು? ಬಸವಣ್ಣನವರ ಕಾಲಕ್ಕೆ ಇದು ಪರಿಪೂರ್ಣತೆಯನ್ನು ಪಡೀತು. ಹಿಂದಿರುವಂತಹ ಎಲ್ಲಾ ಮೂಢನಂಬಿಕೆಗಳನ್ನ, ಕಂದಾಚಾರಗಳನ್ನ, ಅಸತ್ಯಗಳನ್ನ, ಅಜ್ಞಾನ ಅದ್ರೊಳಗೆಲ್ಲ ಬಂತು. ಮೂರ್ತಿ ಪೂಜೆ ಅಂತನ್ರಿ, ಹಾವಿಗೆ ಹಾಲು ಎರಿಯುದು ಅಂತಂತನ್ರಿ, ಗಿಡ ಸುತ್ತುದನ್ರಿ, ಮರ ಸುತ್ತುದನ್ರಿ, ಸ್ಥಾವರ ಪೂಜೆ ಅನ್ರಿ, ಎಲ್ಲದೂ ಬಂತದ್ರಲ್ಲಿ. ಅಜ್ಞಾನದ ಎಲ್ಲ ಪೂಜೆಯನ್ನ ಧಿಕ್ಕರಿಸಿಕೊಂಡು ನೀವು ಪ್ರೊಫೆಟ್ ಮೊಹಮ್ಮದ್ ಅಲ್ಲಿ ನಿಂತು ಶುದ್ಧವಾಗಿರುವಂತಹ, ನಮ್ಮ ವಾದ ಏನು, ಬಸವಣ್ಣನವರು ನಿಂತು ಶುದ್ಧವಾಗಿರುವಂತಹ ಧರ್ಮವನ್ನ ಬಸವಣ್ಣ ಕೊಟ್ಟ. 770 ಹಿಂದಿನ 71 ಬ್ಯಾಡ. ಈಗ ಹಿಂದಿನ ಎಲ್ಲ ಜಾಡ್ಯಗಳನ್ನ ಕಳೆದುಕೊಂಡು ಕಳೆದ 770 ನಿಂತು 70 ಬಂದ್ ಅಲ್ಲ 770, ಅದು ಮಿಕ್ಸ್ ಮಾಡ್ಬೇಡ್ರಿ, ಅದು ಅಮರ ಗಣಾಂಗಗಳ ಲೆಕ್ಕ. ಧರ್ಮ ಒಂದು ಪರಿಪೂರ್ಣತೆಯನ್ನು ಇಲ್ಲಿ ಪಡೆಯಿತು. ಧರ್ಮ, ಈ ಧರ್ಮಕ್ಕೆ ಸಿದ್ಧಾಂತ ಏನು, ಈ ಧರ್ಮದ ತತ್ವ ಯಾವುದು, ಈ ಧರ್ಮದ ಆಚರಣೆಗಳು ಹೆಂಗ, ಈ ಧರ್ಮಕ್ಕೆ ಇರುವಂತಹ ಆ ತತ್ವಗಳನ್ನ ಬದುಕುವುದಕ್ಕಾಗಿ ಬೇಕಾಗಿರುವಂತಹ ಮನಸ್ಥಿತಿಯನ್ನ ಪಡೆಯುವುದಕ್ಕೆ ಬೇಕಾಗಿರುವಂತಹ ಯೋಗ ಯಾವುದು, ಇದರ ಲಾಂಛನಗಳು ಯಾವುವು, ಇವು ಎಲ್ಲವುಗಳ ಕುರಿತಾಗಿ ಒಂದು ಸ್ಪಷ್ಟತೆ ಸಿಕ್ಕಾದ ಮೇಲೆ ಕೊಟ್ಟರು. ಸಿನ್ಸ್ ಈಸ್ ದ ಲಾಸ್ಟ್ ಪ್ರಾಫಿಟ್, ಇದರ ಪರಿಪೂರ್ಣವಾಗಿ ಕಟ್ಟಿರುವಂತಹ ಈ ಮನುಷ್ಯ ಬಸವಣ್ಣ ಅಂತಂದಾದ ಮೇಲೆ ಆ ಬಸವಣ್ಣನವರನ್ನೇ ಸ್ಥಾಪಕರು ಅಂತ ತಿಳ್ಕೊಂಡು ಪರಿಗಣಿಸ್ತಾರೆ. ಯಾಕಂದ್ರ ಪರಿಪೂರ್ಣವಾಗಿರುವಂತಹ ಧರ್ಮದ ಆಲೋಚನೆಯನ್ನು ಕೊಟ್ಟಂತವ್ರು ಬಸವಣ್ಣನವರು ಅನ್ನುವ ಕಾರಣಕ್ಕಾಗಿ ಬಸವಣ್ಣನವರನ್ನೇ ಧರ್ಮಗುರು ಅಂತ ಹೇಳಿ ಎಲ್ಲ ಶರಣರು ಸ್ವೀಕಾರ ಮಾಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ಮತ್ತೀಗ ಮೇರಿಯನ್ನ ಪೂಜಿಸುವಂತಹ ಕ್ರಿಶ್ಚಿಯನ್ರೊಳಗೆ ತಮಗೂ ಗೊತ್ತದ, ಇದ್ರೂ ಕೂಡ ಅವರು ಅಧ್ಯಯನಕ್ಕಾಗಿ ಬಳಸುವುದು ಯಾವುದನ್ನ, ಅದೇ ಬೈಬಲ್ ಅನ್ನ, ಜೀಸಸ್ನ ಬೈಬಲ್ ಅನ್ನ. ಹಾಗೆ ಬಸವಣ್ಣನವರು ಪರಿಪೂರ್ಣವಾಗಿರುವಂತಹ ಈ ಧರ್ಮ ಕೊಟ್ಟಲ್ಲ, ಆ ಪರಿಪೂರ್ಣ ಸತ್ಯದ ಹೊಳಹುಗಳು ಅವು ಎಲ್ಲವೂ ಕೂಡ ವಚನದಲ್ಲಿ ಇರುವುದರಿಂದ ಆ ವಚನ ದೇವರುಗಳು ಮಾತ್ರ ನಮ್ಮ ಧರ್ಮ ಗ್ರಂಥಗಳು, ಬಸವಣ್ಣನವರೇ ಧರ್ಮಗುರು. ಇಷ್ಟು ಒಪ್ಪಿಕೊಂಡು ನಾವು ಹೋಗೋಣ ಅನ್ನೋ ಹಿನ್ನೆಲೆಯೊಳಗೆ ಸಾಕಷ್ಟು ಚರ್ಚೆಗಳು ಎಲ್ಲವೂ ಆದವು. ಅವರು ಮತ್ತೆ ಅದೇ ಪೌರಾಣಿಕ ಕಲ್ಪನೆ, ಕೊಲ್ಲಿಪಾಕಿಯೊಳಗೆ ಆ ಲಿಂಗದೊಳಗೆ ಅವ್ರು ಹುಟ್ಟಿದ್ರು, ಈ ಲಿಂಗದ ಕರ್ಣದಲ್ಲಿ ಜನಿಸಿದವರು ಉಂಟೆ ಅಂತ ಬಸವಣ್ಣನವರು. ಇಷ್ಟೆಲ್ಲ ಅವ್ರನ್ನ ಸೇರಿಸಿಕೊಳ್ಳೋ ವಿಚಾರನೂ ಯಾಕೆ ಬೇಕು? ನಾನೇನಂತೇನೆ ಸರ್, ಈಗ ಸರ್ಕಾರದ ನಿರ್ದೇಶನಗಳನ್ನ ನಮ್ಮವರು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕ್ರಿ. ನಾನು ಬಹಳ ಖುಷಿ ಅನಿಸ್ತದ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಾಗಮೋಹನ್ ದಾಸ್ ಅವ್ರ ಕುರಿತಾಗಿ ಎಷ್ಟು ನನಗೆ ಗೌರವ ಹುಟ್ಟುತ್ತದ. ಅವ್ರು ಹೇಳ್ತಾರ, ವೀರಶೈವ ಅನ್ನುವಂಥ ಶಬ್ದಗಳನ್ನು ಬಳಸ್ತಾರ, ವೀರಶೈವರನ್ನು ಒಳಗೊಳ್ಳಬೇಕಂತ ಬಳಸ್ತಾರ. ಏನು ಬಳಸ್ತಾರ ಅವರು? ಬಸವ ತತ್ವವನ್ನು ಒಪ್ಪಿಕೊಳ್ಳುವಂತಹ ವೀರಶೈವರು ಅಂತ ಕರೀತಾರ. ಉದಾಹರಣೆಗೆ ಬಿದಿರಿಯವರ ಪ್ರಯತ್ನ ಅದ ಇರಬಹುದನ್? ಇಲ್ಲ, ನನಗೇನ್ ಹಂಗ ಅನ್ಸೋದು, ಬಸವ ತತ್ವವನ್ನು ಒಪ್ಪಿಕೊಳ್ಳುವಂತಹ ಇಲ್ಲ. ಅದು ಆಗಿತ್ತು ಅಂದ್ರ ಅದು ಬೇರೆ ರೀತಿನ ಆಗ್ತಿತ್ತದು. ಈಗ ಅವರಿಗೆ ಸತ್ಯ ಬಹುಶಃ ಆರಂಭಕ್ಕೆ ಹಂಗಿರಬಹುದು, ಆರಂಭಕ್ಕ ಅವ್ರದ್ದು ಹಾಗಿರಬಹುದು.
ಆದ್ರೆ ಸದ್ಯಕ್ಕೆ ಅದು ಹಂಗಿಲ್ಲ ಮತ್ತು ಅವ್ರಿಗೆ ಅದು ಸಾಧ್ಯನೂ ಆಗೋದಿಲ್ಲ. ಹೀಗಾಗಿ ಲಿಂಗಾಯತರು ತಮ್ಮಷ್ಟಕ್ಕೆ ನಾವು ಹಿಂದೆ ತಗೊಂಡ್ವಿ ಬಸವ ಧರ್ಮದ ಎರಡು ಕೆಟಗರಿ ಆಗಿಬಿಡ್ಲಲ್ಲ, ಆಗಿ ಹೋಗ್ಯದ ಲಿಂಗಾಯತರು ವೀರಶೈವರು ಎರಡು ಕೆಟಗರಿ ಆಗಿಬಿಡ್ಲಿ, ಸರ್, ಒಂದು ಮಾಡೋದು. ಆಗಿ ಹೋಗ್ಯದ ಇದು. ಮತ್ತೆ ಯಾಕದ ನೀವು ಈಗ ನಾವು JLM ಅಂತ ಮಾಡ್ಕೊಂಡಿವಿ, ಅದು ವೀರಶೈವ ಮಹಾಸಭಾ ಐತಿ ಅಂದ್ರೆ ಇವ್ ಎರಡೇ ಅಷ್ಟ ಈ ಧರ್ಮಗಳಿಗೆ ಸಂಬಂಧಪಟ್ಟಿರುವಂತವುಗಳಂತೇನಲ್ಲ. ಒಂದೊಮ್ಮೆ ಇದನ್ನ ಬಸವಣ್ಣನವರು ಧರ್ಮಗುರು, ವಚನ ಸಾಹಿತ್ಯ ನಮ್ಮ ಧರ್ಮ ಗ್ರಂಥ ಅಂತ ನೀವು ಒಪ್ಪಿಕೊಳ್ಳದೆ ಹೋದ್ರೆ ಅದು ಲಿಂಗಾಯತ ಮಹಾಸಭೆ ಇರ್ಬೋದು, ಬಸವ ಕೇಂದ್ರ ಇರ್ಬೋದು, ರಾಷ್ಟ್ರೀಯ ಬಸವದಳ ಇರ್ಬೋದು, ಇನ್ಯಾರು ಒಪ್ಪಿಕೊಳ್ಳಲಾರದೆ ಬಸವಣ್ಣನ ಹಿಡ್ಕೊಂಡು ಬದುಕುವಂತ ಜನ ಅದ. ಅಷ್ಟು ನಿಷ್ಠೆಯುಳ್ಳಂತ ಸಂಘಟನೆ ಸ್ವರೂಪ ಬೇಕಾಗಿಲ್ಲ, ಸಂಘಟನೆ ಸ್ವರೂಪವೂ ಕೂಡ ಬೇಕಾಗಿಲ್ಲ. ನಮ್ಮಷ್ಟಕ್ಕೆ ನನಗ ಈಗ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ನಿಂದ ಯಾಕೆ ಬೇಕು ನನಗ? ಬಸವಣ್ಣ ಲಿಂಗ ಕೊಟ್ಟಾನ, ಲಿಂಗ ಹಿಡ್ಕೊಂತೀನಿ, ಓದಾಕ್ ವಚನ ಕೊಟ್ಟಾನ, ನನ್ನಷ್ಟಕ್ಕೆ ನಾನು ಪ್ರಾಮಾಣಿಕವಾಗಿ ಬದುಕುವಂತ ಹೋಗ್ತೀನಿ, ದುಡಿತೀನಿ, 4 ಮಂದಿಗೆ ಸಾಧ್ಯ ಆದ್ರೆ ದಾಸೋಹ ಮಾಡ್ತೀನಿ, ನಾ ಬದುಕ್ತೀನಿ ಅನ್ನುವಂತ ಪ್ರಜ್ಞೆಗೆ ಒಳಗಾಗ್ಯಾರೆ ಹೊರತು. ಸರ್ ಅವ್ರು ಮಾಡ್ಕೊಂತಾರೋ ಬಿಡ್ತಾರೋ, ಜಾಗತಿಕ ಲಿಂಗಾಯತ್ ಮಹಾಸಭಾ ಅಂತ ಪ್ರಯೋಗಕರ ಯಾಕೆ ಹೋಗ್ಬೇಕಾಗಿತ್ತು? ಅಲ್ಲ, ನಮ್ಮ ಅಭಿಪ್ರಾಯನೂ ಅದ. ಯಾಕಂದ್ರ ಇದಕ್ಕೆ ಎಷ್ಟು ಕಷ್ಟಪಟ್ಟಾರ, ಇದಕ್ಕೆಲ್ಲ ನಾವು ಕಷ್ಟಪಟ್ಟಿಲ್ಲ, ವೈಯಕ್ತಿಕವಾಗಿ ನಾನಿಲ್ಲ, ಆದ್ರೆ ನಮ್ಮ ಜಾಮದಾರ್ ಸಾಹೇಬರು, ಆಗಿನ ಕಾಲಕ್ಕೆ ಇದೇ ನಮ್ಮ JS ಪಾಟೀಲ್ರು, ಇಂಥವರೆಲ್ಲ ಬಹಳ ಅಡ್ಡಾಡಿ ಕೆಲಸ ಮಾಡ್ಯಾರ, ತಾತ್ವಿಕವಾಗಿ ಗಟ್ಟಿಯೊಳಗೆ ಕೆಲಸ ಮಾಡ್ಯಾರ. ನಮ್ಮ TR ಚಂದ್ರಶೇಖರ್ ಸರು, SG ಸಿದ್ದರಾಮಯ್ಯನವರು, ಇಂಥವ್ರೆಲ್ಲರೂ ಏನು ಪ್ರಭೃತಿಗಳದಾರಲ್ಲ, ಇವರೆಲ್ಲರೂ ಬಹಳ ಚಲೋ ಕೆಲಸ ಮಾಡ್ಯಾರ. ಆಗಿನ ಕಾಲಕ್ಕೆ ನಮ್ಮ ಗದಗಿನ ಲಿಂಗೈಕ್ಯ ಜಗದ್ಗಳಿದ್ರು, ಇಲಕರ ಮಹಂತ ಅಪ್ಪಗಳಿದ್ರು, ಇವರೆಲ್ಲ ಚಿತ್ರದುರ್ಗದವರಿದ್ರು, ಇವರೆಲ್ಲರೂ ಕೂಡ್ಕೊಂಡು ಎಲ್ಲರೂ ಬಹಳ ಅದ್ಭುತ ಕೆಲಸ ಮಾಡಿದ್ರು. ಮಾತಾಜಿಯವರು ಇದ್ರು. ಮಾತಾಜಿಯವರಂತೂ ದೆಹಲಿಗೆ ಹೋಗ್ಬೇಕಾದ್ರ, ಇದಕ್ಕೆ ಹೋಗ್ಬೇಕಾದ್ರೆ ಆರಾಮಿಲ್ಲ ಅಂತಾದ್ರಾಗ ಪಾಪ ವೀಲ್ಚೇರ್ನಾಗ ಹೋಗಿ ಸಮಾವೇಶಗಳನ್ನ ಮಾಡಿ ಬಂದ್ರು. ಇಂಥವ್ರೆಲ್ಲರೂ ಬಹಳ ಚಂದ ಕಟ್ಟಿರಿ ಇದನ್ನ. JLM ಹೌದೌದೌದು. ಕಟ್ಟಿದ ಮ್ಯಾಲೆ ಇಂಥವ್ರು ಹುನ್ನಾರಗಳು ನಮಗ ಗೊತ್ತದಾವು, ಮೊದಲೇ ಸರಿನ ಅಲ್ಲ, ಇದು ಗೊತ್ತದಾವು. ಅವರಿಗೆ ಬಹುಶಃ ಹೇಳಲಿಕ್ಕೆ ವೇದಿಕೆಗಳೇ ಇರಲಿಲ್ಲ. ಹೌದು, ಇಲ್ಲಿ ಕರ್ಕೊಂಬಂದು ಹೇಳಿಸ್ತಾನೆ, ಎಲ್ಲೇ ಹೋದ್ರು ಗುಪ್ತವಾಗಿ ತಮ್ಮ ಮಂದಿನ ಕೂಡಿಸ್ಕೋಬೇಕು, ಮಾತಾಡಬೇಕು, ಹೋಗ್ಬೇಕು, ಇಷ್ಟ ಇತ್ತದು. JLM ಎಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ನಾವು ಖಂಡಿಸಿದೀವಿ ಅಂತ ನಮ್ಮ ಸಹೋದರರು ಅಂತಾರ, ಕೆಲವೊಂದಿಷ್ಟು ನೀವು ಖಂಡಿಸಿದ್ರಿ ಅಂತಾರ, ಬಟ್ ಅದ್ರ ಧ್ವನಿ ಅಂತೂ ಹೊರಗೆ ಬಂತ, ಅಪಸ್ವರ ಬಂತ. ಸರಿ, ನೀವು ಖಂಡಿಸಿದ ಮೇಲೆ ಅವರು ಮೌನವಾಗಿರ್ಬೇಕಾಗಿತ್ತಲ್ಲ, ಹೊರಗೆ ಹೋಗಿ ಮತ್ತೆ ತಾವು ಅಲ್ಲಿ ಏನು ಹೇಳಿದ್ರು, ನೀವು ಖಂಡಿಸಿದ್ರು ಕೂಡ ತಾವು ಅಲ್ಲಿ ಹೇಳಿದ್ದನ್ನು ಮತ್ತೆ ದಾಖಲೀಕರಣಗೊಳಿಸುವ ನಿಟ್ಟಿನೊಳಗ ಬೇರೆ ಬೇರೆ ಕಡೆ ಅದನ್ನೇ ಮಾತಾಡ್ಕೊಂತ ಹೊಂಟ್ರು. ಅದಕ್ಕೆ ಸಮಾಜದ ಹಿತದೃಷ್ಟಿಯಿಂದ ಅಂತಂದ್ರಿ, ಈ ಸಮಾಜಕ್ಕೆ ಗೌರವ ಇರೋದೇ ಬಸವ ತತ್ವಗಳ ಆಧಾರದ ಹಿನ್ನೆಲೆಯೊಳಗ. ಮತ್ ಬಸವ ತತ್ವ ಒಪ್ಪಲಾರದರ ಹಿತದೃಷ್ಟಿ ತಗೊಂಡು ನಾವೇನ್ ಮಾಡೋದು? ಅದಕ್ಕೆ ಈ ದೃಷ್ಟಿಯೊಳಗ ನಿಮ್ಮ ಕಡೆ ಇನ್ನೂ ಸಮಯದ, ದಯವಿಟ್ಟು ನೀವು ಚಿಂತನೆ ಮಾಡ್ರಿ. ಇದು ಒಂದು ಜಯಂತಿಯ ಪ್ರಶ್ನೆ ಅಲ್ಲ, ಇದು ಇಡೀ ನಮ್ಮ ಆತ್ಮಗೌರವದಿಂದ ಅಭಿಮಾನದಿಂದ ಬದುಕುತ್ತಿರುವಂತಹ ಇಡೀ ಲಿಂಗಾಯತ ಜನರ ಸ್ವಾಭಿಮಾನದ ಪ್ರಶ್ನೆ ಆಗ್ಯದ, ನಮ್ಮ ಧರ್ಮನಿಷ್ಠೆಯ ಪ್ರಶ್ನೆ ಆಗ್ಯದ. ಸರ್, ಇಂಥ ಸಂದರ್ಭದಲ್ಲಿ JLM ಹುಟ್ಟುಕೊಂತಲ್ಲ, JLM ಆಶಯಗಳು ಇನ್ನೂ ವಿಸ್ತಾರವಾಗ್ಲಿಕ್ಕೆ ಯಾವ್ಯಾವ ನಿಟ್ಟಿನಲ್ಲಿ ಇದು ಬೆಳಿಬೇಕಂತ ನಿಮ್ಮ ಅನುಭವದ ಆಧಾರದ ಮೇಲೆ ಹೇಳಿ ಸರ್. ಅದು ಬೆಳೆಯೋದು ಬಿಡೋದು ಅಲ್ಲಿ ಅಧಿಕಾರ ಇದ್ದವ್ರು ತೀರ್ಮಾನ ಮಾಡ್ಲಿ. ಯಾಕಂದ್ರೆ ಜನ ಅಷ್ಟು ದೊಡ್ಡ JLM ಪರವಾಗಿ ಅದಾರ ಅನ್ನೋ ಕಾರಣಕ್ಕೇನೆ ಕಲ್ಯಾಣದಲ್ಲಿ ಲಕ್ಷಗಟ್ಟಲೆ ಜನ ಅವರೆಲ್ಲ ಬಹಳಷ್ಟು ಕೆಲಸ ಮಾಡಕತ್ತಾರ ಸರ್. ಇತಿಹಾಸದ ಕುರಿತಾಗಿ ಬರೆಸುವಂತ ಕೆಲಸ ಮಾಡಕತ್ತಾರ. ಇತ್ತೀಚೆಗೆ ನಮ್ಮ ವೀಣಾ ಬನ್ನಂಜೆ ಅವರು ಆ ಕುರಿತಾಗಿ ಸ್ಟೇಟ್ಮೆಂಟ್ ಕೊಟ್ಟಾದ ಮೇಲೆ ಇಷ್ಟೊಳಗೆ ಕೆಲವೊಂದು ಪುಸ್ತಕ ಬರುವುದಿದೆ ಅಂತ ನನಗೆ ಅನಿಸೈತೆ ಸರ್. ನಮ್ಮ ಡಾಕ್ಟರ್ TR ಚಂದ್ರಶೇಖರ್ ಅವರು ವೇದ ವಿರೋಧಿ ವಚನಗಳನ್ನು ತಿಳ್ಕೊಂಡು ಒಂದು ಪುಸ್ತಕ ತರ್ತಾರೆ. ವಚನಕಾರರು ವೇದ ವಿರೋಧಿಗಳಲ್ಲ ಅನ್ನುವಂಥದ್ದು ಐತಲ್ಲ, ವೇದಗಳನ್ನ ಅವ್ರಿಗೆ ಹಂಗೆ ವಿರೋಧ ಮಾಡ್ತಾರ, ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಾರ ಅನ್ನುವಂಥದ್ದು ಬೇಕಲ್ಲ. ಅನೇಕ ಕಡೆ ಆ ವಿಚಾರ ಸಂಕಿರಣಗಳು ನಡೆದಾವ ಸರ್. ನಾನು ಒಂದು ಕಡೆ ವಿಚಾರ ಸಂಕಿರಣದೊಳಗೆ ಗದಿಗಿನೊಳಗೆ ಭಾಗವಹಿಸೀನಿ. ಯಾಕೆ ವಿರೋಧಿಸ್ತಾರ ಅಂತಂದ್ರೆ ಅದರೊಳಗೆ ಏನದ, ಜೀವ ವಿರೋಧಿಯಾಗಿರುವಂತಹ ವಿಷಯಗಳು ಏನದಾವು ಅನ್ನೋ ಹಿನ್ನೆಲೆಯೊಳಗ ಈ ಮನುಸ್ಮೃತಿಯನ್ನು ತೆಗೆದುಕೊಂಡು ಹೋಗಿ ಮನುಸ್ಮೃತಿಯಲ್ಲಿ ಬರುವಂತಹ ಅನೇಕ ಈ ಶ್ಲೋಕಗಳೇನು ಬರ್ತಾವಲ್ಲ, ಈ ಎಲ್ಲವುಗಳನ್ನು ವಿವರಿಸುವಂತ ಪ್ರಯತ್ನ ನಾವು ಮಾಡೀವಿ ಸರ್. ಅಂದ್ರೆ ಈ ಕೆಲಸಗಳು ಬಹಳ ಚಂದ ನಿರಂತರ ನಡೆಯಕತ್ತಾವ ಸರ್. ಒಂದು ಏನು ನಮಗೆ ಬೇಕಾಗ್ಯದ ಅಂದ್ರ ನಾವು ಗ್ರೌಂಡ್ ಲೆವೆಲ್ನೊಳಗೆ ಹೋಗಿ ಜನರಿಗೆ ಮುಟ್ಟಿಸಬೇಕಾಗ್ಯದ. ಜನ ಅದಾರ, ಜನ ನಮ್ಮ ಪರವಾಗಿ ಅದಾರ. ಅಲ್ಲಿ ನನ್ನ ಇನ್ನೊಂದು ಸರ್ ಆಶೆ ಏನಂದ್ರ, ನಮ್ಮ ಈ ಶಿವಯೋಗ ಮತ್ತು ನಿಜಾಚರಣೆಗಳ ಬಗ್ಗೆ JLM ಬಹಳ ತಗೋಬೇಕು. ಅದರಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಅದ್ರಲ್ಲಿ ನಂದೊಂದು ಸ್ವಲ್ಪ ತಪ್ಪದ್ರಿ.
ಹ್ಮ್ ಅಂದ್ರೆ ಏನ್ ಮಾಡಿದ್ರು ಜಾಮದಾರ್ ಸಾಹೇಬ್ರು ಅಂದ್ರೆ ಇದರಲ್ಲಿ ಏಕರೂಪತೆ ಬರಲಿ ಹ್ಮ್ ಅಂತ ಅವರು ವಿಚಾರಕ್ಕೆ ಒಂದು 50-60 ಜನರು ಸೇರಿದ್ರಂತ. ಹ್ಮ್ ಹಂಗ್ಯಾಂಗ್ ಮಾಡಿಸ್ತಾರ ಏನು ಎಲ್ಲ ಕೇಳ್ಕೊಂಡು ಮತ್ತೊಂದು ಸಾರಿ ಒಂದು ಮೀಟಿಂಗ್ ಮಾಡಿದ್ರು. ಅವಾಗ ನಾವು ಯಡಳ್ಳಿ ರವಿ ಅವರು ಮತ್ತು ಕುರುಕುಂದಿ ವೀರಭದ್ರಪ್ಪನವರು ಎಲ್ಲರೂ ಹೋಗಿದ್ವಿ. ಅವಾಗ ಯಾವ ರೀತಿ ಮಾಡಬೇಕು ಅನ್ನುವಂಥ ಹಿನ್ನೆಲೆ ಒಂದಿಷ್ಟು ಚರ್ಚೆಗಳಾದವು, ಒಂದಿಷ್ಟು ವಚನಗಳನ್ನು ಕೊಡ್ರಿ ಅಂದಿದ್ರು, ಕೊಟ್ಟಿದ್ವಿ. ಅದಕ್ಕೊಂದು ಫೈನಲ್ ಆಗಿ ಒಂದು ರೂಪ ಕೊಟ್ಟು ಒಂದು ಲೇಖನ ಮಾಡ್ರಿ ಅಂದಿದ್ರು. ನಾನು ಬೇರೆ ಕಡೆ ಹೋಗಿದ್ದಕ್ಕೆ 1 ತಿಂಗಳು 2 ತಿಂಗಳು ಆಗಲಿಲ್ಲ, ಅದನ್ನು ಮಾಡಿ ಕೊಟ್ಟಿವಿ ಸರ್. ಈಗ ಅದನ್ನು ಅವ್ರು ಎಲ್ಲ ಕಡೆ ಕಳಿಸಿ ಹ್ಮ್ ಈಗಾಗಲೇ ಅದು ಬಂದದ. ಅದು ಹ್ಮ್ ಇದು ನಿಜಾಚರಣೆಗಳನ್ನು ಮಾಡ್ಬೇಕಂದ್ರೆ ನಾವು JLMದವ್ರು ಮಾಡಿದ್ದಲ್ಲ ಇದು. ಹ್ಮ್ ಇದು ಹಿಂದೆ ಅಯ್ಯನಗೌಡ ಪಾಟೀಲ್ರಂಥವ್ರು ಇಲ್ಕಲ್ಲಪ್ಪಗಳು ಪ್ರಾರಂಭ ಮಾಡಿದ್ದು. ಹೌದು. ನಮ್ಮ ಮನೆಗೆ ಮೊಟ್ಟ ಮೊದಲು ಚನ್ನವೀರ ಶಾಸ್ತ್ರಿಗಳು ಬಂದಾಗ ಎಲ್ಲ ಕಡೆ ಹೇಳ್ತಿದ್ರು, ನೀವು ಸ್ವಸ್ತಿಕ್ ಹಾಕಬಾರ್ದು ಅಂಗಡಿ ಪೂಜೆ ಮಾಡುವಾಗ, ಶಟಸ್ಥಲ ಬರಿಸಿ ಅದರ ಮೇಲೆ ಶ್ರೀ ಗುರು ಬಸವ ಮಂತ್ರ ಸಂಬಂಧ ಮಾಡಿಸ್ತಿದ್ರು. ವಹಿಗಳನ್ನ ಬರೆಯುವಾಗ ನಾವು ದೇವ್ರ ಹೆಸರು ಶ್ರೀಕಾರ ಹಾಕ್ತಿದ್ವಿ. ಅವಾಗ ಮೊದಲು ನೀವು ಬಸವಣ್ಣವ್ರ ಹೆಸರು ಬರಿಬೇಕಂತೇಳಿ ಬರೆಸ್ತಿದ್ರು ನಮ್ಮ ಚನ್ನವೀರ ಶಾಸ್ತ್ರಿಗಳೆಲ್ಲ. ಹಿಂಗೆಲ್ಲ ಡೋಹರ ಕಕ್ಕಯ್ಯನವ್ರ ಹೆಸರು, ಹಳಳೆನವ್ರ ಹೆಸರು, ಹಿಂಗೆಲ್ಲ ಹಿಂಗೆಲ್ಲ ಶ್ರೀಕಾರ ಎಲ್ಲ ಬರಿತಿದ್ವಿ ನಾವು. ಹಿಂಗೆಲ್ಲ ಅಂಗಡಿ ಪೂಜೆಗಳನ್ನು ಮಾಡಿಸುವಂಥ ವ್ಯವಸ್ಥೆ ಬಂತು. ನಾವೇ ಮಾಡಿಕೊಳ್ಳುವಂಥ ವ್ಯವಸ್ಥೆ. ಮದುವೆಯೊಳಗೆ ಅಕ್ಕಿ ಕಾಳು ಹಾಕಬಾರ್ದು. ಸಮಸ್ಯೆ ಏನ್ ಬರುತ್ತೆ ಸರ್, ಈಗ ನಾವು ನಿಜಾಚರಣೆಗಳನ್ನ ಮಾಡೋ ಸಂದರ್ಭದಲ್ಲಿ ಐನ್ಯಾರು ಅನಿವಾರ್ಯ ಅನ್ನೋ ಭಾವನೆಯಿಂದ ಇಲ್ಲ, ಈಗಿಲ್ಲ. ಇಲ್ಲ, ಖರೆ ನಿಜಾಚರಣೆಗಳು ಆಚರಿಸುವಂತವ್ರ ಸಂಖ್ಯೆ ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಕ್ಷೇತ್ರದಲ್ಲಿ ಆಗ್ಬೇಕಂದ್ರ ನಿರ್ದಿಷ್ಟವಾದ ಒಂದು ರೂಪರೇಷನ್ ಕೊಟ್ಟು ನೀವು ತರಬೇತಿ ಮಾಡಿಸ್ಬೇಕು. ಈಗ ಅದೇನ್ ಜೈಲ್ ಅದೇ ವಿಚಾರದ ಸರ್, ಅದೇ ವಿಚಾರದ ಇದು. ಇದ್ರೊಳಗೂ ಚರ್ಚೆ ಅಂದ್ರೆ ಈ ತರ ಎಲ್ಲ ಮಾಡ್ಕೊಂತ ಬಂದು ಒಂದು ಫೈನಲ್ ಫಾರ್ಮಿಗೆ ಬಂದ ಸರ್. ಬಸವ ಕೇಂದ್ರದೊಳಗ ಮಾಡಿದ್ರು. ಪೂಜ್ಯ ಮಾತಾಜಿಯವರು ಕೂಡ ಮಾಡಿದ್ರು. ಲಿಂಗಾಯತ ಸಂಸ್ಕಾರಗಳು ಅಂತ ಮಾಡಿದ್ರು. ಅಲ್ಲಿ ಸ್ವಲ್ಪ ನಮಗೆ ಬೇರೆ ಬೇರೆ ಕೆಲವೊಂದಿಷ್ಟು ಮೂರ್ತಿ ಪೂಜೆ ಅಂಥದ್ದು, ಗುರುಪೂಜೆ ಹೆಸರಿನೊಳಗೆ ಮೂರ್ತಿ ಪೂಜೆ ಅಂಥದ್ದು ಇಂತೆಲ್ಲ ಬಂತು. ಏನಿದ್ರು ಇಷ್ಟಲಿಂಗ ಪೂಜೆ ಒಂದು ಆಗ್ಬೇಕಂತ ಹೇಳಿ ನಾವು ಅದನ್ನೆಲ್ಲ ಸರಿಪಡಿಸಿಕೊಂಡು ಬಸವ ಕೇಂದ್ರದೊಳಗೆ ಚಿತ್ರದುರ್ಗದೊಳಗೆ ಬಂತು. ಆಮೇಲೆ ಅನೇಕರೆಲ್ಲರೂ ಅದೇ ಥರ ಮಾಡ್ಕೊತ ಹೊಂಟಿವಿ. ಈಗ ಎಲ್ಲರೂ ಅದನ್ನು ಅಪೇಕ್ಷೆ ಪಡಕತ್ತಾರ. ತಾವು ಹೇಳಿದಂಗ ಈಗ ನಮ್ಮಲ್ಲಿ ಅದನ್ನು ನಡೆಸುವಂಥ ಕಾರ್ಯಕರ್ತರು ಇಲ್ಲಾರ್ದಂಗೆ ಆಗ್ಯದ. ಎಲ್ಲದಕ್ಕೂ ಪಾಪ ಬರ್ಗೊಂಡೇರು ಹೋಗ್ಬೇಕಂದ್ರೆ ಹೆಂಗ್ ಹೋಗಕ್ಕಾಗತ್ತ? ಈಗ ಅಲ್ಲೆಲ್ಲೆಲ್ಲಿ ಹೋಗ್ತಾರೆ. ಈಗ ನಮ್ಮಲ್ಲೇ ಗದಿಗಿನಲ್ಲಿ ಒಂದೇ ದಿನ ನೀವು 4 ಮದುವೆ ಮಾಡ್ತೀವಿ ಅಂದ್ರೂ ತಯಾರದಾರ. ಏನೇನು ಈ ಸಮಸ್ಯೆ ಏನೇನು ಇಲ್ಲ. ಲಿಂಗಾಯತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇಷ್ಟು 30 ಜಿಲ್ಲೆಗಳಲ್ಲೂ ಲಿಂಗಾಯತರದಾರ. ಈಗ ಇನ್ನೂ ಕೂಡ ಇವುಗಳನ್ನ ತಿಳಿಸಿಕೊಡ್ಬೇಕು. ಯಾಕ ಆ ವೈದಿಕ ಮಂತ್ರಗಳ ಹಿಂದಿನ ಅರ್ಥ ಏನು, ಅದಕ್ಕೆಲ್ಲ ನಾವು ಪರ್ಯಾಯ ಏನು, ಎಸ್ ಆ ಸಪ್ತಪದಿ ಅಂದ್ರೆ ಏನು, ಇವ್ರು ಏನೇನೇನೋ ಆ ಅಭಿವೃದ್ಧಿ ಈ ಅಭಿವೃದ್ಧಿ ಅಂತ ಬರ್ಕೊಂತಾರ. ಆ ಶ್ಲೋಕಗಳ ಅರ್ಥಗಳನ್ನ ನಮ್ಮವ್ರಿಗೆ ಹೇಳ್ಬೇಕು. ಹೇಳಿದಾಗ ಅವರೇ ಬೇಡಂತಾರ. ಹೌದು, ಅವರೇ ಬೇಡಂತಾರ. ಈ ತತ್ವಗಳನ್ನ ಯಾಕೆ ನಾವು ಬ್ಯಾಡ ಅಂತೀವಿ ಮತ್ತು ನಮ್ಮ ಸಿದ್ಧಾಂತ ಏನದ, ಆರಂಭಕ್ಕೆ ಹೇಳಿದ್ರೆ ಈ ಜಗತ್ತೆಲ್ಲವನ್ನೂ ಕೂಡ ಕಾಣಬರುವುದೆಲ್ಲವೂ ಕೂಡ ಕುಡಲ ಸಂಗಮ ಅಂತ ತಿಳ್ಕೊಳ್ರಿ. ಜಗತ್ತೆಲ್ಲವೂ ಕೂಡ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಖಂಡ ತತ್ವ ಅಂತ ತಿಳ್ಕೊಂಡು ಪರಸ್ಪರರನ್ನ ಗೌರವಿಸುತ್ತಾ ಬದುಕುವಂತ ಒಂದು ಧರ್ಮ ಇದು. ಅದಕ್ಕೆ ಪೂರಕವಾಗಿರುವಂತಹ ಮನಸ್ಥಿತಿಯನ್ನ ಪಡೆಯಾಕ ಯಾವ ಅರಿವು ಬೇಕಂದ್ರೆ ಅಷ್ಟಾವರಣಗಳ ಅರಿವು ಬೇಕು. ಈ ಅಷ್ಟಾವರಣಗಳ ಅರಿವನ್ನ ಇಟ್ಟುಕೊಂಡು ಲಿಂಗ ಪೂಜೆ, ಲಿಂಗದ ಜೊತೆ ಅನುಸಂಧಾನ ಮಾಡುತ್ತಾ ಅವ ಹೋದಾಗ ಕೊನೆಯಲ್ಲಿ ಆ ಸಾಮರಸ್ಯದ ಸ್ಥಿತಿಗೆ ಹೋಗ್ತಾನ. ಎಲ್ಲ ಭೇದಗಳನ್ನ ಆತ ಕಳೆದುಕೊಂಡು ಆ ಲಿಂಗದ ಜೊತೆ ಆತ ಸಮರಸ ಹೋದಾಗ ಒಂದು ಆನಂದ ಸಿಗ್ತೈತಿ. ಅವಂಗ ಯಾಕೆ ಆನಂದ ಸಿಗುತ್ತ, ಇವೆಲ್ಲವುಗಳನ್ನ ಬಿಟ್ಕೊಂತ ಹೋಗಿದ್ದಕ್ಕೆ ನನಗೆ ಸಿಕ್ತು, ಅದನ್ನು ಮುಂದೆ ಅವ ಬದುಕ್ತಾನ. ಹೀಗೆ ಲಿಂಗಾಂಗ ಸಾಮರಸ್ಯವನ್ನ ಹೊಂದಿರುವಂತಹ ಮನುಷ್ಯ ಆತ ಬಹಿರಂಗವಾಗಿ ಈ ಪಂಚಾಚಾರಗಳನ್ನ ಆಚರಿಸ್ಕೊಂತ ಹೋಗ್ತಾನ. ಈ ಒಂದಕ್ಕೊಂದು ಸಂಬಂಧವಾಗಿರುವಂತದ್ದು. ಅಷ್ಟಾವರಣದ ಅರಿವು ಬರಬೇಕು. ಮೂಲ ಗುರುಬೀಜ ನಾನು, ಮೂಲ ಅರಿವೇ ನಾನು. ಆ ಅರಿವಿನ ಬೀಜ ಈ ಭೂಮಿಯೊಳಗೆ ಬಿತ್ತಿ ಆದ ಮೇಲೆ ಅದು ಬೆಳೀತದ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ಆ ಗುರುತತ್ವ ಬಿತ್ತಿ ಆದ ಮೇಲೆ ಅದು ಆಚಾರಕ್ಕೆ ಅಳವಡುವಲ್ಲಿ ಅದು ಲಿಂಗ ಅಂತ ಅನಿಸಿಕೊಳ್ತದೆ. ಅದು ಆಚಾರ ಲಿಂಗವಾಗಿ ಪೃಥ್ವಿ ತತ್ವದ ದೋಷಗಳನ್ನು ಕಳೀತದ. ಗುರುಲಿಂಗವಾಗಿ ಜಲತತ್ವದ ದೋಷಗಳನ್ನು ಕಳೀತದ. ಶಿವಲಿಂಗವಾಗಿ ಅಗ್ನಿತತ್ವದ ದೋಷಗಳನ್ನು ಕಳೀತದ. ಜಂಗಮಲಿಂಗವಾಗಿ ವಾಯುತಂತ್ವದ ಈ ಸಂಕಲ್ಪ ವಿಕಲ್ಪ ಅಂತ ಮಾತಾಡಿದ್ವಲ್ಲ ಈ ದೋಷಗಳನ್ನು ಕಳೀತದ. ಪ್ರಸಾದ ಲಿಂಗವಾಗಿ ಆಕಾಶ ತತ್ವದ ಅಜ್ಞಾನದ ದೋಷಗಳನ್ನು ಕಳೀತದ. ಹೀಗೆ ಕಳೆದು ಆತನನ್ನ ಮಹಾಲಿಂಗವನ್ನಾಗಿಸ್ತದೆ. ಹಿಂಗ ಹೋದಾಗ ಆತನೊಳಗೆ ಒಂದಿಷ್ಟು ಕಳ್ಕೊಂಡ ಮೇಲೆ ಒಂದಿಷ್ಟು ನಾವು ಪಡ್ಕೊಂತೀವಲ್ಲ, ಒಂದಿಷ್ಟು ಕಳ್ಕೊಂಡ ಮೇಲೆ ನಾವು ಒಂದಿಷ್ಟು ಪಡ್ಕೊಂತೀವಲ್ಲ, ಆ ಪಡೆದುಕೊಳ್ಳುವಂತಹ ಮಹಾಜ್ಞಾನದ ಹಿನ್ನೆಲೆಯೊಳಗ ಆತನ ಮನಸ್ಥಿತಿ ಹಿಂಗ ನಿರ್ಮಾಣ ಆಗ್ತದ. ಅವ ಈ ನಡೆಯುವಂತಹ ಎಲ್ಲ ನಡೆಗಳು ಅವು ಪಂಚಾಚಾರಗಳು ಅಂತ ಅನಿಸಿಕೊಳ್ತವೆ.
ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ. ಈ ಜಗತ್ತೆಲ್ಲವೂ ಕೂಡ ಲಿಂಗವಲ್ಲದೆ ಇನ್ನೇನೂ ಅಲ್ಲ ಅಂತ ಅರಿಯುವುದೇ ಲಿಂಗಾಚಾರ. ಲಿಂಗ ಅನ್ನೋದೊಂದು ಮಹಾತತ್ವ. ಅದು ಲಿಂಗ ಅಂದ್ರೆ ಪ್ರೀತಿ. ಎಲ್ಲರನ್ನ ಪ್ರೀತಿಸಿಕೊಂತ ಎಲ್ಲರನ್ನ ತನ್ನವರಂತ ಭಾವಿಸಿಕೊಂಡು ನಡೆಯುವಂತಹ ರೀತಿ ಏನೈತೆ ಅದು ಲಿಂಗಾಚಾರ. ಸಜ್ಜನ ಕಾಯಕ ಮಾಡಿ ಎಲ್ಲರಿಗೂ ಹಂಚಿಕೊಂಡು ತಿನ್ನುವಂತಹದ್ದು, ಎಲ್ಲರ ಜೊತೆ ಭೃತ್ಯಾಚಾರದಿಂದ ಬದುಕುವಂಥದ್ದು. ನೋಡಿ, ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯೊಳಗ ಎಲ್ಲರಲ್ಲಿ ಬರ್ತದಲ್ಲ, ಫ್ರಾಟರ್ನಿಟಿಯನ್ನು ಬದುಕುವುದಕ್ಕಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ರಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಯಾವ ಭ್ರಾತೃತ್ವ ಭಾವನೆಯನ್ನು ನಮ್ಮೊಳಗೆ ಮೂಡಿಸಿಕೊಂಡು ಬದುಕ್ತೀವಿ ಅಂತನ್ನುವಂಥದ್ದನ್ನು ಶಾಸನವನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟರು. ಅದನ್ನು 12ನೇ ಶತಮಾನದೊಳಗೆ ಬಸವಣ್ಣನವರು ಅದನ್ನೊಂದು ತಮ್ಮ ಮನಸ್ಥಿತಿಯನ್ನಾಗಿಸಿಕೊಳ್ಳುವಂತಹ ಶಿವಯೋಗವನ್ನು ಕೊಟ್ಟರು. ಹಾಗೆ ಬದುಕುವುದು ಆತನ ಮನಸ್ಥಿತಿ ಆಗ್ತದೆ. ಸರಿಯಾದ ರೀತಿಯಲ್ಲಿ ಶಿವಯೋಗವನ್ನ ಆತ ಮಾಡ್ಬೇಕು ಅನ್ನುವಂಥದ್ದು. ಉಡಾಫೆ ಈಗ ವಿಚಾರಗಳನ್ನ ಮಾಡಿವಿ, ವಿಚಾರಗಳ ಹಿನ್ನೆಲೆಯೊಳಗೆ ನಾವು ಬಹಳ ಅದನ್ನೆಲ್ಲ ಬಿಟ್ಟು ನಾವೆಲ್ಲ ಕಲ್ಕೊಂಡಿವಿ, ನಮಗೆಲ್ಲ ಗೊತ್ತಾಗೈತಿ, ಇನ್ಯಾಕಂತ ಅನಿಸ್ಬೋದು. ವಿಚಾರ ಮಾಡಿ ನೋಡ್ರಿ, ನಿಮ್ಮ ಆಳದೊಳಗೆ ಜಾತಿ ಹೋಗಿಲ್ಲ ಅಂದ್ರೆ ನಮ್ಮ ಆಳದೊಳಗೆ ಜಾತಿ ಹೋಗಿಲ್ಲ. ರಾಷ್ಟ್ರಪತಿ ಆಗಿರಬಹುದು, ಪ್ರಧಾನಿ ಆಗಿರಬಹುದು, ಮುಖ್ಯಮಂತ್ರಿ ಆಗಿರಬಹುದು, ಏನೇ ಆಗಿರಬಹುದು, ಅಷ್ಟು ಎತ್ತರಕ್ಕೆ ಹೋದ್ರಿ, ಸತ್ಯ ಗೊತ್ತದ, ಸಂವಿಧಾನ ಓದ್ಕೊಂಡಿರಿ, ಆದ್ರೆ ನಿಮ್ಮೊಳಗಿನ ಜಾತಿ ಹೋಗಿಲ್ಲ. ಜಾತೀಯತೆ ತಪ್ಪಂತ ನೀವು ಬದುಕ್ತೀರಿ ಹಂಗ, ಆದ್ರೆ ಹೋಗಿಲ್ಲ ನಿಮ್ಮೊಳಗ. ಅದನ್ನು ಕಳೆದುಕೊಳ್ಳುವುದಕ್ಕಾಗಿಯೇ ಇದು ಇಷ್ಟಲಿಂಗ. ಅದನ್ನು ಕಳೆಯದೇ ಇದ್ರೆ ಆ ಲಿಂಗಕ್ಕೆ ಏನೂ ಅರ್ಥ ಇಲ್ಲ, ಬರೀ ಕಲ್ಲು ಅಂತ ಹೇಳ್ತಾರೆ. ಪರಿಣಾಮ ಇಲ್ಲದಿದ್ರೆ ಮತ್ತೆ ಕಲ್ಲೇ ಅದು. ಹೌದು, ಚಂದಗ ಕೆತ್ತಿರುವಂತಹ ಕಲ್ಲು. ಆಚಾರಗಳ ಅಷ್ಟವಣ ಆದ್ಮೇಲೆ ಆಚಾರ, ಪಂಚಾಚಾರಗಳು: ಲಿಂಗಾಚಾರ, ಸದಾಚಾರ, ಭರ್ತಾಚಾರ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಭೃತ್ಯಾಚಾರ, ಗಣಾಚಾರ. ಆಮೇಲೆ ಸರ್ ಈ ನೆಕ್ಸ್ಟ್ ತತ್ವಗಳಿಗೆ ನಾವು ಹೆಂಗ್ ಬರ್ಬೇಕು? ಇವುಗಳನ್ನ ಸರಳೀಕರಿಸ್ತೇವೆ. ಇದು 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 ಏನ್ ಇದು ತಿಳುವಳಿಕೆಗಾಗಿ ಭಿನ್ನ ಭಿನ್ನವಾಗಿಟ್ಟು ಹೇಳ್ತಾರೆ ಅವರು. ತಿಳುವಳಿಕೆಗಾಗಿ ಭಿನ್ನ ಭಿನ್ನವಾಗಿಟ್ಟು ಹೇಳ, ಎಲ್ಲವೂ ಒಂದೇ. ಇದು ಒಂದೇ ತತ್ವದ ವಿಕಾಸ. ಇದು ಭಕ್ತಿ ಅನ್ನುವಂತ ಈ ಪೃಥ್ವಿ, ಈ ಶರೀರ ಏನೈತಲ್ಲ, ಇದ್ರೊಳಗ ಆ ಅರಿವು ಬೋಧಿಸಿ ಆದ ಮೇಲೆ ಆ ಅರಿವನ್ನ ದೇಹ ಮನ ಭಾವಗಳಿಗೆ ವಿಸ್ತರಿಸಿಕೊಳ್ಳುವ ರೀತಿ ಅದು ಲಿಂಗ ಅಂತ ಅನಿಸಿಕೊಳ್ತದ. ಹಂಗ ವಿಸ್ತರಿಸಿಕೊಂಡಾದ ಮೇಲೆ ಆತನೊಳಗೊಂದು ಮನಸ್ಥಿತಿ ಉತ್ಪನ್ನ ಆಗ್ತದ, ಅದು ಅನುಭವ ಜಂಗಮ ಅಂತ ಅನಿಸಿಕೊಳ್ತತಿ. ಅಂತಪ್ಪ ಭಾವದ ತರಂಗಗಳು ದೇಹದ ತುಂಬೆಲ್ಲ ಪ್ರವಾಹಿಸ್ತವು, ಅದು ಪಾದೋದಕ ಅಂತ ಅನಿಸಿಕೊಳ್ತತಿ. ಅಂತಪ್ಪ ಆ ಪ್ರವಾಹದಿಂದ ಆತ ಸಂತೃಪ್ತನಾಗ್ತಾನ. ಎಲ್ಲವನ್ನ ಕಳೆದುಕೊಂಡು ಎಲ್ಲವೂ ನಾನೇ, ಎಲ್ಲವೂ ನೀನೇ, ನಾನು ನೀನು ಎಂಬುದು ಏನೇನೂ ಇಲ್ಲದ ನಾವೆಲ್ಲರೂ ಒಂದೇ ಅನ್ನುವಂಥ ಮಹಾತತ್ವಕ್ಕೆ ಹೋದಾಗ ಆತನಿಗೆ ಪ್ರಸನ್ನತೆ ಅನ್ನುವಂಥದ್ದು ಮೂಡ್ತದ. ಅಂತಪ್ಪ ಪ್ರಸಾದಿ ಆಗಿರುವಂತಹ ಆ ಜೀವಿ ಆತ ವಿಭೂತಿ ಪುರುಷನೇ ಆಗ್ತಾನೆ. ಎಲ್ಲ ಭೂತತ್ವವನ್ನು ಕಳೆದುಕೊಂಡುವಂತಹ ವಿಭೂತಿನೇ ಆಗ್ತಾನ. ಪರಶಿವ ತತ್ವದ ಮೈ ಬೆಳಗ ಅಂತ ಅವ ಅನಿಸಿಕೊಳ್ತಾನ. ದೇಹದ ತುಂಬೆಲ್ಲ ರುದ್ರಾಕ್ಷಿಗಳನ್ನೇ ಧರಿಸಿಕೊಂಡಿರುವಂತಹ ಶಿವಜ್ಞಾನ ನೇತ್ರವೇ ರುದ್ರಾಕ್ಷಿ. ನೋಡಿದ್ದೆಲ್ಲವೂ ಕೂಡ ಆತನಿಗೆ ರುದ್ರಾಕ್ಷಿ. ಕಣ್ಣಿಂದ ನೋಡು, ಮೂಗಿನಿಂದ ನೋಡು, ಕಿವಿಯಿಂದ ನೋಡು, ಏನು ನೋಡಿದ್ರು ಅದು ಶಿವವೇ, ಅದು ಲಿಂಗವೇ ಅಂತ ಕಾಣಿಸ್ತದ. ಹಿಂಗ ಕಾಣಿಸುವಂತಹ ಸ್ಥಿತಿಗೆ ಹೋದಾಗ ಆತ ಕೇವಲ ಮಂತ್ರ ಪುರುಷ, ಪ್ರಣವ ಪುರುಷನಾಗ್ತಾನ. ಆತ ನಿಜ ಬಸವನೇ ಆಗ್ತಾನ. ಹಿಂಗ ಅದನ್ನ ಸಾಧಿಸಿಕೊಂತ ಹೋದಾಗ ಅವು ಆತನಲ್ಲಿ ಅಳವಡ್ತಾವು. ತಿಳುವಳಿಕೆಗಾಗಿ ಭಿನ್ನ ಮಾಡಿಟ್ಟು 8 ಪ್ರತ್ಯೇಕ ಕೊಟ್ಟರು. ಪ್ರತ್ಯೇಕ ಅಲ್ಲ, ಗುರು ಬೇರೆ, ಲಿಂಗ ಬೇರೆ, ಜಂಗಮ ಬೇರೆ, ಎಲ್ಲ ಒಂದೊಂದು ಸ್ಥಿತಿಗಳು. ಸಾಧಿಸಿಕೊಂತ ಹೋದಾಗ ತಿಳುವಳಿಕೆ ಬರಲಿ ಅಂತ ತಿಳ್ಕೊಂಡು ಅವ್ರು ಹಂಗೆ ಹೇಳ್ಕೊಂತ ಹೊಂಟ್ರು. ಸ್ಥಳಗಳು 6 ಸ್ಥಳಗಳು ಹಿಡಿದುಕೊಂಡು ಕುಂತಾಗ ಶ್ರದ್ಧೆಯಿಂದ ಆತ ಲಿಂಗವನ್ನ ನೋಡ್ತಾ ನೋಡ್ತಾ ಹೋಗ್ತಾನ. ಆತ್ಯಂತಿಕವಾಗಿ ನಾನು ಏನಾಗ್ಬೇಕಂತ ಅನ್ಕೊಂಡಿನಲ್ಲ, ಆ ಮಹಾತತ್ವವೇ ನಾನು ಅನ್ನುವ ಕುರಿತಾಗಿನ ಶ್ರದ್ಧೆ, ಅದು ಭಕ್ತ ಅಂತ ಅನಿಸಿಕೊಳ್ತತಿ. ಆ ಶ್ರದ್ಧೆಯೇ ಬಲಿದು ನಿಷ್ಠೆ ಅಂತ ಅನಿಸಿಕೊಳ್ತತಿ. ಮಹೇಶ ಸ್ಥಳ. ಹಾಗೆ ಆತ ಮಹೇಶನಾದಾಗ ಅನ್ಯವೇನೂ ಆತನಿಗೆ ಕಾಣೋದಿಲ್ಲ. ಲಿಂಗವಲ್ಲದೆ ಇನ್ನೇನೂ ಇಲ್ಲವೇ ಇಲ್ಲ ಅನ್ನುವಂಥ ತಿಳುವಳಿಕೆಗೆ ಬರ್ತಾನೆ. ಅದನ್ನು ತಿಳಿದುಕೊಂಡಾದ ಮೇಲೆ ಇನ್ನೇನು ಬೇಕಾ? ಲಿಂಗವನ್ನು ಅರಿಯದೆ ಮತ್ತೇನ ಅರಿದೆಡೆಯೂ ಫಲವಿಲ್ಲ. ಲಿಂಗವನ್ನು ಅರಿದ ಬಳಿಕ ಇನ್ನೇನ ಅರಿದೆಡೆಯೂ ಅರ್ಥನೇ ಇಲ್ಲ.
ನೀವು ಲಿಂಗ ಅಂತ ತಿಳ್ಕೊಂಡ ಮೇಲೆ ಇನ್ನೇನು ನಿಮ್ಮನ್ನು ತಿಳ್ಕೊಳ್ಳೋದೈತೆ? ಆಮೇಲೆ ನಿಮ್ಮನ್ನು ಸಿದ್ದು ಯಾಪಲ್ ಪರ್ವಿ ಅನ್ನಕ್ಕಾಗ್ತದೆ? ನೀವೇ ಲಿಂಗ ಅಂತಂದ ಮೇಲೆ ಅದಕ್ಕಿಂತ ಹೆಚ್ಚಿನ ಇನ್ನೇನು? ಇನ್ನೇನ್ ಬೇಕು? ಆ ಲಿಂಗ ನಾನೂ ಹೌದು ನೀನೂ ಹೌದು ಜಗತ್ತೆಲ್ಲವೂ ಹೌದು ಅನ್ನುವಂಥ ಭಾವಕ್ಕೆ ಒಳಗಾಗ್ತಾನ. ಇದನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳುತ್ತಾ ಆತ ಮೇಲೆ ಹೋದಲ್ಲಿ ಆತ ನಿಜ ಪ್ರಸಾದಿಯಾಗ್ತಾನ. ಪರಮ ಪ್ರಸನ್ನತೆಯಿಂದ ಕೂಡಿ ಶಿವತತ್ವವನ್ನು ಒಳಗೊಂಡು ಆತನ ದೃಷ್ಟಿಯೆಲ್ಲವೂ ಕೂಡ ಶಿವಲಿಂಗವಾಗ್ತದೆ. ಮುಂದೆ ಆತನ ಪ್ರಾಣದ ತುಂಬೆಲ್ಲ ಈ 3 ಮಾರ್ಗಕ್ರಿಯೆಗಳು, ಇನ್ನು ಉಳಿದದ್ದು 3 ಮೀರಿದ ಕ್ರಿಯೆಗಳು. ಈ 3 ಕ್ರಿಯೆಗಳನ್ನ ಆತ ತನ್ನ ಬಹಿರಂಗಕ್ಕೆ ಆತ ಅನ್ವಯಿಸಿಕೊಳ್ಬಿಡ್ತಾನ, ಪ್ರಾಣಲಿಂಗಿ ಆಗ್ತಾನ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ. ಆ ನಂತರ ಶರಣನೇ ಆಗ್ತಾನ, ಆತನೇ ಜಂಗಮ. ಶರಣನಾದ ನಂತರ ಅದರೊಳಗೆ ಸಮರಸಾಗಿ ಹೋಗಿಬಿಡ್ತಾನ. ಶರಣ ಮತ್ತು ಐಕ್ಯ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ, ಸೂಕ್ಷ್ಮದ ಭೇದ ಅಷ್ಟೇ. ಸೂಕ್ಷ್ಮದ ಭೇದ ಶರಣನಾಗುವಲ್ಲಿ ಐತಿ, ಸಮರಸನಾದ ಮೇಲೆ ಆ ಭಾವವೂ ಇಲ್ಲ. ಅಂಥಪ್ಪ ಆ ಭಾವದೊಂದಿಗೆ ಹೋಗ್ತಾನೆ. ಅಂಗ ಲಿಂಗವಾಗುವುದು. ಅಂಗ ಅಂದ್ರೆ ವ್ಯಷ್ಟಿ, ಲಿಂಗ ಅಂದ್ರೆ ಸಮಷ್ಟಿ. ವ್ಯಷ್ಟಿ ಸಮಷ್ಟಿಯೊಳಗೆ ಒಂದಾಗಿ ಬಿಡೋದು, ಅದೇ ಲಿಂಗಾಂಗ ಸಾಮರಸ್ಯದ ಸುಖ. ಹಂಗೆ ಸಮಷ್ಟಿಯೊಳಗೆ ಆತ ಕರಿಗೆ ಹೋದಾದ್ಮೇಲೆ ಭಾಳ ಸಂತೋಷ ಆಗ್ತದೆ. ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವಕ್ಕೊಳಗಾದಾಗ ಕೇವಲ ಶಾಂತಿ ಸಂತೋಷ ಇರ್ತದೆ. ನಾವೆಲ್ಲರೂ ಬೇರೆ ಬೇರೆ ಅಂದಾಗ ಈ ಅಪನಂಬಿಕೆಗಳು ಹುಟ್ಟಿ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಲಾರ್ದಂಗಾಗಿ ಅಲ್ಲಿ ಕೇವಲ ಅಶಾಂತಿ ಉಳಿತದೆ, ಅಸಮಾಧಾನ ಉಳಿತದೆ. ಇದು ಶಟಸ್ಥಲದ ಸಾಧನೆ. ಇವು 3 ಆಯಾಮಗಳನ್ನ ಸರ್ ಹಾ. ಯಾರು ನಿಜಾಚರಣೆಗಳನ್ನ ಪಾಲಿಸ್ಬೇಕಂತಾರ, ತಮ್ಮಂಥವ್ರು ಟ್ರೈನರ್ ಆಗಿ ತರಬೇತಿಯನ್ನು ಕೊಟ್ಟು ಅವರಲ್ಲಿ ನಂಬಿಕೆ ಮತ್ತು ವಿಶ್ವಾಸವನ್ನು ಹುಟ್ಟಿಸಿ ಇದು ಬರೀ ತೋರ್ಪಡಿಕೆ ಆಗದಂಥ ರೀತಿಯಲ್ಲಿ ಮಾಡಿದಾಗ ಇದು ಸಾಧ್ಯ ಆಗ್ತದೆ. ಅದಕ್ಕೊಂದು ಅಸ್ತ್ರವಾಗಿ ನಿಮಗೆ ಇವತ್ತು ಜಾಗತಿಕ ಲಿಂಗಾಯತ್ ಮಹಾಸಭೆ ಇದೆ. ಎಲ್ಲ ಜಿಲ್ಲೆಯಲ್ಲಿ 20 ಜಿಲ್ಲೆಗಳಲ್ಲಿ ಅಧ್ಯಕ್ಷರದಾರ, 30 ಜಿಲ್ಲೆಗಳಲ್ಲಿ ಸದಸ್ಯರದಾರ. ಇದರಿಂದ ಹೊಸತನವನ್ನು ಹುಡುಕ್ತಾರ. ಹಾಗಿದ್ದಾಗ ಇದು ಸಣ್ಣ ಒಂದು ಬಿರುಗಾಳಿ ಬೀಸ್ತು, ಕಣ್ಣಾಗ ಧೂಳು ಬಂತು ಬಿದ್ರಿಯವ್ರದ್ದು, ಇದನ್ನು ಬಿಟ್ಟುಬಿಡೋಣ. ಈಗ ಇದರ ಆಶಯಗಳನ್ನು ಒಂದು ನಿಜಾಚರಣೆಗಳು ಹೇಳಿದ್ರಿ. ನಿಜಾಚರಣೆಗಳನ್ನು ತಲುಪಿಸುವ ವಿಧಾನಗಳಲ್ಲಿ ಯುವಕರ ಪಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ಏನು ಮಾಡಬೇಕು? JLMದವ್ರದ್ದು ಅದೇ ವಿಚಾರ ಅದ ರೀ, ಇದೆ ಸಾಹೇಬ್ರದ್ದು ಅದೇ ಇದೆ ವಿಚಾರ. ಸರ್, ಸಾಹೇಬ್ರ ವಿಚಾರ ಇದೆ. ಇಂಪ್ಲಿಮೆಂಟೇಷನ್ ಪಾರ್ಟ್ ಬಂದಾಗ ಆಯಾ ಜಿಲ್ಲಾ ಅಧ್ಯಕ್ಷರನ್ನ ಹೆಂಗೆ ನಿರ್ವಹಣೆ ಮಾಡ್ಬೇಕು ಅನ್ನೋದು ಅದನ್ನ ಆ ಜವಾಬ್ದಾರಿಯನ್ನು ಅವರೇ ಕೊಡ್ತಾರೆ ಸರ್. ಅವರು ವಿಚಾರ ಅವ್ರು ಹೇಳಿರೋದಂದ್ರೆ ಎಲ್ಲರನ್ನೂ ಕರೆದು ವಿಚಾರ ಮಾಡಿ ಜಿಲ್ಲಾ ಅಧ್ಯಕ್ಷರುಗಳನ್ನ ಸೇರಿಸಿಕೊಂಡು ಅಲ್ಲೆಲ್ಲೇ ಈಗೇನು ನಿಜಾಚರಣೆಗಳನ್ನು ಮಾಡ್ತಾರ. ಅಲ್ಲಿ ಜಮಖಂಡಿಗೆ ಹೋದ್ರೆ ನಮ್ಮ ರವಿ ಹಳ್ಳಿ ಮಾಡ್ತಾರ, ನೀವು ಈ ಕಡೆ ಹೋದ್ರೆ ನಮ್ಮ ಮಠಪತಿ ಮಾಡ್ತಾರ, ಹಾರುಗೆರೆಗೆ ಹೋದ್ರ ಇಲ್ಲ ಹಾರುಗೆರೆಗೆ ಹೋದ್ರೆ ಆಯಾರ ಮಠಪತಿ, ನಮ್ಮ ಮಲ್ಲಯ್ಯ ಮಠಪತಿ ಇಲ್ಕಲ್ದೊಳಗೆ ಎಲ್ಲ ಮಾಡ್ತಾರ. ಲಿಂಗಸೂರ್ಗೆ ಹೋದ್ರೆ ನಮ್ಮ ಅಕ್ಕನ ಬಳಗದವ್ರು ಎಲ್ಲರೂ ಮಾಡ್ತಾರ. ನಮ್ಮ ಶಂಕರಗೌಡನ ನೇತೃತ್ವದೊಳಗೆ ಎಲ್ಲರೂ ಮಾಡ್ತಿದ್ರು. ನಮ್ಮ ಈಗ ಬಳಗಾನೂರು ಸರ್ ಅವರೆಲ್ಲರೂ ಮಾಡ್ತಾರೆ, ಎಲ್ಲೆಲ್ಲಿ ಹೋಗಿ ಮಾಡಿ ಬರ್ತಾರ. ಅಪ್ಪ ಅವ್ರು ಕುರ್ಕುಂದಿ ಅಪ್ಪ ಅವ್ರು ಲಿಂಗೈಕ್ಯರ ಆದ್ಮೇಲೆ ಅಲ್ಲಿ ಬಸವ ಕೇಂದ್ರದ ಅವ್ರು ಮಾಡ್ಕೊಂತ ಹೊಂಟಾರ. ಹಿಂಗೆ ಎಲ್ಲಾ ಕಡೆ ಮಾಡುವಂಥವ್ರು ಅದಾರ. ಅವ್ರೆಲ್ಲರನ್ನೂ ಸೇರಿಸಿಕೊಂಡು ಇದಕ್ಕೊಂದು ವ್ಯವಸ್ಥೆ. ಹಿರಿಯರ ಪಡೆ ಇದೆ, ಯುವಕರ ಪಡೆ ಬೇಕು. ಅಲ್ಲ, ಯುವಕರೇ ಅದಾರ. ಈಗ ನಾ ಹೇಳಕತ್ತಿದ್ದು ಎಲ್ಲರ ಹೆಸರು ಅಂತ ಭಾಳ ಸೀನಿಯರ್ಸ್ ಏನಲ್ಲ. ಈ ನಿನ್ನೆ ನಮ್ಮ ಶ್ರೀಮಂತ ಕಾರಣ ನಮ್ಮ ಹುಡುಗರದ್ದು ಮಾಡಿದ್ರಲ್ಲ, ಆಕಿ ನಮ್ಮ ಶಿಲ್ಪಾನ ಮಾಡಿದ್ಲು, ಸಣ್ಣ ಹುಡುಗಿ ಆಕಿ. ಮತ್ತ ಎಲ್ಲರೂ ಮಾಡ್ತಾರ, ಆ ಪಡೆನೂ ತಯಾರದ. ಅಷ್ಟೇ ಹಿರಿಯರಾದಂಥವ್ರು ಇದರ ಮುಖಂಡರು ಇಷ್ಟಲಿಂಗದ ಅನುಸಂಧಾನದ ಕುರಿತಾಗಿ ಉಡಾಫೆಯ ಮಾತುಗಳನ್ನ, ಅಸಡ್ಡೆಯ ಮಾತುಗಳನ್ನು ಮಾತನಾಡುವ ಬಹಳಷ್ಟು ಜನರು ನಾನು ನೋಡ್ಕೊಂಡೇನಿ. ಹೊರಗೆ ಏನೇನೇನೋ ಮಾತಾಡ್ತಾರೆ. ಅದು ಹಂಗಲ್ಲ. ಅನುಸಂಧಾನ ಈಗ ಒಂದು ಯೋಗ ಅಂತ ಅನ್ನೋದು ಬೇಕಾಗಿ ಬುದ್ಧನ ಕುರಿತಾಗಿ ತಮಗೂ ಬಹಳಷ್ಟು ಗೊತ್ತದ, ನೀವು ಅಟೆಂಡು ಆಗಿರಿ. ವಿಪಸ್ಸನ ಯೋಗ ಯಾಕೆ ಅವ್ರಿಗೆ ಬೇಕು ಅಂತ ಅನಿಸ್ತದ? ಆ ಎಲ್ಲ ಯೋಗಗಳು ನಿಮ್ಮ ಶಿವಯೋಗದೊಳಗೆ ಬರ್ತದೆ, ಅದಕ್ಕಿಂತ ಮೀರಿದ್ವದ. ಹೌದು. ಅಲ್ಲಿ ವಿಪಸ್ಸನದೊಳಗ ನೀವು ಧ್ಯಾನಾಸಕ್ತರಾಗಿ ನಿಮ್ಮ ದೇಹದ ಎಲ್ಲ ಭಾಗಗಳಿಗೆ ಹೋಗ್ತೀರಿ, ಹೌದಾ? ಇಂಟರ್ನಲ್ ಕಾಲಿನ ತುದಿಗಳವರೆಗೂ ಹೋಗ್ತೀರಿ. ಹೌದು. ಇಲ್ಲಿ ನೀವು ಲಿಂಗವನ್ನ ಹಿಡಿದುಕೊಂಡು ಲಿಂಗ ಅನ್ನುವಂತ ಈ ಕಳೆಯನ್ನ ಆ ಎಲ್ಲಾ ಕಡೆ ಸ್ಥಾಪಿಸ್ಕೊಂತ ಹೋಗ್ತೀರಿ. ಅಲ್ಲಿ ಅದನ್ನ ಗಮನಿಸ್ಕೊಂತ ಹೋಗ್ತೀರಿ ನೀವು. ಇಲ್ಲಿ ಲಿಂಗದ ಕಳೆಯನ್ನ ಸ್ಥಾಪಿಸ್ಕೊಂತ ಹೋಗ್ತೀರಿ. ಬೆರಳಲ್ಲ ಇದು, ನನ್ನ ಕಾಲುಗಳಲ್ಲ, ಇದು ಶಿವಲಿಂಗ. ಇದು ಶಿವಲಿಂಗ ಎಲ್ಲಿ ಪಾದ ಬೆಳೆಸ್ಬೇಕ್ರಿ? ಅಲ್ಲಿ ಬರೀ ಉಸಿರು ಹೇಳ್ತಾರ, ನೀವು ಲಿಂಗವನ್ನು ಪೂರ್ತಿ ಅಂದ್ರ ಇದನ್ನ ಆತ ಸಾಧನೆ ಮಾಡಿದಂಗ. ಹೌದು, ಸಾಧನೆ ಮಾಡಿದಂಗ ಆ ಮಂತ್ರಗಳ ಉಚ್ಚಾರಣ ಎಷ್ಟು ಚಂದ ಅವ್ರು ತಯಾರು ಮಾಡ್ಯಾರ. ಅದನ್ನ ಅನುಭಾವಿಗಳು ಬಹಳ ಚಂದ ಹೇಳ್ತಾರ. ಮೂಲ ಆ ವಸ್ತುವೇ ಪ್ರಣವ, ಮೂಲ ಪ್ರಣವವೇ ಬಸವ. ಪ್ರಣವಗಳನ್ನ ದೀರ್ಘವಾಗಿ ಅನುಸ್ವಾರ ಸಹಿತವಾಗಿ ಉಚ್ಚಾರ ಮಾಡಿದ್ರೆ
ಆ ವೈಬ್ರೇಷನ್ಸ್ ಒಳಗಡೆ ಉಳಿದು ಒಂದು ರೀತಿಯ ಕಂಪನ ನಿಮ್ಗೆ ಉಂಟಾಗ್ತತಿ, ಅದರ ಅನುಭವ ಬರ್ತದೆ. ಬ ಅನ್ನುವಲ್ಲಿ ಬಾಮ್ ಅನುಸ್ವಾರ ಒಳಗ ಉಳಿತದ, ಒಳಗೆ ಆ ವೈಬ್ರೇಷನ್ಸ್ ಒಳಗೆ ಹೋಗ್ತದೆ, ಒಂದು ಸಂಚಲನ ಆಗ್ತದೆ. ನಿಧಾನವಾಗಿ ಅಂದು ನೋಡ್ರಿ, ಬಾಮ್ ಸಾಮ್ ವಾಮ್, ಇದು ಮೂಲ ನಮ್ಮ ಪ್ರಣವ. ಓ, ಬ ಸವಕ್ಕೆ ಮೂಲ ಪ್ರಣವ ಓಂಕಾರವನ್ನು ಸೇರಿಸ್ಬೇಕು. ಹಾ. ಬಂ ಬಾಮ್ ಸಾಮ್ ವಾಮ್ ಆಮ್. ಹಾ, ಅನುಸ್ವಾರ ಸೇರಿಸೋದು, ಪೂಜಿ ಸೇರಿಸೋದು, ಓಂಕಾರ ಅಲ್ಲ, ಪೂಜಿ ಸೇರಿಸೋದು. ಪೂಜಿ ಸೇರಿಸೋದು. ಬಾಮ್ ದೀರ್ಘವಾಗಿ ಅನ್ನೋದು, ಬ ಇದು ಬಾಮ್. ಬಮ್ ಅನ್ನಕ, ಬಮ್ ಅಂದ್ರ ನೀವು ಬೆಳಸಕ್ ಆಗುದಿಲ್ಲ, ದೀರ್ಘವಾಗಿ ಅನ್ಲಿಕ್ಕೆ ಆಗೋದಿಲ್ಲ. ಬಾಮ್ ಅದು ಆದ್ಮೇಲೆ ಅದು ಪ್ರಣವಗಳು, 3 ಪ್ರಣವಗಳು ಬರ್ತಾವು. ಅದ್ರ ಅವ್ರಿಗೇನು ಹೇಳ್ತಾರ ಮುಂದೆ, ಅದು ನಿರಂಜನ ಲಿಂಗದ ಸ್ಥಿತಿ, ಚಿನ್ನಾದ ಚಿದ್ಬಿಂದು ಚಿತ್ಕಳ ಇದಾದ ಮೇಲೆ ನಿಷ್ಕಲ ಲಿಂಗದ ಸ್ಥಿತಿಗೆ ಬರ್ತಾರ. ಅದು ಅಕಾರ ಉಕಾರ ಮಕಾರಗಳು ಅಂತ ಹೇಳ್ತಾರ, ಮಕಾರವೇ ನಿಷ್ಕಲ ಲಿಂಗ. ಆ ನಂತರದಲ್ಲಿ ಉತ್ಪನ್ನವಾಗಿರುವಂತಹದ್ದು ಮಹಾಲಿಂಗ, ತೋರಿ ಬಂದಿರುವಂತಹ, ಈ ಜಗತ್ತಿನಲ್ಲಿ ತೋರಿ ಬಂದಿರುವಂತಹ ಪ್ರಥಮ ಭಿತ್ತಿ ಅದು ಮಹಾಲಿಂಗ. ಅಲ್ಲಿಂದ ಈ ಪಂಚಭೂತಗಳು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಯಕಾರ ವಕಾರ ಶಿಕಾರ ಮಕಾರ ನಕಾರ, ಅದೇ ನಮಃ ಶಿವಾಯ. ಇವುಗಳನ್ನ ಇದನ್ನೊಂದು ಎಚ್ಚರಿಕೆಯಿಂದ ಗಮನಿಸ್ಬೇಕು. ನಾವು ಮಂತ್ರಗಳನ್ನ ಅನ್ನುವವರಲ್ಲ, ಭಾಳ ಮಂದಿ ಪ್ರಶ್ನೆ ಕೇಳ್ತಾರೆ, ಯಾವ ಮಂತ್ರ ಅನ್ಬೇಕು? ಮಂತ್ರ ಅನ್ನುವವರಲ್ಲ, ನಾವು ಮಂತ್ರಗಳನ್ನ ಅನ್ವಯಿಸಿಕೊಳ್ಳುವವರು. ನಕಾರವೆಂಬುದು ನನ್ನ ಆಶಿಕ ನಾಸಿಕ. ಹಿಂಗಾಗಿ ಕೊನೆಗೆ ಶರಣರು ಎಲ್ಲಿಗೆ ಬರ್ತಾರಂದ್ರ, ನಾಸಿಕದಲ್ಲಿ ಆಚಾರಲಿಂಗವಾಗಿ ತೋರಿದಾತ ಬಸವಣ್ಣ, ಜಿಹ್ವೆಯಲ್ಲಿ ಗೋರಲಿಂಗವಾಗಿ ತೋರಿದಾತ ಬಸವಣ್ಣ, ಕಂಗಳಲ್ಲಿ ಶಿವಲಿಂಗವಾಗಿ ತೋರಿದಾತ ಬಸವಣ್ಣ, ತ್ವಕ್ಕಿನಲ್ಲಿ ಜಂಗಮಲಿಂಗವಾಗಿ ಬೆಳಗುವಾತ ಬಸವಣ್ಣ, ಕರ್ಣಗಳಲ್ಲಿ ಪ್ರಸಾದಲಿಂಗವಾಗಿ ಜ್ಞಾನವ ಗ್ರಹಿಸುವಾತ ಬಸವಣ್ಣ. ಆ ಇಡೀ ಆ ಮಂತ್ರವನ್ನ ಬಸವ ಅನ್ನುವಂತಹ ಮಹಾಮಂತ್ರದೊಳಗ ಸೇರಿಸಿ ಬಿಡ್ತಾರೆ. ಕೊನೆಗೆ ಆತ ಚಿಂತನೆ ಮಾಡುತ್ತಾ ಮೊದಲ ಅಕ್ಷರಗಳಿಗೆ ಹೋದಂತವ ಅಕ್ಷರಗಳನ್ನ ಮೀರಿ ಬಸವ 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 ಅನ್ನೋದೇ ಆತ್ಯಂತಿಕವಾಗಿ ಆತನೊಳಗೆ ಉಳಿದ್ಬಿಡ್ತತಿ. ಅದಕ್ಕೆ ಅತನಿ ಶಿವಿಗಳು ಹೇಳ್ತಾರೆ, ಬಸವ ಬಸವ ಎಂದು ಮುಳುಗುಂದ ಬಾಲಿಲ ಮಹಾಂತ ಶಿವಿಗಳು ಬಸವ ಬಸವ ಎಂದು ಭಜಿತವ ಧರಿಸಿ ಬಸವಾದಿ ಶರಣರು ಬಯಲಾದರಯ್ಯ. ಹೀಗೆ ಆತ ಅನ್ನುತ್ತ ಸಂಪೂರ್ಣ ಬಸವಮಯ ಆಗ್ತಾನ, ಅಂದ್ರೆ ಲಿಂಗಮಯ ಆಗ್ತಾನ, ಜಗತ್ತನ್ನು ತನ್ನಂಗ ಪ್ರೀತಿಸ್ತಾನ. ಇಂಥ ಶಿವಯೋಗವನ್ನ ಶರಣರು ಕೊಟ್ರಿ. ಅದನ್ನ ನಾವು ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಂತ, ಆರಂಭದಿಂದ ಹೇಳ್ಕೊಂತ ಹೊಂಟ್ರೆ ಅವರು ಶಾಲೆ ಚಂದಗ ಕಲಿತಾರ, ಪ್ರೀತಿಯಿಂದ ಕಲಿತಾರ. ಎಲ್ಲರ ಜೊತೆಗೆ ಯಾವುದೇ ದ್ವೇಷ ಅಂಥದ್ದು ಇಂಥದ್ದು ಮಾಡ್ಲಾರ್ದೆ ಎಲ್ಲರ ಜೊತೆ ಭಾಳ ಚಂದಗ ಬದುಕ್ತಾರ. ಅಲ್ಟಿಮೇಟ್ಲಿ ನಾವು ಪ್ರಸನ್ನತೆಯಿಂದ ಬದುಕಬೇಕು ಅನ್ನುವಂಥದ್ದೇ ನಮ್ಮ ಮೂಲ ಉದ್ದೇಶ. ಬಸವಣ್ಣ ಬಂದಿರುವುದೇ ಜಗತ್ತಿಗೆ ಪ್ರಸನ್ನತೆಯನ್ನು ಉಂಟು ಮಾಡುವುದಕ್ಕಾಗಿ. ನೀವು ಸಾಹಿತಿಗಳು, ನಿಮಗೆ ಗೊತ್ತದ, ಹರಿಹರನ ರಗಳಿಯೊಳಗೆ ಬರ್ತದ, ಹೌದಲ್ರಿ? ಹರಿಹರನ ರಗಳಿಯೊಳಗ ಬಸವಣ್ಣ ಯಾಕೆ ಬರ್ತಾನ, ಒಂದು ಕತೆ ಹೇಳ್ತಾರ ಅವ್ರು. ಕತೆ ಅಂತ ತಿಳ್ಕೊಳ್ಳೋದು, ಅದನ್ನು ಸಾಂಕೇತಿಕವಾಗಿ ಇಟ್ಟುಕೊಂಡು, ಅದನ್ನು ರೂಪಕವನ್ನಾಗಿ ಇಟ್ಟುಕೊಂಡು ಅದರ ಹಿಂದಿನ ಆಶಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅಲ್ಲಿ ಹೂ ಅಂತ ಪ್ರಸಾದ ಅಂದ್ರೆ ನಾವು ಬರೀ ತಿನ್ನುವ ಅನ್ನ ಅಂದ್ಕೊಂತೀವಿ, ಇಲ್ಲ, ಅಲ್ಲಿ ಹೂ ಬರ್ತದೆ. ಎಲ್ಲರಿಗೆ ಹಂಚೋದಿಲ್ಲ, ಯಾರಿಗೆ ಬಿಡ್ತಾನೆ, ಷಣ್ಮುಖಿಗೆ ಬಿಡ್ತಾನೆ, ಹಿಂಗೆಲ್ಲ ಬರ್ತದೆ, ಹೌದಲ್ರಿ? ಅದಕ್ಕೆ ಬಿಟ್ಟಿದ್ದಕ್ಕೆ ನೀನು ಅದನ್ನ ಎಲ್ಲರಿಗೆ ಹಂಚು ಅಂದ್ರೆ, ಪ್ರಸಾದ ಅನ್ನುವಂಥದ್ದು ಜಗತ್ತಿನೊಳಗಿರುವಂತಹ ಪ್ರಸಾದ ಇಡೀ ಜೀವ ಜಗತ್ತಿಗೆ ಅದು ತಲುಪಬೇಕು. ಪ್ರಸನ್ನತೆ ಎಲ್ಲರಿಗೂ ತಲುಪಬೇಕು ಅಂತ ಎಲ್ಲರಿಗೂ ಕೂಡ ಪ್ರಸನ್ನತೆಯನ್ನು ಕೊಡುವುದಕ್ಕಾಗಿ ಬಸವ ತಂದೆ ಇಡೀ ತನ್ನ ಬದುಕನ್ನ ಇದಕ್ಕೆ ಮುಡುಪಿಟ್ಟು ಲಿಂಗಾಯತ ಧರ್ಮವನ್ನು ಕೊಟ್ಟಾನ. ಅದಕ್ಕೆ ಅಂತಹ ಪರಮ ಪ್ರಸನ್ನತೆಯಿಂದ ಬದುಕುವಂತಹ ಒಂದು ಮನಸ್ಥಿತಿಯನ್ನು ಕೊಡುವಂತಹದ್ದು ಇದು ಶಿವಯೋಗ, ಇಷ್ಟಲಿಂಗದ ಅನುಸಂಧಾನ ಯೋಗ. ಇದನ್ನ ನಿಷ್ಠೆಯಿಂದ ಮಾಡ್ತಾ ನಮ್ಮ ಒಳಗಿನ ಕಲ್ಮಶಗಳನ್ನು ಕಳೆದುಕೊಂಡು, ನಮ್ಮ ಆಸೆಗಳನ್ನು ಕಳೆದುಕೊಂಡು, ಏನು ಬರ್ತೈತಿ ಇದ್ದುದ್ರೊಳಗೆ ಸಂತೃಪ್ತಿಯಿಂದ ಬದುಕುವಂತಹ, ಯಾವುದೇ ಕಾಮನೆಗಳು ಆಸೆಗಳು ಇಲ್ಲದೆ ಇದ್ದುದ್ರೊಳಗೆ ಸಂತೃಪ್ತಿಯಿಂದ ಬದುಕುವಂತಹ ಒಂದು ವ್ಯವಸ್ಥೆಗೆ, ಎಲ್ಲರ ಜೊತೆ ಬದುಕುವಂತಹ ಒಂದು ವ್ಯವಸ್ಥೆಗೆ ನಾವು ಹೋಗ್ಬೇಕು ಅನ್ನೋದೇ ಶರಣರ ಆಶಯ. ಈ ಹಿನ್ನೆಲೆಗೆ ಕೊಟ್ಟಿದ್ದನ್ನು ಅತ್ಯಂತ ಗೌರವದಿಂದ ನಾವು ಹೆಂಗೆ ಕಲಿಸ್ಬೇಕು ಅನ್ನೋದ್ರ ಕುರಿತಾಗಿ ನಮ್ಮ ಹಿರಿಯರು ಆಲೋಚನೆ ಮಾಡಬೇಕು. ಯಾಕಂದ್ರೆ ಈ ಇಷ್ಟಲಿಂಗನೇ ಈ ಧರ್ಮದ ಸೆಂಟರ್, ಹಾರ್ಟ್, ಅದು ಕೋರ್, ಹೌದಲ್ರಿ? ಇಷ್ಟಲಿಂಗ ಬಿಡಬಾರ್ದು, ಇಷ್ಟಲಿಂಗದ ಬಗ್ಗೆ ಉಡಾಫೆ ಮಾತಾಡಬಾರ್ದು. ಗೊತ್ತಿರ್ಲಿಲ್ಲ ಬಿಡ್ರಿ, ಗೊತ್ತಿಲ್ಲ ಅಂದ್ರೆ ಮಾತಾಡ್ಬೇಡ್ರಿ. ಇಷ್ಟಲಿಂಗ ಈಗ ನಾನು ಹೇಳಿದ್ನಲ್ಲ, ತಾವು ವಿಚಾರವಂತರಿದ್ರಿ ಅಂತ ಎಲ್ಲ ಪ್ರಗತಿಪರರ ಜೊತೆ ಅದಿರಿ. ಇದನ್ನು ಮಾಡಿ ನೋಡಿದಾಗ ಈ ಅನುಸಂಧಾನದ ಮುಖಾಂತರ ನೀವು ವಿಪಸ್ಸನ ಅಟೆಂಡ್ ಆಗಿರಿ. ಹಂಗೆ ಆದಾಗ ನಿಮಗೊಂದು ಅನುಭವನ ಆಗ್ಯದ.
ಹಂಗ ಕೆಳಗಡೆ ಹೋದಾಗ ಇದು ಎಲ್ಲವೂ ಕೂಡ ಲಿಂಗ ಲಿಂಗ ಅನ್ನುವಂಥ ಪ್ರವಾಹ ಬಸವ ಪ್ರವಾಹವೇ ಅಕಾರ ಉಕಾರ ಮಕಾರವಾಯಿತು. ಅದೇ ನಕಾರ ಶಿಕಾರ ವಕಾರ ಯಕಾರವಾಯಿತು. ಅಂದ್ರೆ ಎಲ್ಲ ಕರ್ಮೇಂದ್ರಿಯಗಳಾದವು, ಜ್ಞಾನೇಂದ್ರಿಯಗಳಾದವು, ಅದೇ ಮಹಾತತ್ವವೇ ಅನ್ನುವಂಥ ಭಾವವನ್ನು ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ನಿಮ್ಮಷ್ಟಕ್ಕೆ ನೀವು ಚಿಂತನೆ ಮಾಡ್ಕೊಂತ ನಿಮ್ಮಷ್ಟಕ್ಕೆ ನೀವು ಹಿಪ್ನೋಟೈಸ್ ಆಗಿ ಹೊರಗೆ ಬಂದ್ರ ನಿಮ್ಮ ಮುಖ ಆನಂದದಿಂದ ಓಲಾಡ್ತಿರ್ತದಲ್ಲ. ಇದನ್ನ ಸರಳೀಕರಿಸಕ್ಕೆ ಏನಾರ ಐತನ್ರಿ? ವಿಧಾನಗಳು ಸರಳೀಕರಿಸ್ಕೊಂತ ಹೋದ್ವಿ. ತಿಳಿಲಾರ್ದಕ್ಕ ಸರಳೀಕರಣ ಅಂತೀವಿ. ತಿಳ್ಕೊಂಡ ಮೇಲೆ ಏನೂ ಇಲ್ಲ ಅನಿಸ್ತದ. ತಿಳ್ಕೊಂಡ ಮೇಲೆ ಏನೂ ಇಲ್ಲ ಅನಿಸ್ತದ. ಹೆಂಗ ಅವ್ರು ವಿಪಶ್ಯನದಲ್ಲಿ 10 ದಿನ ಅದನ್ನ ತರಬೇತಿ ಸ್ವರೂಪದಲ್ಲಿ ಕೊಡ್ತಾರ. ಅಲ್ಲ, ಶಿವಯೋಗನು ತರಬೇತಿ ಸ್ವರೂಪದಲ್ಲಿ 10 ದಿನ ತರಬೇತಿ ಕೊಟ್ಟಾದ ಮೇಲೆ ನಿಮಗೆ ಹಂಗ ಅನಿಸ್ತದ. ಇಲ್ಲಿ 1 ದಿನ 15 ನಿಮಿಷ ಕುಂದ್ರಾಕ ಬಾಳ ಆತಂತ ಅನ್ನುವಂಥವ್ರು ಇರುವಾಗ ನೀವು ಬಹಳ ಆತಂತ ಪ್ರಶ್ನೆ ಇಲ್ಲ ಸರ್. 15 ನಿಮಿಷ ಹೆಂಗ್ ಕುಂದ್ರಬೇಕು ಅನ್ನೋದಕ್ಕ 10 ನಿಮಿಷದ ಸಿಲೆಬಸ್ 10 ದಿವಸದ ಸಿಲೆಬಸ್ ಬೇಕು. ಅದನ್ನ ನಮ್ಮವ್ರು ಅರ್ಥ ಮಾಡ್ಕೋಬೇಕು. ಅದು ಬೇಕು 10 ದಿವಸ ಸಿಲೆಬಸ್. ಈಗ ಅವ್ರಕ್ಕಿಂತ ಮೊದಲ ನಮ್ಮಲ್ಲಿ ಏನು ತಪ್ಪುಗಳನ್ನ ಮಾಡಿಬಿಟ್ರು ಅಂದ್ರ ಇದು ನಿಮಗಲ್ಲ ಬಿಡ್ರಿ, ಇದು ನಿಮಗೆಲ್ಲ ಆಗುದಿಲ್ಲ. ಮತ್ತೆ ಬಹಳ ಜನ ನಮಗ ಅಂತಾರ ನೆಗೆಟಿವ್ ಆಗಿ ಲಿಂಗದ ಬಗ್ಗೆ ಬಹಳಷ್ಟು ಜನ ನೆಗೆಟಿವ್ ಆಗಿ ಹೇಳಿದ್ರು. ಈಗ್ಯೂ ಅದು ಮಂತ್ರ ಬಹಳ ದೀಕ್ಷಾ ತಗೋಬೇಕು. ಈಗ್ಯೂ ಅಲ್ಲ, ದೀಕ್ಷಾ ಅಂದ್ರೆ ಇದೆ ಗುರುಕರುಣ, ಅದನ್ನ ತಿಳಿಸಿಕೊಡುವಂತದ್ದೇ ದೀಕ್ಷೆ ಅಷ್ಟೇ. ಸುಮ್ನೆ ಹಿಂಗ್ ತಲೆ ಬಗ್ಗಿಸಿ ಮೊನ್ನೆ ನನಗೆ ಕೇಳಿದ್ರು ಒಬ್ರು, ತಲೆ ಯಾಕೆ ಹಿಡಿಬೇಕ್ರಿ ಅಂತ ಅಂದೆ. ಅಂದು ಕೂಡ ನಾ ಹೇಳಿದೆ, ಕರೆದೆ ಅವ್ರಿಗೆ ಬರ್ರಿ ಇಲ್ಲಿ ಅಂತ. ನಾ ಹಿಡಿತೀನಿ, ನಾ ಹಿಡಿದೆ ಹೆಂಗೆ ತಲೆ ಬೇರೆ ಕಡೆ ನೋಡ್ರಿ ಅಂದೆ. ನೋಡಕ್ ಕಷ್ಟ ಆತವ. ನೀವು ಉಪಕರಣ ನಿಮ್ಮ ದೃಷ್ಟಿಯನ್ನ ಆ ಕಡೆ ಸೆಳ್ಕೊಂಡು ಆ ತತ್ವಗಳನ್ನ ನಿಮ್ಮ ಕಿವಿಯೊಳಗ ಸರಿಯಾಗಿ ಹೇಳೋದು. ಮನಸ್ಸು ಚಂಚಲದ ಬೇರೆ ಬೇರೆ ಕಡೆ ಹೋಗ್ತೈತೆ ಅನ್ನುವಂಥ ಕಾರಣಕ್ಕಾಗಿ ಹಿಂಗೆ ಹಿಡಿದು ಹಿಂಗೆ ಹಿಡ್ದಾಗ ಕಣ್ಣು ಪಣ್ಣು ಅಳ್ಳಾಸಕ್ಕೂ ಆಗುದಿಲ್ಲ. ನೀವು ನೋಡ್ರಿ, ನೀವು ಹೌದು, ಅದೊಂದು ವಿಧಾನ. ಅದು ಎಷ್ಟು ಸಾಧ್ಯ ಐತಿಯೋ ಅಷ್ಟು ಆ ತತ್ವಗಳನ್ನು ತಿಳಿಸಿಕೊಡೋದು. ಅವಂಗ ಎಷ್ಟೈತಿ ಆ ತೋರಬಲ್ಲ ಗುರು ನಿಮಗೆ ಏನು ತಿಳಿಸಿಕೊಟ್ಟಾನ, ಅದರ ನಂತರ ಇನ್ನಷ್ಟು ತಿಳ್ಕೊಂಡಿರ್ತಾರೆ, ಅವ್ರ ಕಡೆ ಕೇಳ್ಕೊಳ್ಳೋದು. ತಿಳ್ಕೊಂತ ಒಟ್ಟಿನ ಮೇಲೆ ಈ ಧರ್ಮವನ್ನ ನೀವು ಮಾಡಬೇಕು ಶರಣರು ಅಂತ ಹೇಳ್ತೀರಿ. ಇದಕ್ಕೆ ಪೂರಕವಾಗಿರ್ಲಿ ಅನ್ನೋ ಕಾರಣಕ್ಕೇ ಎಸ್.ಎಂ. ಜಾಮದಾರ್ ಅವರು ಮಠಾಧೀಶರ ಒಕ್ಕೂಟವನ್ನು ಮಾಡಿದರು. 175 ಜನ ಅಲ್ಲಿ ಸದಸ್ಯರಾರಂತ. ಅಂದ್ರೆ ಮಠಗಳಿಲ್ದೇನೆ ನಾವು ಮಾಡಬಾರ್ದು, ಮಠಗಳನ್ನು ಸೇರಿಸ್ಕೊಳ್ಳೋಣ, ಮಠಗಳನ್ನು ಪರಿವರ್ತನೆ ಮಾಡೋಣ, ಅಲ್ಲಿ ಯುವ ಸ್ವಾಮಿಗಳು ಬರ್ತಾರ ಅನ್ನುವಂಥ ಆಶಯಕ್ಕೆ ಈ ಮಠಾಧೀಶರಿಗೆ ಮಠೀಯ ವ್ಯವಸ್ಥೆಯನ್ನ ಬಸವ ಪ್ರಜ್ಞೆಯಾಗಿ ಮೂಡಿಸ್ಲಿಕ್ಕೆ ಏನು ಕ್ರಮಗಳನ್ನ ಕೈಗೊಳ್ಬೇಕಂತೀರಿ? ಇಲ್ಲ, ದಯವಿಟ್ಟು ತಾವು ತಪ್ಪು ತಿಳ್ಕೊಬೇಡ್ರಿ. ನನಗೆ ಮಠಗಳ ಬಗ್ಗೆ ಮಾತಾಡಕ್ ಮನಸ್ಸಿಲ್ಲ. ಇಲ್ಲ, ಮನಸ್ಸು ಪ್ರಶ್ನೆ ಅಲ್ಲ, ಕಟ್ಕೊಂಡು ಹೋಗ್ಬೇಕಲ್ಲ. ಇಲ್ಲ, ಏನು ಮಾತಾಡಿದ್ರು ವಿರೋಧ ಪ್ರಶ್ನೆ ಅಲ್ಲ. ಒಂದನೇದು ಮಠಗಳಂದ್ರೇನು? ಮಠಗಳಂದ್ರೇನು? ಇದು ಧರ್ಮ ಪ್ರಸಾರ ಮಾಡುವಂತಹ ಕೇಂದ್ರಗಳಿಗೆ ಧರ್ಮ ಪ್ರಸಾರ ಮಾಡಬೇಕು, ದಂಧ ಮಾಡುವಂತವಲ್ಲ. ಲಿಂಗಾಂಗ ಸಾಮರಸ್ಯನೇ ಹೇಳಬೇಕು. ಪ್ಲೀಸ್, ನಾ ಬಹಳ ಕಠೋರವಾಗೇ ಹೇಳ್ತೀನಿ. ಎಲ್ಲಾ ಮಠಗಳವರು, ಹಿಂದಿನ ಮಠಗಳ ಬಗ್ಗೆ ನಾವು ಮಾತಾಡೋದಲ್ಲ. ನಮ್ಮ ಬಂತ್ರಾಳ ಅಪ್ಪುಗಳು ಆ ಭಾಗದಾಗ, ವಿಜಯ ಮಹಂತ ಶಿವಿಗಳು, ಬೀಳೂರು ಅಪ್ಪುಗಳಂಥವ್ರು, ಈ ಕಡೆ ನಾಗನೂರು ಅಪ್ಪುಗಳಂಥವ್ರು, ಧಾರವಾಡದಲ್ಲಿ ಮೃತ್ಯುಂಜಯ ಅಪ್ಪುಗಳಂತೂ ಅದ್ಭುತ ಮಹಾಂತ ಅಪ್ಪುಗಳು. ಅವ್ರಿಗೆ ಮೆಡಿಕಲ್ ಕಾಲೇಜ್ ಬಂದ್ರೆ ಮಹಾಂತ ಅಪ್ಪುಗಳು ತಗೊಳ್ಳೋದಿಲ್ಲ. ನಮ್ಮ ಗುರುಗಳು ಕಾಲೇಜ್ ಮಾಡ್ಬೇಡ ಅಂತ ಹೇಳ್ಯಾರ, ನಾವು ಅಲ್ಲಿ ಅಂತ ಹೇಳ್ತಾರೆ. ಅದು ಧರ್ಮಸ್ಥಳದವ್ರಿಗೆ ಹೋಗ್ತದೆ, ತಗೊಳ್ಳೋದಿಲ್ಲ ಅವ್ರು. ನಾ ಎಷ್ಟೊತ್ತಿದ್ರು ಪ್ರಸಾದ ನಿಲಯ ಮಾಡೋಣ. ಆ ಕಡೆ ಕರ್ನಾಟಕ ಕಾಲೇಜ್ ಆಯಿತು ಅಂದ್ರೆ ಮಂದಿನ ಕರ್ಕೊಂಡು ಬಂದ್ರೆ ಅವ್ರಿಗೆ ವ್ಯವಸ್ಥೆ ಬೇಕಲ್ಲ ಅಂತ ತಿಳ್ಕೊಂಡು ದಾಸೋಹ ಪ್ರಾರಂಭ ಮಾಡ್ತಾರೆ ಅಪ್ಪುಗಳು. ಹಿಂಗೆ ಶಿಕ್ಷಣ ಕೊಟ್ಟಂಥವ್ರು, ಅಂಥವ್ರ ಬಗ್ಗೆ ಯಾವಾಗ್ಲೂ ನಮಗೆ ಗೌರವ. ಮತ್ತು ಅಂಥವ್ರಲಿಂದನ ನಮ್ಮ ಏನು ಹಿರಿಯರು ಏನು ಇವತ್ತು ನಮಗೇನು ಒಂದಷ್ಟು ಜ್ಞಾನ ಕೊಟ್ಟಾರಲ್ಲ, ಅಂಥವ್ರ ಕಾರಣದಿಂದ ಅವ್ರ ಜ್ಞಾನ ಪಡ್ಕೊಂಡು ನಮಗೆ ಕೊಟ್ಟರ ಅಂತ ನಮಗೆ ಸಣ್ಣ ಪುಟ್ಟ. ನಾವು ವರ್ಣಾಶ್ರಮದಲ್ಲಿ ಶೂದ್ರ ಇವತ್ತು ಇಷ್ಟು ಶಿಕ್ಷಣ ಪಡೀಲಿಕ್ಕೆ ಮೊನ್ನೆ ಆ ಬಗ್ಗೆ ಎಲ್ಲಾ ನಮಗೆ ಗೌರವದ. ಆದ್ರೆ ವಾರ್ನ್ ಮಾಡ್ಬೇಕಾದ್ರೆ ಹೇಳಿದ್ರು ಜಾಮದಾರ್ ಅವ್ರು, ನಾವು ಇಷ್ಟು ಶಿಕ್ಷಣ ಸಂಸ್ಥೆಗಳನ್ನ ನಮ್ಮ ಲಿಂಗಾಯತರು ತೆಗೆದಿದ್ದಾರೆ, ನಮಗೂ ಪೂರಕವಾಗಿರುವಂತ ಶಿಕ್ಷಣ ಬಂದಿದೆ, ನಮಗೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಗೊತ್ತಿದೆ, ಈ ಸಂದರ್ಭದಲ್ಲಿ ನೀವು ನಮ್ಮನ್ನು ಮಿಸ್ಲೀಡ್ ಮಾಡಬಾರ್ದು. ಅವ್ರು ಹೇಳ್ಬೇಕಲ್ಲ. ವೀಣಾ ಬನ್ ಮತ್ತೆ ವಿಷಾಂತರ ಆಗ್ತದ. ವೀಣಾ ಬನ್ನಂಜಿ ಅವ್ರು ಹೇಳ್ಬೇಕಲ್ಲ. ಲೋಕಮಾನ್ಯ ಟಿಳಕರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬಾರ್ದು ಅಂತ ತಿಳ್ಕೊಂಡು ಶಾಹು ಮಹಾರಾಜನ ಜೊತೆ ವಾದ ವಿವಾದಗಳನ್ನು ಮಾಡ್ತಾರಲ್ಲ, ವಿರೋಧ ಮಾಡ್ತಾರಲ್ಲ. ಐತಿಹಾಸಿಕ ಸತ್ಯಗಳನ್ನು ನೀನು ಹೆಣ್ಣಾಗಿ ವಿಚಾರ ಮಾಡ್ಬೇಕಲ್ಲ. ನೀನ್ ಶಿಕ್ಷಣ ಬಂದಲ್ಲ. ನಿಜವಾಗಿಯೂ ನಿಮ್ಮಲ್ಲಿ ಅವ್ರ ಮಾತುಗಳನ್ನು ಹಿಂದೂ ಕೇಳಿ ನಾವು ಬಹಳ ಅದ್ಭುತವಾಗಿರುವಂತಹ ಹಸಿವದ ಪ್ರತಿಪಾದನೆ ಮಾಡೋ ರೀತಿ ಇದೆ, ಎಲ್ಲ ಅದ. ಅಕ್ಕನ ದ್ವೈತ ಬರೆದಂಥವ್ರು ನೀವು. ಇಷ್ಟೆಲ್ಲ ಅಕ್ಕನನ್ನ ಅರ್ಥ ಮಾಡಿಕೊಂಡಾದ ಮೇಲೆ ಇಡೀ ಈ ಜೀವಕುಲದ ಹೆಣ್ಣುಗಳನ್ನ ಶೂದ್ರರು ಅಂತಂದಿರುವಂತಹ ಕೃತಿ ಕುರಿತಾಗಿ ಅಭಿಮಾನದಿಂದ ಮಾತಾಡ್ತಿರಲ್ಲ ನೀವು.
ಅದರ ಅನುವಾದಗಳು ಅನ್ನೋದು ಸರಿ, ಅದರ ಮುಂದುವರೆದ ಅವು ಭಾಗ ಸಂಕೇತಗಳನ್ನಾಗಿ ತಗೊಳ್ರಿ ಅಂತಂದ್ರೆ ಹೇಳ್ರಿ ಎಲ್ಲಾ ಜನರಿಗೂ. ಸಂಕೇತಗಳು ತಪ್ಪದಾವು, ನೀವು ಹಿಂಗ ಅರ್ಥ ಮಾಡ್ಕೊಂಡು ತಪ್ಪು ಅಂತ ಹೇಳ್ರಲ್ಲ ನೀವು. ಎರಡು ಕೆಲಸ ಇದೆ ಸರ್, ಇದನ್ನು ಖಂಡಿಸೋದು, ಇದರ ಜೊತೆಗೆ ಈ ಲಿಂಗಾಂಗ ಸಾಮರಸ್ಯದ ಭಾವನೆಯನ್ನ ಜನರ ಮನಸ್ಸಿನಲ್ಲಿ ಬಿತ್ತುವಂತ ಹೊಣೆಗಾರಿಕೆ ನಮಗಿದೆ. ಹೌದು. ಆದ್ರೆ ನಾವು ನಮ್ಮ ಸಮಯವನ್ನ ಆ ವೈರಿಗಳನ್ನ ಕೌಂಟರ್ ಮಾಡಕ್ ಹೋಗಿ ಬಹಳ ವೇಸ್ಟ್ ಮಾಡ್ತೀವಿ. ಮಾಡಾಕತ್ತೀವಿ. ನಮ್ ಡೈವರ್ಷನ್ ಎಲ್ಲ ಡಿವಿಯೇಷನ್ ಆಗಿ ಆ ಕಡೆ ಹೋಗ್ತಾ ಇದೆ. ಈಗ ನೋಡ್ರಿ, ಸತ್ಯ ಮಿತಿ ಇಷ್ಟು ತ್ರಾಸ್ ತಗೊಂಡು ಕೆಲಸ ಮಾಡಿದ್ರು ನಮ್ಮ ಸಾಹೇಬರು, ನಮ್ಮ TRC ಅವರು. ಬಹಳ ಅಂದ್ರೆ ಬಹಳ ಶ್ರಮ ವಹಿಸ್ಯಾರ. ನಿಮಗೂ ರಗಡ್ ಸರ್ ಫೋನ್ ಮಾಡ್ಯಾರ, ನಮಗೂ ಎಲ್ಲರಿಗೂ ಮಾಡ್ಯಾರ. ಬಹಳ ಸಂಗ್ರಹ ಮಾಡಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು. ಆ ಇಡೀ ಕಾರ್ಯಕ್ರಮದೊಳಗ ಏನೇನು ವಿಷಯಗಳ ಚರ್ಚೆ ಆಗ್ಯಾವಲ್ಲ, ಅದು ಹೋಯ್ತು. ಅದರ ಕುರಿತಾಗಿ ಬಹಳಷ್ಟು ಕಡೆ ಚರ್ಚೆ ಆಗ್ಬೇಕು, ಅದು ಆಗ್ಲಿಲ್ಲ. ಬಿದ್ರಿ ಅವ್ರು ಏನ್ ಹೇಳಿದ್ರು, ನಮ್ಮ ಜನ ಹೆಂಗ್ ಪ್ರತಿಭಟಿಸಿದ್ರು ನೋಡ್ರಿ. ಅಂದ್ರೆ ನೆಗೆಟಿವ್ ಬಂದ್ಬಿಡ್ತು ಅಂದ್ರೆ ಎಲ್ಲರೂ ನುಗ್ಗಿ ಬಿಡ್ತು. ಅದಕ್ಕೆ ನಾವಿನ್ನ ಏನೇ ಮಾಡ್ಬೇಕಾದ್ರೂ ಬಹಳ ಎಚ್ಚರಿಕೆಯಿಂದನೇ ಮಾಡ್ಬೇಕು. ನಾವು ಮಾಡಿದ್ದು ಉಳಿಯೋ ರೀತಿಯೊಳಗೆ ಮಾಡ್ಬೇಕು. ಈಗ ಇಂಥ ರಾಜಸಂಧಾನಕ್ಕೆ ಧಾರವಾಡದೊಳಗೆ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡ್ರ, ಮೊನ್ನೆ ಹುನಗುಂದಾಗ ಆಯ್ತು, ಇಳಕಲ್ಲಾಗ, ಗದಗಿನೊಳಗೆ ಇಟ್ಕೊಂಡ್ರ. ಈ ಪುಸ್ತಕದ ಇವುಗಳನ್ನು ಒಂದು ಸ್ವಲ್ಪ ಜನಮಾನಸಕ್ಕೆ ಸಮೀಪ ಒಯ್ಯುವಂಗಂತೂ, ಮತ್ತು ನಮ್ಮಲ್ಲಿ ಏನು ನಾವು ಜಾಗತಿಕ ಲಿಂಗಾಯತ ಮಹಾಸಭಾದೊಳಗೆ ಪದಾಧಿಕಾರಿಗಳು ಅಂತ ನಾವೇನಿದೀವಲ್ಲ, ರೂಟ್ ಲೆವೆಲ್ದೊಳಗೆ ಹೋಗಿ ಕೆಲಸ ಮಾಡುವಂಥವ್ರು ಆಗ್ಬೇಕು. ಆ ರೀತಿಯೊಳಗೆ ಅಲ್ಲಿ ಸಂಘಟಿಸಬೇಕು. ಮಠಗಳ ಬಗ್ಗೆ ನಾನು ಯಾಕೆ ಮಾತಾಡೋದಿಲ್ಲ ಅಂದೆ ಅಂದ್ರ, ಮತ್ತೆ ಕಲ್ಯಾಣದ ಹಿನ್ನೆಲೆಯೊಳಗ ಆ ಅನುಭವವನ್ನು ಇಟ್ಟುಕೊಂಡು ಇವತ್ತು ಅಭಿಯಾನ ಮಾಡಬೇಕು ಅಂತ ನಾವು ಹೊಂಟಿವಲ್ಲ, ಮಠಾಧೀಶರ ಒಕ್ಕೂಟದವ್ರಿಗೆ ನಾವು ಪ್ರಶ್ನೆಗಳನ್ನು ಕೇಳಿದ್ವಿ. ಅವ್ರು ಕೇಳಿಸ್ಕೊಳ್ಳೇ ಇಲ್ಲ. ಈಗ ನೀವು ಬೇಕಾದವ್ರನ್ನ ಕೇಳ್ರಿ, ನಮ್ಗೆ ಕೇಳೇ ಇಲ್ಲ ಅಂತಾರ. ನಾವು ವಾಟ್ಸಪ್ನೊಳಗೆ ಹಾಕಿದ್ವಿ. ಮಠಾಧೀಶರ ಒಕ್ಕೂಟದಲ್ಲಿರುವಂತವ್ರು ಸಮಾನತೆಯನ್ನು ಒಪ್ಪಬೇಕಲ್ಲ. ಪ್ರತಿ ಮಠಾಧೀಶ ಜಾತಿಯ ಮಠಗಳವ್ರನ್ನ ಬಿಟ್ಟು, ಸಮುದಾಯದ ಸ್ವಾಮಿಗಳನ್ನ ಬಿಟ್ಟು, ನಾ ಹೇಳೋದು ಸಮುದಾಯದ ಸ್ವಾಮಿಗಳನ್ನು ಬಿಟ್ಟು ಉಳಿದೆಲ್ಲ ಸ್ವಾಮಿಗಳು ತಮ್ಮ ನಂತರ ಕನಿಷ್ಠ 2 ತಲೆಮಾರುಗಳವರೆಗೆ ತಮ್ಮ ಮೂಲ ಆ ಜಾತಿಯ ಸಮುದಾಯದವ್ರನ್ನ ಆ ಪೀಠಕ್ಕೆ ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಅವರು ಕೈಗೊಳ್ಳಬೇಕು. JLM ಅದನ್ನ ಬದ್ಧತೆಯಿಂದ ಇದನ್ನು ಮಾಡಬೇಕು. ಮತ್ತು ಎಲ್ಲಿಯಾದರೂ ಕೂಡ ಅವ್ರು ಹಂಗೆ ಮಾಡ್ತಿದ್ರಂದ್ರೆ ನಾವು ಅದನ್ನು ವಿರೋಧ ಮಾಡ್ಬೇಕು, ಆಗ್ಲಾರ್ದಂಗ ನೋಡ್ಕೋಬೇಕು. ಜಾತಿ ಮೂಲ ಇದು ಎಲ್ಲಿಗೆ ಬರ್ತೈತಿ ಅಂದ್ರೆ, ಈ ಮಾತುಗಳನ್ನು ಮಾತಾಡಿದ್ರೆ ನಮ್ಮ ಸಂಘಟನೆ ಹಾಳಾಗೋಕತ್ರಿ. ಇಲ್ಲ, ಹಂಗೇನಿಲ್ಲ. ಅಲ್ಲಲ್ಲ, ವಾಸ್ತವ ಜವಾಬ್ದಾರಿ. ಇದನ್ನ ನಾವು ಮಾಡ್ಬೇಕು. ಇದನ್ನ ನಾವು ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಿರೋ ಮುಂದೆ ಮಾಡ್ತಿರೋ ಅದು ಬೇರೆ ವಿಷಯ. ಇದನ್ನ ಮಾಡ್ಬೇಕಾದ್ರೆ ಬೇಸಿಕ್ ಆಶಯ ನಿಮ್ಗೆ ಅದು ಇರ್ಬೇಕು. ಇದನ್ನ ಈ ಆಶಯ ಇದು ಸಾಕಾರಗೊಳ್ಬೇಕಾತಂದ್ರ ನಮ್ಮ ಎಲ್ಲ ಜನರಿಗೆ ಈ ನಮ್ಮ ತತ್ವ ಏನೈತಲ್ಲ, ಇದು ಭಾಷಣ ರೂಪದೊಳಗೆ ಕೇವಲ ಒಂದಿಷ್ಟು ಸಾಮಾಜಿಕ ಅಂಶಗಳನ್ನ ಹೇಳುವುದ್ರ ಕುರಿತಾಗಿ ಅಲ್ಲ, ಆ ಸಾಮಾಜಿಕ ಅಂಶಗಳನ್ನ ಬದುಕುವಂತಹ ಮನಸ್ಥಿತಿಯನ್ನ ಹೊಂದುವ ಈ ಇಷ್ಟಲಿಂಗ ಯೋಗ ಏನೈತಲ್ಲ, ಇದ್ರ ಬಗ್ಗೆ ಬಹಳ ನಮ್ಮ ಜನರಿಗೆ ಎಚ್ಚರಿಕೆಯನ್ನು ಕೊಡಬೇಕು, ತಿಳುವಳಿಕೆ ಕೊಡಬೇಕು. ಹಂಗೆ ಬದುಕುವಂತಹ ವ್ಯವಸ್ಥೆಯನ್ನು ತರಬೇಕು. ಇನ್ನು ಉಳಿದದ್ದೆಲ್ಲ ಮಾಡ್ತಾರೆ. ಅಂತರ್ಜಾತೀಯ ವಿವಾಹಗಳು ನಡೆದವು ನಮ್ಮಲ್ಲಿ, ಅಂಥವು ಎಲ್ಲವುಗಳು ನಡೆದವು. ಅಂತರ್ಜಾತೀಯ ವಿವಾಹಗಳನ್ನು ನಮ್ಮವ್ರು ಬಸವ ತತ್ವ ಪ್ರಕಾರ ಮಾಡ್ಕೊಂಡವ್ರು ಭಾಳ ಖುಷಿಯಲ್ಲಿ ಏನದಾರ, ಅವು ಎಲ್ಲ ನಡೀತಾವು. ಜೊತೆಗೆ ಇದನ್ನ ಮಾಡುವಂತಹ ವ್ಯವಸ್ಥೆ ಆಯಿತು ಅಂದ್ರೆ ಎಲ್ಲರಿಗೂ ಕೂಡ ವಿಶ್ವಾಸ ಹುಟ್ಟುತ್ತದೆ. ಸರಿ, ತಾವು ಈ ಎಲ್ಲ ಅಂಶಗಳನ್ನು ಬಹಳ ವಿಶಾಲವಾಗಿ ಅರ್ಥ ಬರುವ ಹಾಗೆ, ಗೊಂದಲ ಆಗದೇ ಇರೋ ಹಾಗೆ ಸ್ಪಷ್ಟಪಡಿಸಿ ಜಾರಿಯಾಗುವ ನಿಟ್ಟಿನಲ್ಲಿ ಮತ್ತು ಅಷ್ಟಾವರಣ ಪಂಚಾಚಾರ ಶಿರಸ್ಥಳಗಳನ್ನು ಆಳವಾಗಿ ಅದರ ಆಳತೆಯನ್ನು ತರಬೇತಿ ಹೊಂದೋರಂತರಿಗೆ, ನಾಳೆ ಜನಸಾಮಾನ್ಯರಿಗೆಲ್ಲ ತಾವು ಮುಂದಿನ ದಿನಗಳಲ್ಲಿ ನೀಡ್ತೀರಿ ಅಂತ ಆಶಿಸಿ, ತಮ್ಮ ಅಮೂಲ್ಯವಾದ ಸಮಯವನ್ನು ಬಹಳ ಆಪ್ತತೆಯಿಂದ ನೀವು ನಮ್ಮ ಜೊತೆ ಹಂಚಿಕೊಂಡ್ರೆ ಅದಕ್ಕಾಗಿ ನಾನು ವಚನ ವಾಹಿನಿ ಪರವಾಗಿ ಅನಂತ ಶರಣುಗಳನ್ನು ಸಲ್ಲಿಸ್ತೇನೆ. ಶರಣ. ಶರಣ.